Hello everyone, welcome back to my channel. It matters. And ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಕೆ ಸೆಟ್ ಪೇಪರ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕಂಪ್ಲೀಟ್ ಪೇಪರ್ 50 ಕ್ವಶನ್ಸ್ ಇತ್ತು. ಆ್ಯಂಡ್ ಆಲ್ರೆಡಿ ಆನ್ಸರ್ ಕೀಸ್ ಬಿಟ್ಟಿದ್ದಾರೆ ಆ್ಯಂಡ್ ಯು ಕ್ಯಾನ್ ವೆರಿಫೈ. ಒಂದೆರಡು ಕ್ವಶನಲ್ಲಿ ಡಿಸ್ಕ್ರಿಪೆನ್ಸಸ್ ಇದೆ, ಅದನ್ನ ನಾವು ಅಪೀಲ್ ಮಾಡಬೇಕು ಅಷ್ಟೇ. ಮತ್ತೆ ನಾನು ಒಂದು ಕ್ವಶನಲ್ಲಿ ಐ ಸೆಡ್ ಸಮಥಿಂಗ್ ಅಬೌಟ್ ಟೆಕ್ನಿಕಲ್ ಅಕ್ರಿಡಿಯೇಷನ್. ಟೆಕ್ನಿಕಲ್ ಕೋರ್ಸಸ್ನ ಅಕ್ರಿಡಿಯೇಷನ್ ಕೊಟ್ಟಿರೋದು ದರ್ ಇಸ್ ಒನ್ ಇನ್ಸ್ಟಿಟ್ಯೂಟ್ ಕಾಲ್ಡ್ ಆಸ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, NBA ಸಮಥಿಂಗ್. ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, ನಾನು ಅದಕ್ಕೆ AICTE ಅಂತ ಹೇಳಿದೆ. ದರ್ ಇಸ್ ಒನ್ ಗುಡ್ ಕರೆಕ್ಷನ್ ದೇರ್. ಅದನ್ನ ಬಿಟ್ರೆ ಮತ್ತೆ ಎಂತ ಇಲ್ಲ. ನಾನೀಗ ಇವತ್ತಿನ ಪೇಪರಲ್ಲಿ ಸ್ಟಾರ್ಟ್ ಮಾಡ್ತಿರೋದು ಹಿಸ್ಟ್ರಿ. ಸೊ ಹಿಸ್ಟ್ರಿ ಪೇಪರ್ನ ಇವತ್ತು ಫುಲ್ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಈ ಒಂದು ಸೆಷನ್ ಅಲ್ಲಿ. ಆ್ಯಂಡ್ ವಿಲ್ ಬಿಗಿನ್ ದ ಸೆಷನ್. ಇಟ್ ವಿಲ್ ಬಿ ಅ ಗುಡ್ ಕಂಪ್ಲೀಟ್ ವಿಡಿಯೋ ವೇ ವಿತ್ complete details, like complete explanations with everything, and we will discuss the concepts in clarity from the first question till the 100 questions. Let's start the session. Okay, the first question: which of the following is explicitly mentioned as a non-monarchical republic flourishing Mahajanapadas in the time of Mahavira and Gautama Buddha? ಸೊ ಇವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ, ಗೌತಮ ಬುದ್ಧ ಮತ್ತೆ ಮಹಾವೀರ ಇವ್ರ ಟೈಮಲ್ಲಿ ಇದ್ದಂತಹ ದ ರಾಜಪ್ರಭುತ್ವೇತರ ಮೀನ್ಸ್ ಗಣರಾಜ್ಯ ಇರೋದು. ಅಂದ್ರೆ ಮೊದಲು ಮೊನಾರ್ಕಿಕಲ್ ಇತ್ತು, ಬಟ್ ಆ ಟೈಮಲ್ಲೇ ನಮ್ಗೆ ಕೇಳ್ತಿರೋದು ಏನಂತಂದ್ರೆ yes, they are majorly asking about the the democracies. For example, the people elect the king here. So ಗಣರಾಜ್ಯ ಇದ್ದದ್ದು ಎರಡು, ಮೇನ್ 16 ಮಹಾಜನಪದಗಳಲ್ಲಿ 2 ಮಹಾಜನಪದಗಳು ಅವು ಗಣರಾಜ್ಯವಾಗಿತ್ತು. ಮೀನ್ಸ್ ಜನಗಳು ಎಲೆಕ್ಟ್ ಮಾಡಿರುವಂತ ರಾಜರು. ಅದರಲ್ಲಿ 2 ಮೇನ್ ಇರೋದಂತಂದ್ರೆ ವಜ್ಜಿ ಮತ್ತೆ ಮಲ್ಲ. ಓಕೆ, ಇಟ್ ವಾಸ್ ವೆರಿ ಕ್ಲಿಯರ್ ಕೈಂಡ್ ಆಫ್ ಕ್ವಶನ್. ಈ ತರದ್ದು ಎಕ್ಸೆಪ್ಷನ್ಸ್ ಇರ್ತಾವಲ್ಲ, 16ರಲ್ಲಿ ಇರುವಂತ 2 ಈ ರಿಪಬ್ಲಿಕ್ ಗಳನ್ನ ನಾವು ನೆನ್ಪಿಟ್ಕೊಂಡು ವಿ ಹ್ಯಾವ್ ಟು ಬೈ ಹಾರ್ಟ್ ದೆಮ್. ಅಂಡ್ ವಜ್ಜಿ ಬಗ್ಗೆ ಹೇಳೋದಾದ್ರೆ ಕಾನ್ಫೆಡರಸಿ ಆಫ್ 8 ಕ್ಲಾನ್ಸ್. ಅಂದ್ರೆ ಈ ವಜ್ಜಿ ಒಂದು ಕಿಂಗ್ಡಮ್ ಅಲ್ಲಿ 8 ಕಾನ್ಫೆಡರಸಿಸ್ ಇರುತ್ತೆ. 8 ಕ್ಲಾನ್ ಕಾನ್ಫೆಡರಸಿ, ಅದರಲ್ಲಿ ಇನ್ಕ್ಲೂಡಿಂಗ್ ಲಿಚ್ಚಾವಿ ಅಂಡ್ ವಿದೇಹಾಸ್. ಓಕೆ, ಲಿಚ್ಚಾವಿ ಇದಕ್ಕೆ ಬಿಲಾಂಗ್ ಆಗಿದ್ದಾರೆ ಯಾರು? ಯು ಕ್ಯಾನ್ ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಲಿಚ್ಚಾವಿಗೆ ಬಿಲಾಂಗ್ ಆಗಿರೋರು ಮೇಲ್ಗಡೆ ಇರೋರಲ್ಲಿ ಒಬ್ರು ಆಗಿರ್ತಾರೆ. ಯು ಹ್ಯಾವ್ ಟು ಬೈ ಹಾರ್ಟ್ ಎವ್ರಿಥಿಂಗ್. ಓಕೆ, ಅಂಡ್ ಅರೇಂಜ್ ದ ನೆಕ್ಸ್ಟ್ ಕ್ವಶನ್. Arrange the following archaeologists in chronological order. Okay, they are talking about Robert Brucefoot and Alexander Cunningham, H.D. Sankalia and B. Subbarao. Now ಒಬ್ಬೊಬ್ಬರ ಬಗ್ಗೆನೂ ಡಿಸ್ಕಸ್ ಮಾಡೋದಾದ್ರೆ ಹಿಯರ್ ರಾಬರ್ಟ್ ಬ್ರೂಸ್ಫೂಟ್ ಅವರು ಇವರು 1863 ಪಲ್ಲವರಂ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹ್ಯಾಂಡ್ ಏಕ್ಸ್ ಅಂತ ಸಿಗುತ್ತೆ. ಹ್ಯಾಂಡ್ ಏಕ್ಸ್ ಕೈಯ ಕೊಡಲಿ ಸಮಥಿಂಗ್ ಇನ್ ಕನ್ನಡ. ಅವರು ಅದನ್ನ ಫೈಂಡ್ ಔಟ್ ಮಾಡಿದರು ಇನ್ 1863. ಪಲ್ಲವರಂ ಎಲ್ಲಿ ಬರುತ್ತೆ? ಈ ಚೆನ್ನೈ ಇದೆಯಲ್ಲ ತಮಿಳುನಾಡಲ್ಲಿ, ಅದರಲ್ಲಿ ಒಂದು ಸಣ್ಣ ಹಳ್ಳಿ ಬರುತ್ತೆ, ಅಲ್ಲಿ ಫೈಂಡ್ ಔಟ್ ಮಾಡಿರೋದಂತದ್ದು 1863 ರಾಬರ್ಟ್ ಬ್ರೂಸ್ಫೂಟ್. ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ. ಅಂದ್ರೆ ಹಿಸ್ಟ್ರಿ ಅಂದ್ರೆ ಏನು? ಎಲ್ಲಿ ರೆಕಾರ್ಡ್ಸ್ ಇದೆ, ಎಲ್ಲಿ ನಮ್ಗೆ ಪ್ರೂಫ್ ಸಿಗುತ್ತೋ, ರಿಟರ್ನ್ ರೆಕಾರ್ಡ್ಸ್, ಈ ಬರಹದ ರೂಪದಲ್ಲಿ ಸಿಗುವಂತ ನಮ್ಗೆ ಪುರಾವೆಗಳ ಅನ್ನು ಸ್ಟಡಿ ಮಾಡುವಂತ ಹಿಸ್ಟ್ರಿಯಿಂದ, ಅದಕ್ಕೆ ಹಿಸ್ಟ್ರಿ ಅಂತ ಕರಿತೀವಿ. ಎಲ್ಲಿ ಬರಹ ಇಲ್ವೋ, ನಮ್ಗೆ ಅದನ್ನ ಬರಹ ಇದ್ರೂ ಅರ್ಥ ಮಾಡೋಕ್ಕಾಗಲ್ವೋ, ಅದಕ್ಕೆ ಪ್ರೋಟೋ ಹಿಸ್ಟ್ರಿ ಅಂತೀವಿ. ಅದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂದು ಗುಡ್ ಎಕ್ಸಾಂಪಲ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಲ್ಲಿ ನಮ್ಗೆ ಅವ್ರದ್ದು ಸ್ಕ್ರಿಪ್ಟ್ ಸಿಕ್ಕಿದೆ, ಬಟ್ ನಾವು ಅದನ್ನ ಡಿಸೈಫರ್ ಮಾಡಿ ಓದಕ್ ಆಗ್ತಿಲ್ಲ. ಆ ಓದಕ್ ಆಗದೆ ಇರುವಂತ ಸ್ಕ್ರಿಪ್ಟ್ ನಾವೇನಂತ ಹೇಳ್ತೀವಿ? ಪ್ರೋಟೋ ಹಿಸ್ಟ್ರಿ ಅಂತ ಹೇಳ್ತೀವಿ. ದೆನ್ ಎನದರ್ ಥಿಂಗ್ ಈಸ್ ಪ್ರೀ ಹಿಸ್ಟ್ರಿ ಅಂದ್ರೆ ಬರವಣಿಗೆನೇ ಇಲ್ಲ. ಬರವಣಿಗೆನೇ ಇಲ್ಲದೆ ಇರುವಂತ ಕಾಲ ಯಾವುದು? ಅದು ಪ್ಯಾಲಿಯೋಲಿಥಿಕ್ ಏಜ್, ದೆನ್ ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್, ದೆನ್ ನಿಯೋಲಿಥಿಕ್ ಏಜ್. ಅಂದ್ರೆ ಪ್ಯಾಲಿಯೋಲಿಥಿಕ್ ಅಂದ್ರೆ ಓಲ್ಡ್ ಸ್ಟೋನ್ ಏಜ್, ಮಿಸೋಲಿಥಿಕ್ ಅಂದ್ರೆ ಮಿಡಲ್ ಸ್ಟೋನ್ ಏಜ್, ದೆನ್ the Neolithic is new stone age. Okay, very important. You need to, I think you people have the proper understanding about these things. No need to be worried about that. But the thing is, ಇವರಿಗೆ ರಾಬರ್ಟ್ ಬ್ರೂಸ್ಫೋರ್ಟ್ ಅವರಿಗೆ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಕರೀತಾರೆ. ಓಕೆ,
ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಅಲೆಕ್ಸಾಂಡರ್ ಕನಿಂಗಮ್. ಅಲೆಕ್ಸಾಂಡರ್ ಕನಿಂಗಮ್ ಅವರಿಗೆ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಯಾಕೆ? 1861ರಲ್ಲಿ ಹಿ ಎಸ್ಟಾಬ್ಲಿಷ್ಡ್ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ. ಓಕೆ, ಅವಾಗ ಯಾರಿದ್ರು ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಇದ್ರು. ಈ ಲಾರ್ಡ್ ಕ್ಯಾನಿಂಗ್ ಅವ್ರು ಇದ್ದಂತ ಟೈಮಲ್ಲಿ ಅವ್ರ ಸಪೋರ್ಟ್ ಇಂದ ಇವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ 1861 ನಲ್ಲಿ. ಸೊ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದಾಗ ನಮ್ಗೆ ಇಯರ್ ಸಹ ನೆನ್ಪಿಟ್ಕೋಬೇಕು. ಸೊ ಇಯರ್ ಅಂದ್ರೆ ಇಲ್ಲಿ ನಾವು ಅರೇಂಜ್ ಮಾಡ್ಬೇಕಾದ್ರೆ ಒಂದು ಯಾರು ಇದು ಇವ್ರಿಗೆ ಯಾರು ಮೊದಲು ಯಾರು ಆಮೇಲೆ ಈ ತರದ್ದು ನಮಗೆ ಕ್ಲಾರಿಟಿ ಇದ್ಬಿಟ್ರೆ ಈ ತರದ ಕ್ವಶನ್ಸ್ ಅಲ್ಲಿ ಆರಾಮ್ಸೆ ನಾವು ಮಾರ್ಕ್ಸ್ ನ ಗಳಿಸಬಹುದು. ಎಚ್ ಡಿ ಸಂಕಾಲಿಯಾ ಅಂತ ಬಂದ್ರೆ ಹಿ ವಾಸ್ ಈ ಮಿಸೋಲಿಥಿಕ್ ಏಜ್ ಬಗ್ಗೆ ಅವರು ಮಿಸೋಲಿಥಿಕ್ ಏಜ್ ನಲ್ಲಿ ಬರುವಂತಹ ಪ್ಲೇಸಸ್ಗಳು, ಈ ಲಂಗನಾಜ್ ಆಗ್ಲಿ, ನವದೋತ್ಲಿ ಆಗ್ಲಿ. ನವದೋತ್ಲಿ ಇಸ್ ಅ ಪ್ಲೇಸ್ ಇನ್ ಮಹಾರಾಷ್ಟ್ರ, ಲಂಗನಾಜ್ ಇಸ್ ಅ ಪ್ಲೇಸ್ ಇನ್ ಗುಜರಾತ್. ಆಮೇಲೆ ಈ ತರದ್ದೇ ಪ್ಲೇಸಸ್ ಇದಾವೆ. ಮಿಸೋಲಿಥಿಕ್ ಅಂದ್ರೆ ಮಿಡಲ್ ಸ್ಟೋನ್ ಏಜ್. ಈ ಮಿಡಲ್ ಸ್ಟೋನ್ ಏಜ್ ಅಲ್ಲಿ ಮೈಕ್ರೋಲಿಥ್ಸ್ ಅಂತ ಬರ್ತವೆ. ಮೈಕ್ರೋಲಿಥ್ಸ್ ಅಂದ್ರೆ ಸಣ್ಣ ಸಣ್ಣ ಮೈಕ್ರೋಲಿಥ್ಸ್ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಕನ್ನಡದಲ್ಲಿ ಮಧ್ಯ ಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ, ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಶಿಲೆಗಳು. ಓಕೆ, ಈ ಸಣ್ಣ ಕೈಂಡ್ ಆಫ್ ಈ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ತಾರಲ್ಲ ಅದು ಮಿಡಲ್ ಸ್ಟೋನ್ ಏಜ್, ದಟ್ ಈಸ್ ಲೈಕ್ ಮೀಸೋಲಿಥಿಕ್ ಏಜ್. ಈ ಸ್ಥಳಗಳ ಬಗ್ಗೆ ರಿಸರ್ಚ್ ಮಾಡಿದವರು ಎಚ್ ಡಿ ಸಂಕಾಲಿಯಾ. ಓಕೆ, ಹಿ ವಾಸ್ ಅ ಹಿಸ್ಟೋರಿಯನ್. ದೆನ್ ಬಿ ಸುಬ್ಬರಾವ್ ಅವರು ಸಹ ಒಂದು ಬುಕ್ ಬರೆದಿದ್ದಾರೆ, ವೆರಿ ಇಂಪಾರ್ಟೆಂಟ್, ದ ಪರ್ಸನಾಲಿಟಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರೆದಿದ್ದಾರೆ. ಬಟ್ ಇಲ್ಲಿ ನಾವು ಅರೇಂಜ್ ಮಾಡೋದಾದ್ರೆ ಅಲೆಕ್ಸಾಂಡರ್ ಕನಿಂಗಮ್ ಫಸ್ಟ್ ಬರ್ತಾರೆ. ಓಕೆ, ಅಲೆಕ್ಸಾಂಡರ್ ಕನಿಂಗಮ್ ಫಸ್ಟ್ ಬಂದು ದೆನ್ ಕಮ್ಸ್ ರಾಬರ್ಟ್ ಬ್ರೂಸ್ಫುಟ್. ಇವೆರಡು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ರೆ ವಿ ಕ್ಯಾನ್ ಆರಾಮ್ಸೆ ಮಾರ್ಕ್ ದಿಸ್ ಕ್ವಶನ್. ಸೊ ಅಲೆಕ್ಸಾಂಡರ್ ಕನಿಂಗಮ್ ಫಸ್ಟ್, ದೆನ್ second is the Robert Brucefoot, first two, then first one, then the correct option would be the fourth option. Okay, then we'll move to the next question. Match the following. The Birbhanpur, Didwana ಅಂಡ್ ಮೆಹತಾ ಖೇರಿ ಅಂಡ್ ಪಾಟ್ನೆ. ಸೊ ಇಲ್ಲಿ ನಮಗೆ ದಿದ್ವಾನ ಅನ್ನೋದನ್ನ ನಾವು ತುಂಬಾ ಕೇಳಿರ್ತೀವಿ. ಪ್ಯಾಲಿಯೋಲಿಥಿಕ್ ಟೂಲ್ ಏಜ್, ಅದು ಪ್ಯಾಲಿಯೋಲಿಥಿಕ್ ಏಜ್ ಅಲ್ಲಿ ಬರುವಂತದ್ದು, ಪ್ಯಾಲಿಯೋಲಿಥಿಕ್ ಟೂಲ್ ಸಿಕ್ಕಿರುವಂತ ಒಂದು ಜಾಗ. ಈ ದಿದ್ವಾನ ಅಂತ ನಾವು UPSC ಓದ್ಬೇಕಾದ್ರೂ ನಾವು ಓದಿರ್ತೀವಿ. ಇದು ಒಂದು ಸಾಲ್ಟ್ ಲೇಕ್ ಅಂತ. ಓಕೆ, ಒಂದು ಉಪ್ಪಿನ ಸರೋವರ. ಇಲ್ಲಿ ದಿದ್ವಾನದಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ರಾಜಸ್ಥಾನ್. ಈ B1 ಅಂತ ಗೊತ್ತಾದ ತಕ್ಷಣ ವಿ ಕ್ಯಾನ್ ಆರಾಮ್ಸೆ ಮಾರ್ಕ್ ದ ಆಪ್ಷನ್ ಆಸ್ 4. ಬಟ್ ಸ್ಟಿಲ್ ವಿ ವಿಲ್ ಅನಲೈಸ್ ದ ಅದರ್ ಆಪ್ಷನ್ಸ್. ಇಲ್ಲಿ ಬಿರ್ಬಾನ್ಪುರ್ ಅಂತ ಬರೋದು ವೆರಿ ಇಂಪಾರ್ಟೆಂಟ್, ವೆಸ್ಟ್ ಬೆಂಗಾಲ್ ಅಲ್ಲಿ ದಾಮೋದರ್ ವ್ಯಾಲಿಯಲ್ಲಿ ಸಿಗುವಂತಹ ಮೀಸೋಲಿಥಿಕ್ಗೆ ಏಜ್ಗೆ ಸಂಬಂಧಪಟ್ಟಿರುವಂತಹ ಟೂಲ್ಸ್ ಗಳನ್ನ ಸಿಗುವಂತ ಒಂದು ಜಾಗ. ದೆನ್ ಕಮ್ಸ್ ಮೆಹತಾ ಕೇರಿ ಇಸ್ ಅ ಪ್ಲೇಸ್ ಇನ್ ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ್, ಅದು ಸಹ ಮೀಸೋಲಿಥಿಕ್ ಏಜ್ಗೆ ಬಿಲಾಂಗ್ ಆಗುವಂತ ಒಂದು ಪ್ಲೇಸ್. ಅಲ್ಲಿ ಮೈಕ್ರೋ ಬ್ಲೇಡ್ಸ್ ಅಂದ್ರೆ ಸಣ್ಣ ಸಣ್ಣ ಬ್ಲೇಡ್ಸ್ ಸಿಗುವಂತ ಜಾಗ, ಸ್ಟೋನ್ ಇಂದ ಮಾಡಿರುವಂತ ಬ್ಲೇಡ್ಸ್ ಸಿಗುವಂತ ಜಾಗ. ನೀವು ನೆಕ್ಸ್ಟ್ ಎಕ್ಸಾಮ್ಗೆ ನೆಟ್ಗೆ ಪ್ರಿಪೇರ್ ಆಗುವಾಗ ಈ ತರದ್ದು ಸೂಕ್ಷ್ಮ ವಿಚಾರಗಳನ್ನು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ತುಂಬಾ ಫ್ಯಾಕ್ಚುಯಲ್ ಇರುತ್ತೆ, ಬಟ್ ಕಾನ್ಸೆಪ್ಚುಯಲ್ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗು ಸಹ ಇರಬೇಕು. ಯಾವಾಗ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇದ್ದಾಗ ಕಾನ್ಸೆಪ್ಚುಯಲ್ ಕ್ಲಾರಿಟಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಇನ್ ರಿಮೆಂಬರಿಂಗ್ ದ ಫ್ಯಾಕ್ಟ್ಸ್. ಓಕೆ, ದೆನ್ ಪಾಟ್ನೆ ಅಂತ ಬರೋದು ಪ್ಲೇಸ್ ಮಹಾರಾಷ್ಟ್ರದಲ್ಲಿ. ಇದು ಮಿಡಲ್ ಅಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್. ಈ ಪ್ಯಾಲಿಯೋಲಿಥಿಕ್ ಏಜ್ ಅಲ್ಲಿ 3 ವಿಧ ಇದಾವೆ: ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್ ಅಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್. ಲೋವರ್ ಪ್ಯಾಲಿಯೋಲಿಥಿಕ್ ಅಂದ್ರೆ ತುಂಬಾ ಹಳೆಯದು, ಮಿಡಲ್ ಪ್ಯಾಲಿಯೋಲಿಥಿಕ್ ಅಂದ್ರೆ ಸ್ವಲ್ಪ ಹಳೆಯದು, ದೆನ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂದ್ರೆ ರೀಸೆಂಟ್ ಪ್ಯಾಲಿಯೋಲಿಥಿಕ್ ಏಜ್. ಸೊ ಲೋವರ್ ಪ್ಯಾಲಿಯೋಲಿಥಿಕ್ ಅಂದ್ರೆ ನಿಯರ್ಲಿ 2 lakh years to 1 lakh years ವರೆಗೂ ಕವರ್ ಮಾಡಿರುವಂತಹ ಒಂದು, ನಿಯರ್ಲಿ 2 lakh years to 80,000 years. ಓಕೆ, ದಟ್ ಈಸ್ ದ ಏಜ್. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆವಾಗ ನಮ್ಮ ಪೂರ್ವಜರು ಯಾವ ತರ ಇರ್ತಿದ್ರು, ಯಾವ ತರ ಟೂಲ್ಸ್ ಬಳಸ್ತಿದ್ರು, ಯಾವ ತರ ಅವ್ರದ್ದು ಲಿವಿಂಗ್ ಸ್ಟೈಲ್ ಇತ್ತು, ಫುಡ್ ಹ್ಯಾಬಿಟ್ಸ್ ಹೆಂಗಿತ್ತು, ಹಂಟಿಂಗ್ ಹೆಂಗ್ ಮಾಡ್ತಿದ್ರು, ಇದನ್ನೆಲ್ಲ ಸ್ಟಡಿ ಮಾಡುವಂಥದ್ದು ಈ ಏಜ್ ಅಲ್ಲಿ ಬರುವಂತ ಪ್ಲೇಸಸ್ಗಳು. ಇವೆಲ್ಲ ಸ್ಟೋನ್ ಟೂಲ್ಸ್ ಸಿಗ್ತಾವಲ್ಲ, ಅವೇ ನಮಗೆ ಪುರಾವೆಗಳು. ಆ ಸ್ಟೋನ್ ಟೂಲ್ಸ್ ನ ಅವ್ರು ಯಾವ ಸ್ಟೈಲ್ ಅಲ್ಲಿ ಟೂಲ್ಸ್ ಯೂಸ್ ಮಾಡ್ತಿದ್ರು, ಯಾವ ಸ್ಟೈಲ್ ಅಲ್ಲಿ ಅವರು ಹಂಟ್ ಮಾಡ್ತಿದ್ರು, ಅದನ್ನ ನೋಡ್ಕೊಂಡು ನಾವು ಅವರ ಲೈಫ್ ಸ್ಟೈಲ್ ಬಗ್ಗೆ ಕಲಿತೀವಿ. ಮತ್ತೆ ಇನ್ನೊಂದು ಬರುತ್ತೆ, ಈಗ ನಮಗೆ ಈಗಿರುವಂತಹ ಟ್ರೈಬ್ಸ್ ಗಳನ್ನ ಸಹ ನಾವು ಸ್ಟಡಿ ಮಾಡಿ ಆಂಥ್ರೋಪಾಲಜಿಕಲ್ ಸ್ಟಡಿ ಅಂತ ಹೇಳ್ತೀವಿ. ಆಂಥ್ರೋಪಾಲಜಿಕಲ್ ಸ್ಟಡಿಯಲ್ಲಿ ಈಗಿರುವಂತ ಕೆಲವೊಂದಿಷ್ಟು ಟ್ರೈಬ್ಗಳು, ಫಾರ್ ಎಕ್ಸಾಂಪಲ್ ಸಂತನಿಲಿಸ್ ಟ್ರೈಬ್ ಅಂತ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಬರುವಂತ ಟ್ರೈಬ್ಸ್ ಗಳನ್ನ ನಾವು ಸ್ಟಡಿ ಮಾಡಿ ನಾವು ಅರ್ಥ ಮಾಡ್ಕೋಬಹುದು ಆಗಿನ ಕಾಲದಲ್ಲಿ ಅವ್ರು ಯಾವ ರೀತಿ ಬದುಕ್ತಿದ್ರು ಅಂತ. ದಟ್ ಈಸ್ ಕಾಲ್ಡ್ ಆಸ್ ಆಂಥ್ರೋಪಾಲಜಿಕಲ್ ಸ್ಟಡೀಸ್. ಸೊ ಈ ತರ ನಾವು ಸ್ಟಡಿ ಮಾಡಬಹುದು. ಇದು ಮ್ಯಾಚ್ ದ ಫಾಲೋವಿಂಗ್. ದ ಕರೆಕ್ಟ್ ಆಪ್ಷನ್ ಈಸ್ ಫೋರ್ತ್ ಆಪ್ಷನ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಟಿಲ್ ದಿಸ್ ಪಾಯಿಂಟ್. ದೆನ್ 4ನೇ ಕ್ವಶನ್, ತಿರುವಲ್ಲುವರ್, ಇಲಂಗೋ ಅಡಿಗಲ್, ಸತ್ತನಾರ್ ಅಂಡ್ ಮಣಿಕ್ಕ ವಾಚಕಾರ್.
ಸೊ ಇಲ್ಲಿ ನಾವು ಗೊತ್ತಿರೋದು ಇಲಾಂಗೋ ಅಡಿಗಲ್ ಬರ್ದಿರೋದು ಸಿಲಪ್ಪದಿಕಾರಂ. ನಾವು ತುಂಬಾ ಓದಿರ್ತೀವಿ ಸಿಲಪ್ಪದಿಕಾರಂ ಬಗ್ಗೆ. ಅಂದ್ರೆ ಕಣ್ಣಾಗಿ ಅಂತ ಒಬ್ರು ಮಹಿಳೆ ಇರ್ತಾರೆ, ಅವ್ರದ್ದು ಕಾಲಿಂದ ಕಡಗ ಇರುತ್ತೆ, ಆ ಕಾಲಿನ ಕಡಗ ಒಂದು ಕಳೆದು ಹೋಗ್ಬಿಟ್ಟಿರುತ್ತೆ, ಆ ಒಂದು ಸನ್ನಿವೇಶ ಇಟ್ಕೊಂಡು ಬರ್ದಿರುವಂತ ಒಂದು ಕತೆ ಈ ಸಿಲಪ್ಪದಿಕಾರಂ. ಈ ಸಿಲಪ್ಪದಿಕಾರಂ ಅಲ್ಲಿ ನಿಮ್ಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನೆಟ್ ಎಕ್ಸಾಮ್ಗೂ ಯೂಸ್ ಆಗುವಂತದ್ದು ಏನಂದ್ರೆ, ಇದು ಮೇಜರ್ಲಿ ಡಿಸ್ಕಸ್ ಏನ್ ಮಾಡುತ್ತೆ ಅಂದ್ರೆ ಜೈನಿಸಂ ಒಂದು ತತ್ವದ ಬಗ್ಗೆ ತುಂಬಾ ಮಾತಾಡುತ್ತೆ. ಸೇಮ್ ಅದೇ ನೆಕ್ಸ್ಟ್ ವರ್ಷನ್ ಅಂದ್ರೆ ಈ ಕಣ್ಣಾಗಿಯ ಮಗಳು ಕೋವಲನ್ ಮತ್ತೆ ಕಣ್ಣಾಗಿಯ ಹುಟ್ಟಿರುವಂತ ಒಂದು ಮಗಳು, ಅವಳು ಮಣಿಮೇಕಲೈ. ಈ ಮಣಿಮೇಕಲೈ ಬಗ್ಗೆ ಬರೆದವರು ಸತ್ತನಾರ್ ಅಂತ. ಇವರು ಈ ಬುಕ್ ಅಲ್ಲಿ ಬುದ್ಧಿಸಂ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಲಾಸ್ಟ್ ಅಲ್ಲಿ ಈ ಕತೆ ಮುಗಿಯೋಕೆ ಬರೋ ಹೊತ್ನಲ್ಲಿ ಮಣಿಮೇಕಲೈ ಅವರು ಬುದ್ಧಿಸ್ಟ್ ನನ್ನಾಗಿ ಬುದ್ಧಿಸ್ಟ್ ಸಂತಳಾಗಿ ಅವಳು ಕನ್ವರ್ಟ್ ಆಗ್ತಾಳೆ. ಅದ್ರ ಬಗ್ಗೆ ಮಾತಾಡಿರುವಂತದ್ದು ಇದು ವೆರಿ ಇಂಪಾರ್ಟೆಂಟ್. ಮಣಿಮೇಕಲೆ ಬುದ್ಧಿಸಂ, ಸಿಲಪ್ಪದಿಕಾರಂ ಜೈನಿಸಂ. ಓಕೆ, ದೆನ್ ಅನದರ್ ಥಿಂಗ್ ಈಸ್ ತಿರುವಲ್ಲವೂರ್. ಈ ತಿರುವಲ್ಲವೂರ್ ಅವ್ರು ಬರ್ದಿರೋದು ಕುರಳ್ ಅಂತ. ಇದಕ್ಕೆ ನಾರ್ಮಲ್ ಆಗಿ ಕುರಳ್ ಅಂತ ಕರೀತಾರೆ, ಬಟ್ ತಿರುಕುರಳ್. ಈ ತಿರುಕುರಳಲ್ಲಿ ಎಲ್ಲ ಈ ಎಥಿಕ್ಸ್ ಬಗ್ಗೆ ಬರ್ದಿದ್ದಾರೆ. ಯಾವ ತರ ಎಥಿಕ್ಸ್ ಇರಬೇಕು, ಯಾವ ತರ ನಮ್ದು ಲೈಕ್ ಏನೋ ಜನರಾಸಿಟಿ ಇರಬೇಕು, ಲವ್ ಇರಬೇಕು, ಇದ್ರ ಬಗ್ಗೆ ಬರ್ದಿದ್ದಾರೆ. ಆಮೇಲೆ ತಮಿಳ್ ಪೋಯಮ್ಸ್ ಅಲ್ಲಿ, ಈ ಸಂಗಮ್ ಪೋಯಮ್ಸ್ ಅಲ್ಲಿ 2 ವಿಧದ ಪೋಯಮ್ಸ್ ಬರ್ತವೆ. ಆ ಪೋಯಮ್ ಅಲ್ಲಿ ಅಕಮ್ ಮತ್ತೆ ಪುರಂ ಅಂತ ಬರುತ್ತೆ. ಅಕಮ್ ಅಂತಂದ್ರೆ ಲವ್ ಅಂಡ್ ಪುರಂ ಅಂತಂದ್ರೆ ವಾರ್. ಈ 2 ಡಿಫರೆಂಟ್ ಥೀಮ್ ಅಲ್ಲಿ ಬರುವಂತ ಪೋಯಮ್ಸ್ ಗಳನ್ನ ನಾವು ತಮಿಳ್ ಲಿಟರೇಚರ್ ಅಲ್ಲಿ ಓದಬಹುದು. ದೆನ್ ಅನದರ್ ಈಸ್ ಮಣಿಕ್ಕವಚಾರ್. ಮಣಿಕ್ಕವಚಾರ್ ಇಸ್ ಅ 9th century poet and he talked about ತಿರುಕ್ಕೋವಯಾರ್. ಈ ತಿರುಕ್ಕೋವಯಾರ್ ಅನ್ನೋದ್ರಲ್ಲಿ ಲೈಕ್ ಇವರು ತುಂಬಾ ಶಿವನ ಭಕ್ತರಾಗಿರೋದ್ರಿಂದ ಶಿವನ ಬಗ್ಗೆ ಬರೆದಿರುವಂತದ್ದು ತಿರುಕ್ಕೋವಯಾರ್. ಓಕೆ, ಇದಕ್ಕೆ ಕರೆಕ್ಟ್ ಆಪ್ಷನ್ 3 ನೀವು ಅವಾಗ್ಲೇ ನೋಡ್ಕೊಂಡಿರ್ತೀರಿ ವೈಲ್ ಎಕ್ಸ್ಪ್ಲನೇಷನ್ ಇಟ್ ಸೆಲ್ಫ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. What is the defining characteristic of stone tool technology during the Mesolithic age? Okay, so defining characteristics of the stone tool age. So ಇಲ್ಲಿ ನೋಡಿ, ಪ್ಯಾಲಿಯೋಲಿಥಿಕ್ ಸ್ಟೋನ್ ಏಜ್ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೋನ್ ಟೂಲ್ಸ್ ನ ಬಳತಿರ್ತಾರೆ. ಅವರಿಗೆ ಪಾಲಿಶ್ ಮಾಡಕ್ ಬರ್ತಿರಲ್ಲ, ಅಥವಾ ಅದನ್ನ ಅವರಿಗೆ ಟೆಕ್ನಾಲಜಿ ಸೈಂಟಿಫಿಕಲಿ ಮೈಂಡ್ ಅಂದ್ರೆ ಅವ್ರದ್ದು ಸೆರೆಬ್ರಲ್ ಕೆಪಾಸಿಟಿ ಅಂತ ಹೇಳ್ತಾರೆ, ಬ್ರೈನ್ ಕೆಪಾಸಿಟಿ ಅವ್ರದ್ದು ಇಂಪ್ರೂವ್ ಆಗಿರೋದಿಲ್ಲ. ಆ ಟೈಮಲ್ಲಿ ಅವರು ದೊಡ್ಡ ದೊಡ್ಡ ಸ್ಟೋನ್ ಹ್ಯಾಂಡ್ ಎಕ್ಸ್ ಕ್ಲೀವರ್ಸ್ ನ ಯೂಸ್ ಮಾಡ್ತಿರ್ತಾರೆ. ಈ ಮೀಸೋಲಿಥಿಕ್ಸ್ ಏಜ್ ಬಂತಂದಾಗ ಬ್ಲೇಡ್ಸ್ ಯೂಸ್ ಮಾಡ್ತಾರೆ, ಟೈನಿ ಅಂದ್ರೆ ಸಣ್ಣ ಸಣ್ಣದು. ಇಲ್ಲಿ ನಾನು ಡಯಾಗ್ರಾಮ್ ಮಾಡಿದ್ದೀನಿ ನೋಡಿ, ಈ ಓಕೆ ಈ ಡಯಾಗ್ರಾಮ್ಸ್ ಮಾಡಿದ್ದೀನಲ್ಲ, ಈ ತರದ ಟೂಲ್ಸ್ ಗಳನ್ನ ಮೈಕ್ರೋಲಿಥಿಕ್ಸ್, ಇವೆಲ್ಲ ಸಣ್ಣ ಸಣ್ಣ, ಮೈಕ್ರೋ ಅಂದ್ರೆ ಸಣ್ಣದು, ಈ ಲಿಥಿಕ್ಸ್ ಅಂದ್ರೆ ಸ್ಟೋನ್. ಈ ಸಣ್ಣ ಸ್ಟೋನ್ ಗಳನ್ನ ಬಳಸುವಂತದ್ದು ಟೈನಿ ಜಿಯೋಗ್ರಾಮೆಟಿಕಲಿ. ಈ ಜಿಯೋಮೆಟ್ರಿ ಇದೆಯಾ ತ್ರಿಭುಜ, ದೆನ್ ಇದಕ್ಕೆ ಟ್ರಾಪೀಸ್ ಅಂತ ಹೇಳ್ತಾರೆ. ಓಕೆ, ಈ ತರದನ್ನ ಸ್ಟೋನ್ ಟೂಲ್ಸ್ ನ ಬಳಸುವಂತದ್ದು ಮೈಕ್ರೋಲಿಥಿಕ್ಸ್. ಓಕೆ, ಪ್ಯಾಲಿಯೋಲಿಥಿಕ್ ಅಲ್ಲಿ ಹ್ಯಾಂಡ್ ಎಕ್ಸ್. ದೆನ್ ಇನ್ ಲೈಕ್ ನಿಯೋಲಿಥಿಕ್ ಅಂದ್ರೆ ಪಾಲಿಶ್ಡ್ ಸ್ಟೋನ್ ಟೂಲ್ಸ್, ಮತ್ತೆ ಬೋನ್ ಸ್ಟೋನ್ ಟೂಲ್ ಅಂದ್ರೆ ಈ ಎನಿಮಲ್ಸ್ ನ ಅವರು ತಿಂದಾದ್ಮೇಲೆ ಅಥವಾ ಅವ್ರನ್ನ ಕಿಲ್ ಮಾಡಿದ್ಮೇಲೆ ಅವುಗಳಿಂದ ಬರುವಂತಹ ಬೋನ್ಸ್ ಗಳು ತುಂಬಾ ಗಟ್ಟಿ ಇರುತ್ತೆ. ಆಮೇಲೆ ಅವನ್ನ ಮುರಿದ್ಬಿಟ್ಟು ಶಾರ್ಪ್ ಆಬ್ಜೆಕ್ಟ್ಸ್ ಮಾಡ್ಕೊಂಡು ಅವನ್ನ ಪಾಲಿಶ್ ಮಾಡಿ ದೆನ್ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನ ಬಳಸೋದು ನಿಯೋಲಿಥಿಕ್ ಅಲ್ಲಿ. ಓಕೆ, ಪ್ಲೀಸ್ ಇಲ್ಲಿ ನಾನು ಬರ್ದಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಿಯೋಲಿಥಿಕ್ ಅಂತ ಬರೋದು ಪಾಲಿಶ್ ಸ್ಟೋನ್ ಯೂಸ್, ಅದನ್ನ ಲಾರ್ಜ್ ರಫ್ಲಿ ಡ್ರೆಸ್ಡ್ ಕ್ವಾಡ್ಜೈಟ್ ಟೂಲ್ಸ್ ಅನ್ನು ಬಳಸೋದು ಪ್ಯಾಲಿಯೋಲಿಥಿಕ್ ಏಜ್ ಅಲ್ಲಿ. ಓಕೆ, ಇದಿಷ್ಟು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ದೆನ್ ನೆಕ್ಸ್ಟ್ ಕ್ವಶನ್. How did Megasthenes describe the social structure of Mauryan society in India? ಹೋಯ್ತು. ಈ ಮೆಗಸ್ಥನೀಸ್ ಬಂದಿದ್ದು ಯಾವ ಟೈಮಲ್ಲಿ ಅಂದ್ರೆ ಚಂದ್ರಗುಪ್ತ ಮೌರ್ಯ ಫಸ್ಟ್ ಮೌರ್ಯನ್ ರೂಲರ್ ಟೈಮಲ್ಲಿ ಅವ್ರು ಬಂದಾಗ, ಇವರು ಸೆಲ್ಯೂಕಸ್ ನಿಕೇಟರ್ ಅಂತ ಇರ್ತಾರೆ ಒಬ್ರು. ಓಕೆ, ಇಂಡೋ ಗ್ರೀಕ್ ರೂಲರ್, ಅವರು ಗ್ರೀಕ್ ಒರಿಜಿನ್ ಇಂದ ಬಂದಂತ ರೂಲರ್. ಅವರು ಅಂಬಾಸಿಡರ್ ಆಗಿ ಕಳ್ಸಿರ್ತಾರೆ. ಈಗ ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಿರ್ತಾರಲ್ಲ, ಸೊ ಅದೇ ತರ ಬೇರೆ ದೇಶದವರು ನಮ್ಮ ದೇಶಕ್ಕೆ ಅವಾಗ ಬರ್ತಿದ್ರು. ಅವರು ನಮ್ಮ ದೇಶನ ಸ್ಟಡಿ ಮಾಡಿ ಸೊಸೈಟಿ ಬಗ್ಗೆ ಬರೀಬೇಕಾದ್ರೆ ಹೇಳ್ತಿದ್ರು, ನಮ್ಮ ದೇಶದಲ್ಲಿ ಕಳ್ತನನೇ ಇಲ್ಲ, ಆಮೇಲೆ ನಮ್ಮ ದೇಶದಲ್ಲಿ ಎಲ್ಲರೂ ಎಥಿಕಲ್ ಆಂಗಲ್ ಆಗಿ ಯೂಸ್ ಮಾಡ್ತಾರೆ, ಆಮೇಲೆ ಧರ್ಮಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ, ಆಮೇಲೆ ಏನಂದ್ರೆ ಯಾರಿಗೂ ಕಿರುಕುಳ ಕೊಡೋದಿಲ್ಲ. ಈ ರೀತಿ ಒಂದು ಐಡಿಯಲಿಸ್ಟಿಕ್ ವೇಯಲ್ಲಿ ನಮ್ಮ ಸೊಸೈಟಿನ ವರ್ಣಿಸಿದ್ದಾರೆ. ಆದ್ರೆ ಯಾವುದೇ ಇತಿಹಾಸಕಾರ ಈ ರೀತಿ ಎಕ್ಸ್ಟ್ರೀಮ್ ಆಗಿ ಬರೆಯುವಾಗ ನಾವು ತಿಳ್ಕೋಬೇಕು ಒಂದೇ ಏನಂತಂದ್ರೆ, ಅವರು ಕಡಿಮೆ ಲಿಮಿಟೆಡ್ ಅಮೌಂಟ್ ಅಲ್ಲಿ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಯಾವ್ದಾದ್ರು ಒಂದು ದೇಶಕ್ಕೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಈಗ ಅಮೆರಿಕಕ್ಕೆ ಹೋದ್ವಿ ಅನ್ಕೊಳ್ಳಿ, ಅಲ್ಲಿ ನಾವು ಈ ಸ್ಯಾನ್ ಫ್ರಾನ್ಸಿಸ್ಕೋ, ಆಮೇಲೆ ಇಲ್ಲಿ ವಾಷಿಂಗ್ಟನ್, ಆಮೇಲೆ ನ್ಯೂಯಾರ್ಕ್, ಈ ತರ ದೇಶದ ಬರೀ ಜಾಗಗಳನ್ನ ನೋಡ್ಕೊಂಡು ಅಮೆರಿಕನ ಅಳಿಯುವಂಥದ್ದಲ್ಲ. ಅಲ್ಲಿ ಯಾಕಂದ್ರೆ ಎಲ್ಲಾ ನಮಗೆ ಪಾಸಿಟಿವೇ ಕಾಣಿಸುತ್ತೆ, ಬಟ್ ನಾವು ಅಲ್ಲಿ ನಡೆಯುವಂತ ಲೈಕ್ ನೆಗೆಟಿವ್ ಕೃತ್ಯಗಳನ್ನ ನಾವು ಭಾವಿಸಿರೋದಿಲ್ಲ. ಸೊ ಈಗ ನಮ್ಮ ದೇಶದಲ್ಲಿ ಅವನು ಬಂದಾಗ ಅವನು ಮೇಜರ್ ಆಗಿ ಲೈಕ್ ಕ್ಯಾಪಿಟಲ್ ಸಿಟಿ ಪಟಲಿಪುತ್ರದಲ್ಲಿ ಅವನು ಇದ್ದಿರ್ತಾನೆ. ಆ ಟೈಮಲ್ಲಿ ಅವನು ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಲ್ಲಿ ಬರ್ದಿರ್ತಾನೆ. ಸೊ ನಾವು ಯಾವತ್ತೂ ಯಾವುದೇ ಒಂದು ಸೋರ್ಸ್ ಆಗಲಿ, ಯಾವುದೇ ಒಂದು ಸೋರ್ಸ್ನ ನಾವು ಅನಲೈಸ್ ಮಾಡಬೇಕಾದ್ರೆ ಕ್ರಿಟಿಕಲ್ ಆಂಗಲ್ ಆಗಿ ಅವ್ರನ್ನ
ಲೈಕ್ ವಿಮರ್ಶಾತ್ಮಕವಾಗಿ ತಗೊಳ್ಬೇಕು. ಪಾಸಿಟಿವ್ ನೆಗೆಟಿವ್ಸ್, ಅದರದ್ದು ಏನ್ ಮೆರಿಟ್ ಇದೆ, ಎಷ್ಟು ಅವ್ರಿಗೆ ಏನು ರಿಸೋರ್ಸಸ್ ಇದೆ ಅದನ್ನ. ಈಗ ಮೆಗಸ್ತನೀಸ್ ಇಂಡಿಕಾ ನಮ್ಮ ಹತ್ರ ಇಲ್ಲ, ಬಟ್ ಮೆಗಸ್ತನೀಸ್ ಇಂಡಿಕಾದು ಸ್ವಲ್ಪ ಸ್ವಲ್ಪ ಲೈಕ್ ಏನೋ ಪರ್ಸೆಪ್ಟ್ಸ್ ಎಲ್ಲೆಲ್ಲಿ ಸಿಗುತ್ತವೆ ಅಂತಂದ್ರೆ, ಅವರ ದೇಶದಲ್ಲಿ ಬರೆದಿರುವಂತ ಪ್ಲಿನಿ ಆಗ್ಲಿ, ಪ್ಲಿನಿ ಅಂತ ಬರ್ದಿದ್ದಾರೆ, ಅವ್ರ ನ್ಯಾಚುರಲ್ ಹಿಸ್ಟ್ರಿ ಅಂತ ಬರ್ದಿರ್ತಾರೆ. ಆಮೇಲೆ ಅವ್ರ ದೇಶದಿಂದ ಗ್ರೀಕ್ ಗ್ರೀಕ್ ಅರಿಯನ್ ಅಂತ ಇದ್ದಾರೆ. ಆಮೇಲೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ಸಿ, ಅದಕ್ಕೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ಸಿ ಅಂತ ಬುಕ್ ಇದೆಯಲ್ಲ, ಅದಕ್ಕೆ ಆಥರೇ ಇಲ್ಲ. ಆ ಥರದ ಬುಕ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ತುಣುಕುಗಳನ್ನ ನಾವೀಗ ಸ್ಟಡಿ ಮಾಡ್ತಾ ಇದ್ವಿ. ಬಟ್ ಅದರಲ್ಲಿ ಮೇನ್ ಆಗಿ ಅವ್ನು ಹೇಳಿರೋದು ಏನಂತಂದ್ರೆ, ದಿಸ್ ಥಿಂಗ್ ಹಿ ಐಡೆಂಟಿಫೈಡ್ ಸೊಸೈಟಿ ಆಸ್ ಡಿವೈಡೆಡ್ ಇಂಟು 7 ಕ್ಯಾಟಗರೀಸ್. ನಮ್ಮ ದೇಶದಲ್ಲಿ ಅವಾಗ ಏನಿತ್ತು, ಚತುರ್ವರ್ಣ ಸಿಸ್ಟಮ್ ಇತ್ತು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರ. ದೆನ್ ಅಂತಜಾಸ್ ಅಂತಿದ್ರು. ಅಂತಜಾಸ್ ಅಂದ್ರೆ ಅವ್ರ ಕಾಸ್ಟ್ ಇಂದ ಹೊರಗಡೆ, ಈ ಕಾಸ್ಟ್ ಸಿಸ್ಟಮ್ ಇಂದ ಹೊರಗಡೆ. ಇಷ್ಟು 5 ಕ್ಯಾಟಗರಿ ಇದ್ದು. ಬಟ್ ಇವನು ಐಡೆಂಟಿಫೈ ಮಾಡಿದ ಪ್ರಕಾರ 7 ಕ್ಯಾಟಗರೀಸ್ ಇದ್ದುವಂತೆ. ಅದು ಏನಂದ್ರೆ ಫಿಲಾಸಫರ್. ಫಿಲಾಸಫರ್ ಅಂದ್ರೆ ಲೈಕ್ ಬ್ರಾಹ್ಮಿನ್ ಇಟ್ ಸೆಲ್ಫ್. ಓಕೆ, ಫಿಲಾಸಫರ್ ಅಂದ್ರೆ ತತ್ವಶಾಸ್ತ್ರಜ್ಞ. ಆಮೇಲೆ ಫಾರ್ಮರ್ಸ್, ಯಾರು ಇವ್ರು 7 ಅಂದ್ರೆ ಫಿಲಾಸಫರ್ಸ್, ಫಾರ್ಮರ್, ದೆನ್ ಹರ್ಡರ್ಸ್. ಹರ್ಡರ್ಸ್ ಅಂದ್ರೆ ಈ ಕುರಿಗಳನ್ನ ಸಾಕೋರು ಅಥವಾ ದನಗಳನ್ನ ಮೇಯಿಸೋರು. ದೆನ್ ಆರ್ಟಿಸನ್ಸ್ ಅಂದ್ರೆ ಈ ಕರಕುಶಲ ಲೈಕ್ ವರ್ಕ್ಗಳನ್ನ ಮಾಡೋರು. ದೆನ್ ಟ್ರೇಡರ್ಸ್, ಇವೆರಡು ಒಟ್ಟಿಗೆ, ಆರ್ಟಿಸನ್ಸ್ ಮತ್ತೆ ಟ್ರೇಡರ್ಸ್ ಒಟ್ಟಿಗೆ ಹೇಳ್ಬೋದು. ದೆನ್ ಸೋಲ್ಜರ್ಸ್, ಓವರ್ಸಿಯರ್ಸ್, ದೆನ್ ಕೌನ್ಸಿಲರ್ಸ್. ಇವೆಲ್ಲ 7 ಸೇರಿ ಅವರು 7 ಕ್ಯಾಟಗರಿ ಇದೆ ಅಂತ ಹೇಳ್ತಾರೆ. ಬಟ್ ಬೇರೆ ಅದರ್ ಆಪ್ಷನ್ಸ್ ನೋಡಿದ್ರೆ ಅವು ವರ್ಕ್ ಆಗೋದಿಲ್ಲ. ಹಿ ಕರೆಕ್ಟ್ಲಿ ಡಿಪಿಕ್ಟೆಡ್, ಅವನಲ್ಲ, ಅದು ರಾಂಗ್. 4 ವರ್ಣ, 4 ವರ್ಣ ಅವನು ಡಿಪಿಕ್ಟ್ ಮಾಡಕ್ ಆಗ್ಲಿಲ್ಲ. ಹಿ ನೋಟೆಡ್ ಅ ಸಿಸ್ಟಮ್ ಬೇಸ್ಡ್ ಆನ್ ಸ್ಟ್ರಿಕ್ಟ್ ಎಂಡೋಗಮಿ. ನೋ, ಅದು ಇರಲಿಲ್ಲ. ಅವಾಗ ನಮ್ಗೆ ಇಂಟರ್ಕಾಸ್ಟ್ ಇಂಟರ್ಫೇತ್ ಮ್ಯಾರೇಜಸ್ ಕೂಡ ನಡೀತಾ ಇತ್ತು. ದೆನ್ ಹಿ ಅಬ್ಸರ್ವ್ ದ ಸೋಷಿಯಲ್ ಸ್ಟ್ರಕ್ಚರ್ ವಿತ್ ಫ್ರೀಕ್ವೆಂಟ್ ಇಂಟರ್ಕಾಸ್ಟ್ ಮ್ಯಾರೇಜ್. ಎಸ್, ಅಫ್ಕೋರ್ಸ್, ಲೈಕ್ ಫ್ರೀಕ್ವೆಂಟ್ ಆಗಿರ್ಲಿಲ್ಲ, ಬಟ್ ರೇರ್ಲಿ ಇತ್ತು. ಬಟ್ ಏನಂತಂದ್ರೆ ಈ ಸ್ಟ್ರಿಕ್ಟ್ ಎಂಡೋಗಮಿನೂ ಇರಲಿಲ್ಲ, ಆಮೇಲೆ ಇತ್ತು ಫ್ರೀಕ್ವೆಂಟ್ ಆಗಿ ಇಂಟರ್ಕಾಸ್ಟ್ ಮ್ಯಾರೇಜ್ ಇರಲಿಲ್ಲ. ಸೊ ಬಟ್ ಬೆಸ್ಟ್ ಆಪ್ಷನ್ ವುಡ್ ಬಿ ಹಿ ಐಡೆಂಟಿಫೈಡ್ ದ ಸೊಸೈಟಿ ಆಸ್ ಡಿವೈಡೆಡ್ ಇಂಟು 7 categories. I hope it is clear till this point. Next, which of the following sites is the easternmost sites of India civilization? ಇದು ಒಂದು ತುಂಬಾ ಬೇಸಿಕ್ ಕ್ವಶನ್, ನೀವೆಲ್ಲರೂ ಓದ್ಬೇಕಾದ್ರೆ ಓದಿರ್ತೀರಿ. ಐ ಹ್ಯಾವ್ ಡ್ರಾನ್ ಅ ಮ್ಯಾಪ್ ಹಿಯರ್, ಇಲ್ಲಿ. ಸೊ ಇನ್ ದಿಸ್ ಮ್ಯಾಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲೈಕ್ ದ ಈಸ್ಟರ್ನ್ ಪಾರ್ಟ್ ಅಂತ ಬಂದ್ರೆ ಅಲಂಗಿರ್ಪುರ್, ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. ದೆನ್ ದಹಮಾಬಾದ್ ಇಸ್ ಇನ್ ಮಹಾರಾಷ್ಟ್ರ. ಮಾಂಡಾ ಇಟ್ಸ್ ನಾರ್ತ್, ಇದು ನಾರ್ತ್ ಈಸ್ಟ್, ದೆನ್ ಸೌತ್. ನಾರ್ತ್ ಈಸ್ ಇನ್ ಮಾಂಡಾ, ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ದೆನ್ ಸುತ್ಕಾ ಜಂಡರ್ ಇಸ್ ಇನ್ ಬಲೂಚಿಸ್ತಾನ್ ಏರಿಯಾ ಆಫ್ ದ ಪಾಕಿಸ್ತಾನ್. ಓಕೆ, ಬಲೂಚಿಸ್ತಾನ್ ಏರಿಯಾ ತುಂಬಾ ಈಗ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಬಿಕಾಸ್ ಆಫ್ ದ terrorist attack from that Tehrik-e-Taliban from the Afghanistan side. Okay, they are the sympathizers of the Taliban government, and that is why they are conducting some terrorist activity in the Pakistan, the originator of the terrorist activities itself. So you need to understand that it is belong to that Baluchistan area of the Sudgajandar. I hope it is understandable till this point. And this is the easiest question. Alamgirpur. Rakigari ಎಲ್ಲಿ ಬರುತ್ತೆ? ಹರಿಯಾಣ. Okay, and Dayamabad, it's in south, actually it's in Maharashtra. Then Banawali ಎಲ್ಲಿ ಬಿಲಾಂಗ್ ಆಗುತ್ತೆ? Does anybody know? If you know, you can comment it down. Okay, please, like whenever I say something, you need to watch these videos very carefully and very detailed, and you need to understand. See, one question ನೋಡಿ ಆನ್ಸರ್ ಮಾತ್ರ ನೋಡಿ ಹೋಗೋದಲ್ಲ, you need to come to the answer part also. Okay, like every option you need to evaluate every option, then only you can clear the next exams. Okay, I think I'm clear till this point. Then match the following. Okay, Sattavahakula, Dhanna Vanajakula, then Pasanna Kottakula, then Pannikakula. ಇವೆಲ್ಲ ಏನಂದ್ರೆ ಪಾಳಿ ಲ್ಯಾಂಗ್ವೇಜ್ ಅಲ್ಲಿ ಬರುವಂತದ್ದು. ಓಕೆ, ಪಾಳಿ ಲ್ಯಾಂಗ್ವೇಜ್ ಅಲ್ಲಿ ಬರುವಂತ ಒಂದು ವರ್ಡ್ಸ್ಗಳು. ಈ ಪಾಳಿ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ತ್ರಿಪಿಟಿಕಾಸ್ ಅಲ್ಲಿ ಮೆನ್ಷನ್ ಆಗಿರುವಂತ ಇವು ಈ ಎಲ್ಲಿ ಅಂದ್ರೆ ಇದು ಬುದ್ಧಿಸ್ಟ್ ಸಂಘಗಳು ಇದ್ದಲ್ಲ, ಆ ಟೈಮ್ ಅಲ್ಲಿ ಬರುವಂತದ್ದು. ಇವೆಲ್ಲ ಮ್ಯಾಚಸ್ ಇದ್ದಾವಲ್ಲ, ಕರೆಕ್ಟ್ ಆಗಿ ಮ್ಯಾಚ್ ಆಗಿವೆ, ಎಲ್ಲದಕ್ಕೂ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸತ್ತವಾಹಕುಲ ಅಂದ್ರೆ ಫ್ಯಾಮಿಲಿ ಆಫ್ ಕಾರವಾನ್ ಟ್ರೇಡರ್ಸ್. ದೆನ್ ಧನ್ನ ವನಿಜ ಕುಲ ಅಂತಂದ್ರೆ ಫ್ಯಾಮಿಲಿ ಆಫ್ ಗ್ರೇನ್ ಮರ್ಚೆಂಟ್ಸ್, ಅಂದ್ರೆ ಈ ದವಸ ಧಾನ್ಯಗಳನ್ನು ಮಾರುವಂತದ್ದು, ಧಾನ್ಯ. ಓಕೆ, ಧಾನ್ಯ. ಓಕೆ, ದೆನ್ ಶಾತವಾಹನ ಅಂತ ಬಂದ್ರೆ ಶಾತವಾಹನರು ತುಂಬಾ ಟ್ರೇಡ್ ಬಗ್ಗೆ ತುಂಬಾ ಇದ್ರು. ಸೊ ಹಂಗೆ ಸತ್ತವಾಹನ ಹಿಂಗ್ ನೆನ್ಪಿಟ್ಕೋರಿ. ಶಾತವಾಹನ ಅಂದ್ರೆ ಸತ್ತವಾಹನ. ಕ್ಯಾರವನ್ ಟ್ರೇಡರ್ಸ್ ಅಂದ್ರೆ ಲಾಂಗ್ ಅಂದ್ರೆ ತುಂಬಾ ದೂರದ ಲೈಕ್ ವ್ಯಾಪಾರಗಳನ್ನ ಮಾಡ್ತಿದ್ರಲ್ಲ, ಅದಕ್ಕೆ ಕ್ಯಾರವನ್ ಟ್ರೇಡರ್ಸ್ ಅಂತ ಹೇಳ್ತಾರೆ. ಪಸನ್ನ ಕೊತ್ತ ಕುಲ ಅಂತಂದ್ರೆ ಸ್ಟೋನ್. ಓಕೆ, ಸ್ಟೋನ್ ಗ್ರೈಂಡರ್ಸ್, ಈ ಕಲ್ಲುಗಳನ್ನ ಪುಡಿ ಮಾಡುವಂತ ಒಂದು ಫ್ಯಾಮಿಲಿ. ಪನ್ನಿಕ್ವ ಕುಲ ಅಂತಂದ್ರೆ ಫ್ಯಾಮಿಲಿ ಆಫ್ ಗ್ರೀನ್ ಗ್ರೋಸರ್ಸ್. ಓಕೆ, ಈ ತರಕಾರಿ ವ್ಯಾಪಾರಗಳನ್ನ ಮಾಡ್ತಿರೋಕಂತ ಈ ಒಂದು ಫ್ಯಾಮಿಲಿಗೆ ಇದನ್ನ ಹೇಳ್ತಾರೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ವುಡ್ ಬಿ ಆಪ್ಷನ್ 3. ಓಕೆ, next question. In which mandala of the Rigveda is the Dasharada
ದಶರಾಜ ವಾರ್, ಓಕೆ, ದಶರಾಜ ಯುದ್ಧ, ಓಕೆ, ದಶರಾಜ ಯುದ್ಧ ಮೆನ್ಷನ್ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್. ಅರ್ಲಿ ವೇದಿಕ್ ಪೀರಿಯಡ್ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಅಂತ ಹೇಳ್ತೀನಿ ನೋಡಿ. ಅರ್ಲಿ ವೇದಿಕ್ ಪೀರಿಯಡ್ ಅಂದ್ರೆ ಋಗ್ವೇದ ಓನ್ಲಿ. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಈ ಮೂರು ವೇದಗಳು ಸೇರ್ಕೊಂಡು ಲೇಟರ್ ವೇದಿಕ್ ಪೀರಿಯಡ್ ಆಗಿದೆ. ಅರ್ಲಿ ವೇದಿಕ್ ಪೀರಿಯಡ್ ಟೈಮ್ ಲೈನ್ ಏನಂತಂದ್ರೆ 1500 BCE ಬಿಫೋರ್ ಕಾಮನ್ ಎರಾ ಟಿಲ್ 1000 BCE. ಇಟ್ ಇಸ್ ದ ಮೋಸ್ಟ್ ಕಾಮನ್ಲಿ ಅಕ್ಸೆಪ್ಟೆಡ್ ಟೈಮ್ ಇದು. ಓಕೆ, ದೆನ್ ಲೇಟರ್ ವೇದಿಕ್ ಪೀರಿಯಡ್ ಟೈಮ್ ಬಂತಂದ್ರೆ 1000 BCE ಬಿಫೋರ್ ಕಾಮನ್ ಎರಾ ಟಿಲ್ 600 BCE. 600 BCE ಅಂದ್ರೆ 600 BCE. ದೆನ್ ನೆಕ್ಸ್ಟ್ ಬರೋದು ಮಹಾಜನಪದ ಪೀರಿಯಡ್. ಈ ಮಹಾಜನಪದ ಪೀರಿಯಡ್ ಬಂದಾಗ ಮೇಜರ್ ಆಗಿ ಲೈಕ್ ಇಟ್ ಸ್ಟಾರ್ಟ್ಸ್ ಅರೌಂಡ್ 600 BCE ಟಿಲ್ 300 BCE. 300 BCE ಇಂದ ಸ್ಟಾರ್ಟ್ ಆಗೋದು ಮೌರ್ಯನ್ ಪೀರಿಯಡ್. ಇದಿಷ್ಟು ನಿಮಗೆ ಟೈಮ್ ಲೈನ್ ಗೊತ್ತಿರುತ್ತೆ. ಈ ದಶರಾಜ ಯುದ್ಧ ಅಂತ ಬಂದಾಗ ಇದು ಎಲ್ಲಿ ಮೆನ್ಷನ್ ಆಗಿದೆ ಅಂತಂದ್ರೆ 7th ಮಂಡಲ. ಇದೆಲ್ಲರಿಗೂ ಗೊತ್ತಿರುತ್ತೆ, ನಾವು ಫ್ಯಾಕ್ಟ್ಸ್ ನ ಬಯೋಟ್ ಹಾಕ್ಬೇಕಾದ್ರೆ ಗೊತ್ತಿರುತ್ತೆ. ಬಟ್ ನಾವು ಬೇರೆ ಇನ್ನೊಂದು ಈ 7th ಮಂಡಲದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ, ಮಹಾಮೃತ್ಯುಂಜಯ ಮಂತ್ರ ಅಂತ. ಓಕೆ, ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನೆನ್ಪಿಟ್ಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರ ಅಂತ. ದೆನ್ ಲೈಕ್ ದ ಥರ್ಡ್ ಮಂಡಲ ಅಂತ ಬರುತ್ತೆ. ಈ ಥರ್ಡ್ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇದೆ, ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸಂಸ್ಕೃತ. ಈ ಒಂದು ಮಂಡಲ ಥರ್ಡ್ ಮಂಡಲದಲ್ಲಿ ಈ ಗಾಯತ್ರಿ ಮಂತ್ರವನ್ನು ಬರೆದವರು ಯಾರು? ವಿಶ್ವಾಮಿತ್ರ ಮುನಿಗಳು. ಈ ವಿಶ್ವಾಮಿತ್ರ ಮುನಿಗಳು ಯಾವ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಓಂ ಭೂರ್ ಭುವ ಸ್ವಹ. ಓಕೆ, ತಸ್ವಹಿ ದುರ್ವನಿಹೀನ್ಯಂ ಭರ್ಗೋ ದೇವಶ್ಚ ಧೀಮಹಿ ಧಿಯೋ ಯೋ ನ ಪ್ರಚೋದಯ. Okay, that thing, like you can such a very simple shloka, and that shloka is from the the third mandala of this. Okay, then 10th, ಈ 10th ಮಂಡಲ ಇದೆಯಲ್ಲ ಅದರಲ್ಲಿ ಪುರುಷ ಸೂಕ್ತ ಅಂತ ಇದೆ. ಪುರುಷ ಸೂಕ್ತ ಅಂತಂದ್ರೆ ಈ ನಮ್ದು ಡಿವಿಷನ್ ಇದೆಯಲ್ಲ, ಲೈಕ್ ಈ ಒಂದು ಈ ಹೆಡ್ ಆಫ್ ದ ಹೆಡ್ ವಿಲ್ ಬಿಲಾಂಗ್ ಟು ದ ಬ್ರಾಹ್ಮಣ. ಫ್ರಮ್ ದ ಹೆಡ್ ಒರಿಜಿನ್ ಅಂದ್ರೆ ಹೆಡ್ ಇಂದ ಒರಿಜಿನ್ ಆದವರು ಬ್ರಾಹ್ಮಣ, ಭುಜಗಳಿಂದ ಒರಿಜಿನ್ ಆದವರು ಕ್ಷತ್ರಿಯ, ಆಮೇಲೆ ಈ ತೊಡೆಗಳಿಂದ ಕೆಳಗಡೆ ಒರಿಜಿನ್ ಆದವರು ವೈಶ್ಯ, ದೆನ್ ಪಾದಗಳು ತೀರಾ ಲೋ ಲೆವೆಲ್ ಅಲ್ಲಿ ಇರುವಂತವರು ಶೂದ್ರ ಅಂತ. ಇದನ್ನ ಅವರು ಡಿಫೈನ್ ಮಾಡಿದ್ದಾರೆ ಇನ್ ದಿಸ್ ಬುಕ್. ಬಟ್ ಇವೆಲ್ಲ ಲೇಟರ್ ಎಡಿಷನ್ಸ್. ಓಕೆ, ಓಲ್ಡೆಸ್ಟ್ ಅಂದ್ರೆ ನಿಜವಾಗ್ಲೂ ಒರಿಜಿನ್ ಬುಕ್ ಅಲ್ಲಿ ಇದು ಇಲ್ಲ. ಸೊ ಮಂಡಲ 2ರಿಂದ ಮಂಡಲ 7ವರೆಗೆ ಓಲ್ಡೆಸ್ಟ್ ಲೈಕ್ ದಿಸ್ ಥಿಂಗ್. ದೆನ್ the 1, 2, 1 and the 8, 9, 10 ಒಂದೇ ಮಂಡಲ, ಮತ್ತೆ 8, 9, 10 ಇವೆಲ್ಲ ಮಂಡಲಗಳು ಲೇಟರ್ ಎಡಿಷನ್ಸ್. ಓಕೆ, ಬಟ್ ಈ 10ನೇ ಮಂಡಲದಲ್ಲಿ ಇನ್ನೂ ಇವೆ. ಮ್ಯಾರೇಜ್, ಈ ಮದುವೆ ಆಗ್ಬೇಕಾದ್ರೆ ಮತ್ತೆ ಡೆತ್ ಆಗ್ಬೇಕಾದ್ರೆ ಅದ್ರ ರೈಟ್ಸ್ ಇರ್ತಾವಲ್ಲ, ಯಾವ ರೀತಿ ಮಾಡ್ಬೇಕು ಇದನ್ನೆಲ್ಲ ಫಂಕ್ಷನ್ಸ್ ನ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು 10ನೇ ಮಂಡಲದಲ್ಲಿ. ದೆನ್ ನಸದೀಯ ಸೂಕ್ತ ಅಂತ ಇರೋದು 10th ಮಂಡಲದಲ್ಲೇ. ನಸದೀಯ ಸೂಕ್ತ ಅಂತಂದ್ರೆ ಅದು ಒರಿಜಿನ್ ಆಫ್ ದ ಯೂನಿವರ್ಸ್, ಈ ಒಂದು ವಿಶ್ವ ಹೇಗೆ ಹುಟ್ಕೊಳ್ತು ಅಂತ ಅನ್ನೋದ್ರ ಬಗ್ಗೆ ಈ ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಋಗ್ವೇದದಲ್ಲಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟಿಲ್ ದಿಸ್ ಪಾಯಿಂಟ್. ಆಮೇಲೆ 9ನೇ ಮಂಡಲದಲ್ಲಿ ಸೋಮರಸ ಅಂತಂದ್ರೆ ಅದು ಒಂದು ದೇವರಿಗೆ ಅರ್ಪಿಸ್ತಕ್ಕಂಥ ಒಂದು ಲಿಕ್ವಿಡ್ ಪಾಯಸ ತರ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿರೋದು 9th ಮಂಡಲ. ಇದು ಪಾಯಸನ ಅನ್ಬೋದು. ಆ ಸೋಮರಸಕ್ಕೆ ಇನ್ನೊಂದು ಅಂದ್ರೆ ಈ ನಮ್ದು ಆಲ್ಕೋಹಾಲ್ ಇದೆಯಲ್ಲ, ಆಲ್ಕೋಹಾಲ್ ಕಂಟೆಂಟ್, ಅದ್ರ ಬಗ್ಗೆನೂ ಇದರಲ್ಲಿ ಸೋಮರಸ ಅಂತ ಕೆಲವು ಹಿಸ್ಟೋರಿಯನ್ಸ್ ಮಾತಾಡ್ತಾರೆ. ಓಕೆ, ದೆನ್ ಇನ್ ದ ಲೇಟರ್ ವೇದಿಕ್ ಪೀರಿಯಡ್, 10th question, in the later Vedic period, what political concept is mentioned in the Atharva Veda as being held by the king and made firm by the gods? ಅಂದ್ರೆ ಅಥರ್ವ ವೇದದಲ್ಲಿ ಈ ರಾಷ್ಟ್ರ ಅನ್ನುವಂತ ಒಂದು ವರ್ಡ್ ನ ಕಾನ್ಸೆಪ್ಟ್ ನ ಫಸ್ಟ್ ತಗೊಂಡ್ ಬರ್ತಾರೆ. ರಾಷ್ಟ್ರ ಅಂದ್ರೆ ಏನು ಅಂತ ಮೊದಲು ಗ್ರಾಮ, ಈ ಸಭಾ, ಇದ್ರ ಬಗ್ಗೆ ಮಾತಾಡ್ತಿದ್ರು. ಬಟ್ ಅದಾದ್ಮೇಲೆ ರಾಷ್ಟ್ರ ಅಂತಂದು ಒಂದು ಬಿಗ್ ಪೊಲಿಟಿಕಲ್ ಟೆರಿಟೋರಿ, ಓಕೆ, ರಾಜಕೀಯ ಒಂದು ಜಾಗ, ಆದ್ರೆ ಒಂದು ಬಿಗ್ ಟೆರಿಟೋರಿ ಬಗ್ಗೆ ಮಾತಾಡ್ಬೇಕಾದ್ರೆ ರಾಷ್ಟ್ರ ಅಂತ ಬರುತ್ತೆ. ಅದನ್ನ ಅಥರ್ವ ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಏನಂದ್ರೆ ರಾಜನಿಗೆ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ಪವರ್ ಇರುತ್ತೆ. ಬಟ್ ಅದನ್ನ ಗಟ್ಟಿಗೊಳಿಸಿದ್ದು ಯಾರು ಅಂತಂದ್ರೆ ದೇವರುಗಳ ಆ ಒಂದು ಪವರ್ ಇಂದ. ದೇವರುಗಳು ಅದಕ್ಕೆ ಪವರ್ ಕೊಟ್ರು ಈ ಪೊಲಿಟಿಕಲ್ ಕಾನ್ಸೆಪ್ಟ್ ನ. ಇಟ್ ಇಸ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್. ನೀವೇನ್ ಮಾಡ್ಬೇಕಂದ್ರೆ ತುಂಬಾ ಸಲ ರಿವಿಷನ್ ಮಾಡ್ಬೇಕು. ಸೇಮ್ ಕಾನ್ಸೆಪ್ಟ್ಸ್ ನ ನಾವು ಓದಿದೆ, ನಾನು ಮುಗಿಸಿದೆ, ಅದು ವರ್ಕ್ ಆಗೋದೇ ಇಲ್ಲ, ಅದು ಯಾವತ್ತೂ ಕೆಲಸ ಮಾಡೋದಿಲ್ಲ. ಓದಿ ಮುಗಿಸಿದಿರಾ ಓಕೆ, ಬಟ್ ರಿವಿಷನ್ ಎಷ್ಟು ಸಲ ಮಾಡಿದ್ರಿ ಅದು ಸಹ ಇಂಪಾರ್ಟೆಂಟ್. ನೀವು ತುಂಬಾ ಸಲ ಅದನ್ನೇ ಕಣ್ಣಾಡಿಸ್ಬೇಕು. ಅದು ಅವಾಗ ಮಾತ್ರ ಯು ಕ್ಯಾನ್ perform well in the examination. Okay, next question. Given below are the two statements, one labeled as assertion and other labeled as reason. Assertion and reason based question. Assertion ಏನಿದೆ ಅಂದ್ರೆ according to ಶಂಕರ, ಅಂದ್ರೆ ಶಂಕರಾದೇವ ಅವರು, ಶಂಕರಾಚಾರ್ಯ ಅವರು, the way forward to salvation was devotion to God, strengthened by the knowledge that God and the created beings were the one and the same. ಅಂದ್ರೆ ಇವ್ರು ಏನ್ ಹೇಳ್ತಾರೆ, ಅದ್ವೈತವಾದ. ಶಂಕರಾಚಾರ್ಯ ಅವರದ್ದು ಅದ್ವೈತವಾದ, ಮಧ್ವಾಚಾರ್ಯರದ್ದು ದ್ವೈತವಾದ. ಓಕೆ, ದೆನ್ ರಾಮಾನುಜಾಚಾರ್ಯ ಅವ್ರದ್ದು ವಿಶಿಷ್ಟ ಅದ್ವೈತ. ಅವರು ಅದ್ವೈತನೇ ಬಟ್ ವಿಶಿಷ್ಟ ಅದ್ವೈತ. ಓಕೆ,
ಬಟ್ ಹಿಯರ್ ಶಂಕರಾಚಾರ್ಯ ಅವರು ಹೇಳೋದೇನಂತಂದ್ರೆ ಈ ಒಂದು ಆತ್ಮ ಮತ್ತೆ ಪರಮಾತ್ಮ ಅನ್ನೋದು ಎರಡು ಒಂದೇ. ಓಕೆ, ನಾವು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಪ್ರಿನ್ಸಿಪಲ್ ಕೊಡ್ತಾರೆ ಅವರು. ಈ ಶಂಕರಾಚಾರ್ಯ ಅವರು ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದಂದ್ರೆ ನಾನೇ ದೇವರು, ನಾನೇ ಅಹಂ ಅಂದ್ರೆ ನಾನು, ಬ್ರಹ್ಮ ನಾನೇ ದೇವರು ಅಂತ ಹೇಳೋದು. ಅದು ಯಾಕೆ ಅಂತಂದ್ರೆ ನಾನು ದೇವರ ಒಂದು ಕೃಪೆಯಿಂದ ಹುಟ್ಟಿದವನಾದ್ರೆ ನಾನು ಒಂದು ದೇವರದ ಒಂದು ತುಣುಕೆ. ಸೊ ಹಂಗಾಗಿ ನನ್ನಲ್ಲೂ ಒಂದು ದೈವತ್ವ ಇದೆ. ಆ ದೈವತ್ವ ಇರೋದ್ರಿಂದ ಅವ್ರು ಏನ್ ಹೇಳೋದು ಅಂದ್ರೆ ನಾವು ದೇವರು ಆತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಈ ಒಂದು ನಾಲೆಜ್, ಈ ಒಂದು ಆತ್ಮ ಮತ್ತು ಪರಮಾತ್ಮ ಒಂದೇ ಅನ್ನೋ ಒಂದು ಈ ತರದ್ದು ನಾಲೆಜ್ ನ ಪಡ್ಕೊಳ್ಳೋದು ಅಂದ್ರೆ ಈ ಒಂದು ಜ್ಞಾನದೇ ಆಗ್ಬೇಕಂದ್ರೆ ಏನಂದ್ರೆ ನಾಲೆಜ್ ನ ಗೇನ್ ಮಾಡಬೇಕು. ಇದು ಹೇಗೆ ನಾಲೆಜ್ ನ ಗೇನ್ ಮಾಡೋದು ಅಂದ್ರೆ ಇದನ್ನ ಮುಕ್ತಿ ಹೇಗೆ ಪಡ್ಕೊಳ್ಳೋದು ಅಥವಾ ಆತ್ಮದಿಂದ ಪರಮಾತ್ಮಕ್ಕೆ ಹೇಗೆ ನಾವು ಹೋಗಿ ಸೇರೋದು ಅಂತಂದ್ರೆ ನಾವು ನಾಲೆಜ್ ಗೇನ್ ಮಾಡಬೇಕು ಅಬೌಟ್ ದ ಗಾಡ್ ಬಗ್ಗೆ ನಾವು ನಾಲೆಜ್ ನ ಗೇನ್ ಮಾಡ್ತಾ ಇರ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಜ್ಞಾನ ಮಾರ್ಗ ಅಂತ ಹೇಳ್ತಾರೆ. ಓಕೆ, ಭಕ್ತಿ ಮಾರ್ಗವನ್ನು ಸೂಚಿಸೋರು ರಾಮಾನುಜಾಚಾರ್ಯರು, ಬಟ್ ಜ್ಞಾನ ಮಾರ್ಗವನ್ನು ಸೂಚಿಸೋರು ಶಂಕರಾಚಾರ್ಯರು. ಓಕೆ, ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಬಟ್ ರೀಸನ್ ಇದೆಯಲ್ಲ ಅದು ರಾಂಗ್ ಇದೆ. ಶಂಕರಾಚಾರ್ಯ ವಾಸ್ ಅ ಪ್ರೊಫೌಂಡರ್ ಆಫ್ ದ್ವೈತ ಅಲ್ಲ, ಅದು ಮಧ್ವಾಚಾರ್ಯ ಅದ್ವೈತವಾದ. ಸೊ ಇಟ್ ಇಸ್ ಅ ದ್ವೈತ ಅದ್ವೈತವಾದ. ನೋ, ಅದು ಅಲ್ವೇ ಅಲ್ಲ. ಸೊ ಹಿಯರ್ R is false. So the third option would be correct here. Okay, A is true, but R is false. Okay, next question. The Arab traveler whose work is called The Mirror of the 11th Century is India. 11th century ಅಂತಂದ್ರೆ ಇವರು ಅಲ್ಬೆರುನಿ ಅಂತ ಇದಾರಲ್ಲ, ಈ ಅಲ್ಬೆರುನಿ ಇದಾರಲ್ಲ, ಇವ್ರು ಬಂದಿರೋದು ಏನಂತಂದ್ರೆ ಲೈಕ್ ಈ wait, what is that? ಮೊಹಮ್ಮದ್ ಗಜ್ನಿ. ಎಸ್, ಮೊಹಮ್ಮದ್ ಗಜ್ನಿ ಟೈಮಲ್ಲಿ ಮೊಹಮ್ಮದ್ ಗಜ್ನಿ 17 ಟೈಮ್ಸ್ ನಮ್ಮ ಇಂಡಿಯಾನ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ಅವ್ರ ಜೊತೆಗೆ ಬಂದು ನಮ್ಮ ಇಂಡಿಯಾದ ಬಗ್ಗೆ ಸ್ಟಡಿ ಮಾಡಿ ನಮ್ಮ ಇಂಡಿಯಾದ ಬಗ್ಗೆ ಬರೀಬೇಕಾದ್ರೆ ಅವ್ರದ್ದು 11th ಸೆಂಚುರಿಯಲ್ಲೇ ಮೊಹಮ್ಮದ್ ಗಜ್ನಿ ಬಂದಿರೋದು. ಸೊ ದ ಮಿರರ್ ಆಫ್ ದ 11th ಸೆಂಚುರಿ ಈ ಬುಕ್ ನ ಬರ್ದಿರೋರು ಕಿತಾಬುಲ್ ಹಿಂದ್. ಇದಕ್ಕೆ ಇನ್ನೊಂದು ಹೆಸರು ದ ಮಿರರ್ ಆಫ್ 11th ಸೆಂಚುರಿ ಅಂತ ಬರ್ದಿದ್ದಾರೆ. ಈ ಬುಕ್ ನ ಬರ್ದಿರೋರು ಅಲ್ಬೆರುನಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ದೆನ್ ಇಬ್ನ ಬತುತಾ ಅಂತ ಬರ್ತಾರೆ ಇನ್ನೊಬ್ರು. ಇಬ್ನ ಬತುತಾ ಅವ್ರು ಬರ್ದಿರೋದು ಒಂದು ಬುಕ್ ರೀಲಾ ಅಂತಂದ್ರೆ ಜರ್ನಿ ಅಂತ. ಓಕೆ, ಜರ್ನಿ, ಇಟ್ಸ್ ದ ಮೀನಿಂಗ್ ಈಸ್ ಜರ್ನಿ. ದೆನ್ next question, given below the two statements, the statement assertion and reason based question. On account of its prosperity, the China had become a main focus of trade in the Indian Ocean in early medieval period. ಹೌದು, ಚೈನಾ ಈ ಮಿಡಿವಲ್ ಪೀರಿಯಡ್, ಅರ್ಲಿ ಮಿಡಿವಲ್ ಪೀರಿಯಡ್ ಅಂದ್ರೆ ಈ 600 AD, 700 AD, 800 AD ಆ ಟೈಮಲ್ಲಿ ಚೈನಾ ತುಂಬಾ ಪ್ರಾಸ್ಪೆರಿಟಿನ ಹೊಂದಿತ್ತು. ಆ ಟೈಮಲ್ಲಿ ಇದು ಮೇನ್ ಫೋಕಸ್ ಏನಾಗಿತ್ತು ಅಂದ್ರೆ ಇದು ಒಂದು ಮೇನ್ ಫೋಕಸ್ ಆಫ್ ಟ್ರೇಡ್ ಇನ್ ದ ಇಂಡಿಯನ್ ಓಷನ್. ನಮ್ಮ ಇಂಡಿಯನ್ ಓಷನ್ ಇದೆಯಲ್ಲ, ಬೇ ಆಫ್ ಬೆಂಗಾಲ್ ಇದೆ, ಆಮೇಲೆ ಈ ಸೌತ್ ಚೈನಾ ಸಿ ಇದೆ, ಇದರಲ್ಲಿ ತುಂಬಾ ಲೈಕ್ ಚಲನವಲನಗಳು ಆಗ್ತಾ ಇತ್ತು ಬಿಕಾಸ್ ಆಫ್ ಚೈನಾ ವಾಸ್ ಪ್ರಾಸ್ಪರಸ್. ಓಕೆ, ತುಂಬಾ ಶ್ರೀಮಂತ ಇತ್ತು. ಓಕೆ, ದ ನೆಕ್ಸ್ಟ್ ಕ್ವಶನ್, next reason, the main seaport for foreign trade in China during this period was Canton. ಓಕೆ, ಅದಕ್ಕೆ ಇನ್ನೊಂದು ಹೆಸರಿದೆ, ಗಾಂಜೋ whatever, the ಗಾಂಜೋ. ಓಕೆ, ಈ ಒಂದು ಲೈಕ್ ದ ಕ್ಯಾಂಟಾನ್, ಈ ಕ್ಯಾಂಟಾನ್ ಅನ್ನೋ ಒಂದು ಪೋರ್ಟ್, ಅದು ಸೌತ್ ಚೈನಾ ಸೀಗೆ ಫೇಸ್ ಮಾಡಿರುವಂತ ಒಂದು ಪೋರ್ಟ್. ಅದು ತುಂಬಾ ಲೈಕ್ ಸಿ ಪೋರ್ಟ್ ಫಾರಿನ್ ಟ್ರೇಡ್ಗೆ ಇದು ತುಂಬಾ ಹೆಸರಾಂತವಾದದ್ದಾಗಿತ್ತು. ಬೋಟ್ ಎರಡೂ ಕರೆಕ್ಟ್ ಇದೆ. ಇದು ಟ್ರೇಡ್ ಅವರಿಗೆ ಈ ಕ್ಯಾಂಟಾನ್ ಇಂದ ಬರ್ತಿದ್ರಿಂದಾನೇ ಅವ್ರದ್ದು ಪ್ರಾಸ್ಪೆರಿಟಿ ಇಂಪ್ರೂವ್ ಆಗ್ತಿತ್ತು. ಸೊ ಅಸರ್ಷನ್ ಮತ್ತೆ ರೀಸನ್ ಎರಡು ಒಂದೇ ಆಗಿರುತ್ತೆ. ಆಮೇಲೆ ಇನ್ನೊಂದು ಕೇಳ್ಬೇಕೇನಂದ್ರೆ ಅಸರ್ಷನ್ ಮತ್ತೆ ರೀಸನ್ ಬಂದಂತ ಕ್ವಶನ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಅಸರ್ಷನ್ ಓದ್ಬಿಟ್ಟು ನೀವು ನೆಕ್ಸ್ಟ್ ರೀಸನ್ ಓದ್ಬೇಕಾದ್ರೆ ಬಿಕಾಸ್ ಆರ್ ಹ್ಯಾನ್ಸ್ ಲೈಕ್ ದಟ್ ಈಸ್ ವೈ ಅಂತ ಅಂದ್ರೆ ಒಂದು ಎಕ್ಸ್ಟ್ರಾ ಸಫಿಕ್ಸ್ ನ ಆಡ್ ಮಾಡ್ಬಿಟ್ಟು ನೀವು ರೀಸನ್ ಓದಿದ್ರೆ ಅವಾಗ ಅದು ರೀಸನ್ ಏನಾದ್ರೂ ಸೆನ್ಸಿಬಲ್ ಅನ್ಸಿದ್ರೆ ದೆನ್ ಇಟ್ ಇಸ್ ಕರೆಕ್ಟ್ ಓನ್ಲಿ. ಆ ತರ ನಾವು ಗೆಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಖ್ವಾಜಾ ಮೊಯಿನುದ್ದೀನ್ ಚಿಸ್ಟಿಯು ಭಾರತದಲ್ಲಿ ಚಿಸ್ಟಿ ಪಂಥವನ್ನು ಪ್ರಾರಂಭಿಸಿದರು. ಓಕೆ, ಚಿತ್ತಿ ಅಲ್ಲ, ಅದು ಚಿಸ್ಟಿ. ಐ ಡೋಂಟ್ ನೋ ಹೌ ದೇ ಪ್ರೊನೌನ್ಸ್ ಇಟ್. ಚಿಸ್ಟಿ ಪಂಥವನ್ನು ಪ್ರಾರಂಭಿಸಿದವರು. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಟ್ ನಾನು ಇದೇ ಸ್ಟೇಟ್ಮೆಂಟ್ ಅಲ್ಲಿ ನಾನು ತಪ್ಪು ಮಾಡಿರೋದು. ಬಟ್ ಏನಂತಂದ್ರೆ ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದಾರಲ್ಲ, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಬಟ್ ನಾವು ಓದ್ಬಿಟ್ಟು ನಾವು ಆಪ್ಷನ್ಸ್ ಹುಡುಕುವಾಗ ಬರೀ ಎಲ್ಲ ಮ್ಯಾಕ್ಸಿಮಮ್ ಕ್ವಶನ್ಸ್ ಕರೆಕ್ಟ್ ಅಂತ ಇದ್ದಾಗ ನಾವು ಅದನ್ನ ಮರ್ತು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಸೂಫಿ ಸಂತ ಫರೀದುದ್ದೀನ್ ಗಂಜ್ ಇ ಸೇಕರ್ ರವರು ವಿಶಾಲವಾದ ಮಾನವೀಯತೆಯ ದೃಷ್ಟಿಕೋನವನ್ನು ಹೊಂದಿದ್ದರು. ಇವರ ಕೆಲವು ಸೂಕ್ತಿಗಳು ನಂತರದ ದಿನಗಳಲ್ಲಿ ಸಿಖ್ಖರ ಆದಿಗ್ರಂಥದಲ್ಲಿ ಉಲ್ಲೇಖಿತವಾಗಿರುವುದು ಕಂಡು ಬಂದಿವೆ. ಹೌದು, ಅಫ್ಕೋರ್ಸ್ ಈ ಒಂದು ಇನ್ಫಾರ್ಮೇಶನ್ ಫರೀದುದ್ದೀನ್ ಗಂಜ್ ಶಾಕರ್ ವಾಸ್ ದ ಸೂಫಿ ಸೈಂಟ್. ಅವ್ರದ್ದು ಒಂದು ಪರ್ಸೆಪ್ಟ್ಸ್ ಮತ್ತೆ ಪೋಯಮ್ಸ್ ಗಳನ್ನ ಎಲ್ಲಿ ಆಡ್ ಮಾಡಿದ್ದಾರೆ ಅಂದ್ರೆ ಆದಿಗ್ರಂಥಲ್ಲಿ ಆಡ್ ಮಾಡಿದ್ದಾರೆ. ಓಕೆ, ಇದು ಎರಡೂ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇವೆ. ಬಟ್ ನಮ್ಗೆ ಕೇಳಿರೋದು ರಾಂಗ್ ಸ್ಟೇಟ್ಮೆಂಟ್. ಬಟ್ ಅದಕ್ಕೆ ಕರೆಕ್ಟ್ ಆಪ್ಷನ್ ವುಡ್ ಬಿ 3 and 4. ಹಮೀದುದ್ದೀನ್ ನಗೋರಿಯು ನಕ್ಷಬಂದಿ ಅಲ್ಲ, ಅವರು ಹಮೀದುದ್ದೀನ್ ನಗೋರಿ ಅವರು ಲೈಕ್ ಚಿಸ್ಟಿ ಆರ್ಡರ್ಗೆ, ಓಕೆ, ಚಿಸ್ಟಿ ಆರ್ಡರ್ಗೆ ಸೇರಿದಂತವರು. ಓಕೆ, ದಟ್ ಇಸ್ ವೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್.
ದೆನ್ ಬಾಬಾ ಫರೀದುದ್ದೀನ್ ದೆಹಲಿಯು ಕೊನೆಯ ಚಿಸ್ತಿ ಸಂತರಾಗಿದ್ದರು. ನೋ, ಬಾಬಾ ಫರೀದುದ್ದೀನ್ ದೆಹಲಿ ಅವರು ನಾಟ್ ಲೈಕ್ ದ ಲಾಸ್ಟ್ ಲೈಕ್ ದ ಸಂತ ಆಫ್ ಚಿಸ್ಟಿ ಆರ್ಡರ್. ಅವಾಗ 1 and 2 ಎರಡು ಕರೆಕ್ಟ್ ಇದೆ ಅಂತ ಗೊತ್ತಾದಾಗ ಎಲ್ಲೆಲ್ಲಿದೆ ಅದೆಲ್ಲ ರಾಂಗ್. ದೆನ್ 3 is not only correct, when the fourth is also correct. So the correct option is 3 and 4. Okay, the next question. ಚಿತ್ರಮೇಲಿ ಪೆರಿಯನಾಡು ಈ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಈ ತರದ ಕೆಲವೊಂದಿಷ್ಟು ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ಇದು ತುಂಬಾ ಕಷ್ಟ ಆಗಿರುತ್ತೆ ಗೆಸ್ ಮಾಡೋದು. ಚಿತ್ರಮೇಲಿ ಪೆರಿಯನಾಡು ಅಂತಂದ್ರೆ, ಈ ಚಿತ್ರಮೇಡಿ ಅಂತಂದ್ರೆ ಮೀನಿಂಗ್ ಏನಂದ್ರೆ ತೆಲುಗುವಲ್ಲಿ ಬರುವಂತ ಒಂದು ವರ್ಡ್, ತಮಿಳು ಅಥವಾ ತೆಲುಗುವಲ್ಲಿ ಬರುವಂತ ವರ್ಡ್. ಇಲ್ಲಿ ಬ್ಯೂಟಿಫುಲ್ ಫ್ಲಾಫ್ ಅಂದ್ರೆ ಇದೊಂದು ಸುಂದರವಾದಂತ ಒಂದು ನೇಗಿಲು ಅಂತ ಹೇಳ್ತಾರೆ ಚಿತ್ರಮೇಲಿ. ಓಕೆ, ಬ್ಯೂಟಿಫುಲ್ ಪ್ಲಾಫ್ ಅಂತ ಬರುತ್ತೆ. ಪೆರಿಯನಾಡು ಅಂತಂದ್ರೆ ಬಿಗ್ ಲ್ಯಾಂಡ್, ಅಂದ್ರೆ ದೊಡ್ಡ, ಪೆರಿಯ ಅಂದ್ರೆ ದೊಡ್ಡ, ನಾಡು ಅಂದ್ರೆ ಜಾಗ, ದೊಡ್ಡ ನಾಡು. ಓಕೆ, ಅದ್ರ ಬಗ್ಗೆ ಹೇಳಿದ್ದು ಅದು ರೈತರ ಸಂಘಟನೆ ಆಗಿತ್ತು. ಓಕೆ, ಇದು ಪೆಸೆಂಟ್ ಲೈಕ್ ದ ಆರ್ಗನೈಸೇಷನ್ ಡ್ಯೂರಿಂಗ್ ದ ಲೈಕ್ ಚೋಳಾ ಪೀರಿಯಡ್. ಓಕೆ, ಇನ್ನು ವೆಲ್ಲಲಾರ್ಸ್ ಅಂತ ಬರ್ತಾರೆ, ಅಗ್ರಿಕಲ್ಚರಲ್ ಕಮ್ಯುನಿಟಿ ಇನ್ ತಮಿಳುನಾಡು ಏರಿಯಾ ಈಸ್ ವೆಲ್ಲಲಾರ್ಸ್. ಆ ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಓದ್ಬೇಕಾದ್ರೆ ವೆಲ್ಲಲಾರ್ಸ್ ಅಂತಾರೆ. ಅವರು ರೈತರ ಸಂಘಟನೆಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಚಿತ್ರಮೇಲಿ ಪೆರಿಯನಾಡು, ದಟ್ ಈಸ್ ಲೈಕ್ ದ ಬ್ಯೂಟಿಫುಲ್ ಫ್ಲೋ ಅಂದ್ರೆ ಲೈಕ್ ಸುಂದರವಾದಂತ ನೇಗಿಲು ಅಂತ ಹೇಳ್ತಾರೆ. ದೆನ್ ಮಿರಾಸಿ ವ್ಯವಸ್ಥೆಯು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಮಿರಾಸಿದಾರ್ಸ್ ಅಂತ ಬರ್ತಾರೆ. ಈ ಮಿರಾಸಿದಾರ್ಸ್ ಅಂದ್ರೆ ನಮ್ ಕಡೆ ಹಳ್ಳಿ ನೀವು ನೋಡಿರ್ತೀರಿ, ನಮ್ಮೂರಲ್ಲಿ ಇದೆ ಇದು, ಒಂದು ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ. ಮಹಾರಾಷ್ಟ್ರ ಮತ್ತೆ ಈ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೆ. ಇಲ್ಲಿ ಏನಿದೆ ಅಂದ್ರೆ ಮಿರಾಸಿ ದಾರ್ಸ್ ಅಂತ ಬರ್ತಾರೆ. ಅಲ್ಲಿ ಏನಂತಂದ್ರೆ ಅಗ್ರಿಕಲ್ಚರಲ್ ಕಮ್ಯುನಿಟಿ ಇರುತ್ತಲ್ಲ, ಈ ಒಕ್ಕಲಿಗರು ಅಂತ ಇರ್ತಾರಲ್ಲ, ಅವರೆಲ್ಲ ಹೊಲಗಳನ್ನ ಉಳ್ತಾರೆ, ಬೆಳಿತಾರೆ, ಬೆಳೆಗಳನ್ನ ತೆಗಿತಾರೆ. ಬಟ್ ಅವರಿಗೆ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಸೇವೆ ಮಾಡ್ಬೇಕಲ್ಲ, ನೇಗಿಲು, ಈ ನೇಗಿಲು ಮಾಡ್ಕೊಡೋರು ಯಾರು? ಬಡಿಗ ಅಂತ ಬರ್ತಾರೆ, ಆ ಕಮ್ಯುನಿಟಿ ಅವರು. ದೆನ್ ಕಬ್ಬಿಣವನ್ನು ಮಾಡೋರು ಕಂಬಾರರು, ಆಮೇಲೆ ಕುಂಬಾರರು ಮಡಿಕೆ ಮಾಡ್ಕೊಡ್ತಾರೆ. ದೆನ್ ಲೈಕ್ ಪುರೋಹಿತರು ತಮ್ಮ ಶಾಸ್ತ್ರಗಳನ್ನ ಹೇಳ್ತಾರೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬರಲ್ಲ, ಯಾವ ಟೈಮಲ್ಲಿ ಬೀಜ ಹಾಕ್ಬೇಕು, ಅದನ್ನ ಪುರೋಹಿತರು ಹೇಳ್ತಾರೆ. ಈ ಎಲ್ಲರಿಗೂ ನಾವ್ ಏನ್ ಮಾಡ್ತೀವಿ, ಫೈನಲ್ ಅಲ್ಲಿ ಒಂದು ಸೇರ್ ಕೊಡ್ತೀವಿ. ಅಂದ್ರೆ ಕೆಲವೊಂದಿಷ್ಟು ನಾವು ರಾಶಿ ಮಾಡಿದ ತಕ್ಷಣ ಅವ್ರಿಗೆ ಏನ್ ಮಾಡ್ತೀವಿ, ಸೇರ್ ಕೊಡ್ತೀವಿ. ಓಕೆ, ಅವರಿಗೆ ನಮ್ಮ ಬಂದಂತ ಪೀಕ್ ಅಲ್ಲಿ. ಇದು ಒಂದು ಮಿರಾಸಿದಾರ್. ಇದು ಯಾವ್ದನ್ನ ಸೂಚಿಸುತ್ತದೆ ಅಂತಂದ್ರೆ ಜೀವನಾಧಾರ ಆರ್ಥಿಕತೆ ಅಂದ್ರೆ ಸಬ್ಸಿಸ್ಟೆನ್ಸ್. ನಮ್ಮ ವಿಲೇಜ್ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಅಂದ್ರೆ ಬೇರೆ ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ತಿದಾರ ಅವರು? ನೋ, ವಿಲೇಜ್ ಅಲ್ಲೇ ಸರ್ವಿಸ್ ಮಾಡ್ತಾ ಇದ್ದಾರೆ ಇವರೆಲ್ಲ ಕಮ್ಯುನಿಟಿ ಅವರು. ಬಟ್ ರೈತರು ದುಡಿತಾ ಇದ್ದಾರೆ, ರೈತರಿಗೂ ಸೇವೆ ಸಿಗ್ತಾ ಇದೆ, ಆಮೇಲೆ ಇವರಿಗೆ ದುಡ್ಡು ಸಿಗ್ತಾ ಇದೆ. ದುಡ್ಡು ಅಂದ್ರೆ ಈ ದವಸ ಧಾನ್ಯಗಳು ಸಿಗ್ತಾ ಇವೆ. ಇದಕ್ಕೆ ಏನ್ ಹೇಳ್ತಾರೆ? ಜೀವನಾಧಾರ ಆರ್ಥಿಕತೆ. ಓಕೆ, ಮಿರಾಸಿದಾರ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ರೇವಾ ಶಾಸನವು ಈ ಕೆಳಗಿನ ಯಾವ ಚೇದಿ ಅರಸರನ್ನು ರಕ್ತಪಿಪಾಸು ಹಾಗೂ ಶೂರನೆಂದು ಪ್ರಮಾಣೀಕರಿಸಿದೆ? ಮೀನ್ಸ್ ಬ್ಲಡ್ ಥರ್ಸ್ಟಿ, ಅಂದ್ರೆ ರಕ್ತವನ್ನು ರಕ್ತದ ಹಸಿವು ಅಷ್ಟಿರುತ್ತೆ ಅಂತ ಹೇಳಿದ್ದಾರೆ. ಅದು ರೇವಾ ಇನ್ಸ್ಕ್ರಿಪ್ಷನ್, ಗಂಗೆಯ ದೇವ. ಇದಕ್ಕೆ ಆನ್ಸರ್ ಗಂಗೆಯ ದೇವ. ಇದು ತುಂಬಾ ಕಷ್ಟಕರವಾದ ಕ್ವಶನ್, ಬಟ್ ಇದು ಯಾರಿಗೂ ಇಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನೆನಪಿರೋದಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್. ಲೈಕ್ ಕೆಲವೊಂದಿಷ್ಟು ಕ್ವಶನ್ ಎಲ್ಲ ಕರೆಕ್ಟ್ ಆಗ್ಬೇಕಂತಾನೆ ಏನಿಲ್ಲ, ನೆಗೆಟಿವ್ನು ಸಹ ಇರುತ್ತೆ. ಬಟ್ ನಾವೇನಂದ್ರೆ ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೆ ಈ ತರದನ್ನ ಇನ್ಫಾರ್ಮೇಶನ್ ಜಾಸ್ತಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಈ ಕೆಳಗಿನ ಯಾವ ರಾಷ್ಟ್ರಕೂಟ ಅರಬ್ಬರನ್ನು ಸೋಲಿಸಲು ಚಾಲುಕ್ಯರಿಗೆ ಸಹಾಯ ಮಾಡಿದನು? ಇದರದ್ದು ಮೇನ್ ಏನಂದ್ರೆ ದಂತಿದುರ್ಗ. ಓಕೆ, ದಂತಿದುರ್ಗ ಅವರು ಹೆಲ್ಪ್ ಮಾಡಿರ್ತಾರೆ. ಓಕೆ, ದಂತಿದುರ್ಗ ರಾಷ್ಟ್ರಕೂಟ ದೊರೆ, ಅದು ರಾಷ್ಟ್ರಕೂಟರ ಮೊದಲ ದೊರೆಯಾಗಿರ್ತಾರೆ. ಅವರು ಚಾಲುಕ್ಯರಿಗೆ ಅರಬ್ಬರನ್ನು ಸೋಲಿಸ್ಲಿಕ್ಕೆ ಈ ಒಂದು ಗುಜರಾತ್ ಪಾರ್ಟ್ ಇದೆಯಲ್ಲ, ಆ ಗುಜರಾತ್ ಪಾರ್ಟಿಲಿರುವಂತ ಅಲ್ಲಿಂದ ಅಟ್ಯಾಕ್ ಆಗ್ತಾ ಇರುತ್ತೆ ಅರಬ್ಬರದು. ಅಲ್ಲಿ ದಂತಿದುರ್ಗ ಹೋಗಿ ಹೆಲ್ಪ್ ಮಾಡ್ತಾರೆ ಅವ್ರನ್ನ ಸೋಲಿಸ್ಲಿಕ್ಕೆ. ಓಕೆ, ಇದೆಲ್ಲ ಎಲ್ಲಿ ಮೆನ್ಷನ್ ಆಗಿದೆ ಅಂತಂದ್ರೆ ನವಸಿರಿ ಇನ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ನವಸಿರಿ ಇನ್ಸ್ಕ್ರಿಪ್ಷನ್, ಈ ನವಸಿರಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್, ಬಾಣಪುರ ಅಂಡ್ ರತ್ನಗಿರಿ ತಾಮ್ರ ಶಾಸನಗಳು ಈ ಕೆಳಗಿನ ಯಾವ ಅರಸು ಮೆನತನಕ್ಕೆ ಸೇರಿದವುಗಳಾಗಿವೆ? ಈ ಬಾಣಾಪುರ ಮತ್ತೆ ರತ್ನಗಿರಿಯು ಸೋಮವಂಶಿಗೆ ಸೇರಿದಂತಾಗಿದೆ. ಇದಕ್ಕೆ ಸೋಮವಂಶಿ ಸಾಮ್ರಾಜ್ಯಕ್ಕೆ ಸೇರಿದಂತಾಗಿದೆ. ನೆಕ್ಸ್ಟ್, ಹೂ ಎಮಂಗ್ ದ ಫಾಲೋವಿಂಗ್ ಆಥರ್ ದ ಬುಕ್? ಈ ಬುಕ್ ಅನ್ನು ಬರೆದವರು ಯಾರು? ದ ಸ್ಮೈಲ್ ಆಫ್ ಮುರುಗನ್ ಆನ್ ತಮಿಳ್ ಲಿಟರೇಚರ್ ಆಫ್ ಸೌತ್ ಇಂಡಿಯಾ. ಈ ಬುಕ್ ಅನ್ನು ಬರೆದವರು ಕಮಿಲ್ ವಿ ಜವೆಲಬಿಲ್. ಓಕೆ, he was a kind of historian who wrote about this. Kamil V. Jwalibil. Okay, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಈ ತರದ್ದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದ್ರೆ ಒಂದ್ ಕಡೆ ಹಿಸ್ಟ್ರಿ ನೋಟ್ಸ್ ಮಾಡ್ಬೇಕಾದ್ರೆ ಒಂದ್ ಕಡೆ ನೀವು ಎಲ್ಲಾದ್ರೂ ಸಿಕ್ಕ ತಕ್ಷಣ ಬರ್ಕೊಂಡು ಬಿಟ್ಕೊಂಡ್ಬಿಡಿ ಯಾವ ಬುಕ್ಸ್ ಯಾರು ಬರೆದ್ರು. ಯಾಕಂದ್ರೆ ಇದು ತುಂಬಾ ಫ್ಯಾಕ್ಚುಯಲ್, ಇದ್ರಲ್ಲಿ ಏನು ಲಾಜಿಕ್ ಇರಲ್ಲ ಅಪ್ಲೈ ಮಾಡ್ಲಿಕ್ಕೆ. ನಾವು ನೆನ್ಪಿಟ್ಕೊಳ್ಳೇಬೇಕು. ನೆನ್ಪಿಟ್ಟಿಲ್ಲ ಅಂದ್ರೆ ಏನೋ ಗೆಸ್ ಮಾಡ್ತೀರಿ, ಗೆಸ್ ಮಾಡಿದ ಕರೆಕ್ಟ್ ಆದ್ರೆ ಯು ಆರ್ ಲಕ್ಕಿ, ಗೆಸ್ ಮಾಡಿದ ಕರೆಕ್ಟ್ ಆಗಿಲ್ಲ ಅಂದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಎಟ್ ಆಲ್ ಯು ಫೈಂಡ್ ಸಮಥಿಂಗ್ ಲೈಕ್ kind of good factual information, you need to note it down somewhere so that you can revise it multiple times
and repeat it in the examination hall. Then who among the following was the founder of Kanwa dynasty? ಈ ಕಣ್ವ ಯಾವಾಗ ಬರುತ್ತೆ ಅಂದ್ರೆ ಈ ಮೌರ್ಯರಾದ್ಮೇಲೆ ಶುಂಗ ಅಂತ ಬರ್ತಾರೆ, ಪುಷ್ಯಮಿತ್ರ ಶುಂಗ ಅಂತ ಇವ್ರು ಬರ್ತಾರೆ. ಪುಷ್ಯಮಿತ್ರ ಶುಂಗ ಇವರೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಶುಂಗ ಡೈನೆಸ್ಟಿ ಎಂಡ್ ಆದ್ಮೇಲೆ ಅದೇ ತರ ಶುಂಗ ಡೈನೆಸ್ಟಿನ ಲೈಕ್ ಏನೋ ಲಾಸ್ಟ್ ರೂಲರ್ನ ಕೊಂದ್ಬಿಟ್ಟು ನೆಕ್ಸ್ಟ್ ಬರೋದು ಕಣ್ವ ಡೈನೆಸ್ಟಿ, ಕಣ್ವ ಅಂತ ಬರ್ತಾರೆ. ಈ ಕಣ್ವ ಡೈನೆಸ್ಟಿ ಅಲ್ಲಿ ಮೊದಲ ದೊರೆ ಯಾರಾಗಿರ್ತಾರೆ ಅಂದ್ರೆ ವಾಸುದೇವ ಅಂತ ಆಗಿರ್ತಾರೆ. ಓಕೆ, ದೀಸ್ ಆರ್ ವೆರಿ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ಐ ಥಿಂಕ್ ವೆರಿ ಈಸಿ ಇಫ್ ಯು ಹ್ಯಾವ್ ರೆಡ್. ತುಂಬಾ ಯಾರು ವರೋಸೆಸ್ ಆಗಿ ರೀಡ್ ಮಾಡಿರ್ತಾರೆ ಅವ್ರಿಗೆ ಈಸಿ ಆಗಿರುತ್ತೆ. ದೆನ್ ವಾಟ್ ವಾಸ್ ದ ಫಂಕ್ಷನ್ ಆಫ್ ರಾಜುಕಾಸ್ ಇನ್ ದ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್? ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಇದು ತುಂಬಾ ನನಗೆ ಡೌಟ್ಫುಲ್ ಅನಿಸ್ತು. ಇದಕ್ಕೆ ಕರೆಕ್ಟ್ ಆನ್ಸರ್ ಎರಡೂ ಸಹ ಆಗುತ್ತೆ, ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್. ದೇ ವೇರ್ ಇನ್ ಚಾರ್ಜ್ ಆಫ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದೇ ಹೆಲ್ಡ್ ಜುಡಿಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್. ಏನಂತಂದ್ರೆ ರಾಜುಕಾಸ್ ಅವರು ಜನರಲ್ ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡ್ತಿರ್ತಾರೆ, ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ನೋಡ್ತಿರ್ತಾರೆ, ಲಾ ಅಂಡ್ ಆರ್ಡರ್ ನ ಫಾಲೋ ಮಾಡ್ತಿರ್ತಾರೆ. ಬಟ್ ಅಶೋಕ ತನ್ನ ಈ ಬೌದ್ಧ ಧರ್ಮವನ್ನು ತಾನು ಯಾವಾಗ ಮತಾಂತರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾನೋ ಆ ಟೈಮಲ್ಲಿ ಈ ಧಮ್ಮದ ಒಂದು ಫಿಲಾಸಫಿಯನ್ನ ಪ್ರೊಪಗೇಟ್ ಮಾಡ್ಲಿಕ್ಕೆ ಅಲಾಂಗ್ ವಿತ್ ಈ ಸ್ವಲ್ಪ ಧರ್ಮದ ಈ ಜಾತಿ ಈ ಜುಡಿಷಿಯಲ್ ನ್ಯಾಯಾಂಗದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಅವರಿಗೆ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರಾ ಆಡ್ ಮಾಡಿರೋದು. ಬಟ್ ಏನಂತಂದ್ರೆ ದೇ ವೇರ್ ಇನ್ ಚಾರ್ಜ್ ಆಫ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಯುಕ್ತಾಸ್, ರಾಜುಕಾಸ್ ಅಂತ ಬರ್ತಾರೆ, ಇವರೆಲ್ಲರೂ ಡಿಸ್ಟ್ರಿಕ್ಟ್ ಲೆವೆಲ್ ಅಡ್ಮಿನಿಸ್ಟ್ರೇಟರ್ಸ್. ದೇ ವೇರ್ ಇನ್ ಚಾರ್ಜ್ ಆಫ್ ಜನರಲ್ ಅಡ್ಮಿನಿಸ್ಟ್ರೇಷನ್. ಯಾರ್ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ರಿ, ದೇ ಕ್ಯಾನ್ ಕ್ಲೇಮ್ the correct option as first also. Okay, you can claim and I am going to claim it. ನಾನು ಕ್ಲೇಮ್ ಮಾಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಐ ಡೋಂಟ್ ನೀಡ್ ಟು ಕ್ಲೇಮ್ ಆಸ್ ಸಚ್, ಬಟ್ ಸ್ಟಿಲ್ ಏನಂದ್ರೆ ಕರೆಕ್ಟ್ ಆಪ್ಷನ್ ನಾವು ಪ್ರಮೋಟ್ ಮಾಡ್ತಾ ಇರಬೇಕು. ದೆನ್ ಹೂ ಅಮಂಗ್ ದ ಫಾಲೋವಿಂಗ್ ವೇರ್ ನಾಟ್ ದ ವೈಫ್ಸ್ ಆಫ್ ಬಿಂಬಿಸಾರ? ಸೊ ಬಿಂಬಿಸಾರನ ವೈಫ್ಸ್, ಇದು ತುಂಬಾ ಕಷ್ಟದ ಕ್ವಶನ್ ಇರಬಹುದು ಕೆಲವರಿಗೆ. ಕ್ಷೇಮ ಅಂತ ಬರುತ್ತೆ, ಖೇಮ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಷೇಮ ಈಸ್ ಅ ವೈಫ್ ಆಫ್ ಬಿಂಬಿಸಾರ, ಅದು ಮೆನ್ಷನ್ ಆಗಿರುತ್ತೆ. ಬಟ್ ಖೇಮ ಎಲ್ಲೆಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡಿ. 2 ಮತ್ತೆ 4 2 ಇಲ್ಲಿದೆ, ಎಲಿಮಿನೇಟ್ ಮಾಡ್ರಿ. ಓಕೆ, then eliminate here, then eliminate here, then you will be left with only 1 and 3. ಈ ತರದ್ರಲ್ಲಿ ಬರೀ ಎಲಿಮಿನೇಷನ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಎಲ್ಲ ಆಪ್ಷನ್ಸ್ಗೆ ಎಲ್ಲ ಆನ್ಸರ್ ಗೊತ್ತಿರೋದಿಲ್ಲ, ಎಲಿಮಿನೇಷನ್ ಮಾಡಿನೇ ನಾವು ಆನ್ಸರ್ಗೆ ಬರಬೇಕು. ದೆನ್ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವೇರ್ ರಿಟರ್ನ್ ಬೈ ಹರ್ಷವರ್ಧನ? ಹರ್ಷವರ್ಧನ ಬರೆದಿರುವಂತದ್ದು 3 ಕೃತಿಗಳಿವೆ, ನಾಗಾನಂದ, ಪ್ರಿಯದರ್ಶಿಕ, ದೆನ್ ರತ್ನಾವಳಿ. ನೆನ್ಪಿಟ್ಕೊಳ್ಳಿ, ದೆನ್ ಈ 3ಗಳು. ಬಟ್ ನಮ್ಗೆ ಗೊತ್ತಿರುತ್ತೆ ಪ್ರಿಯದರ್ಶಿಕ ಮತ್ತೆ ನಾಗಾನಂದ. 1 and 4 ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಸೊ ದಿಸ್ ಈಸ್ ಅ ಕರೆಕ್ಟ್ ಆಪ್ಷನ್. ಬಟ್ ಬೇರೆ ಇದು ಶೃಂಗಾರ ಸಾತಕ ಅಂತ ಬರೆದಿರೋರು ಭರ್ತೃಹರಿ ಅಂತ. ಈ ಭರ್ತೃಹರಿ ಅವರು ಬರೆದಿರೋದು ಶೃಂಗಾರ ಸಾತಕ. ದೆನ್ ಮಧ್ಯಮ ವ್ಯಾಯೋಗವನ್ನು ಬರೆದವರು ಭಾಸ ಅಂತ ಬರ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವೇರ್ ರಿಟರ್ನ್ ಬೈ ಆರ್ಯಭಟ 1? ಈ ಆರ್ಯಭಟ ಅಂತ ಬಂದಿದ್ದವರು ಗುಪ್ತ ಕಾಲದಲ್ಲಿ ಬರೆದರು. ಆ ಆರ್ಯಭಟ ಆಗಿರ್ಲಿ, ಆಮೇಲೆ ಭಾಸ್ಕರ ಆಗಿರ್ಲಿ, ಸುಶ್ರುತ ಆಗಿರ್ಲಿ, ಆಮೇಲೆ ಬ್ರಹ್ಮಗುಪ್ತ ಅಂತ ಬರ್ತಾರೆ. ಇವರೆಲ್ಲ ಸೈಂಟಿಫಿಕ್ ರೆವಲ್ಯೂಷನ್ ಆಗಿರುತ್ತೆ ಗುಪ್ತರ ಟೈಮಲ್ಲಿ. ಕಲ್ಚರ್, ಆರ್ಟ್, ಲಿಟ್ರೇಚರ್, ಆಮೇಲೆ ಆರ್ಕಿಟೆಕ್ಚರ್ ಬಿಗಿನ್ ಆಗುತ್ತೆ, ನಗರ ಸ್ಟೈಲ್ ಆರ್ಕಿಟೆಕ್ಚರ್ ಬಿಗಿನ್ ಆಗುತ್ತೆ. ಈ ಟೈಮಲ್ಲಿ ಸೈಂಟಿಫಿಕ್ ರೆವಲ್ಯೂಷನ್, ಮೆಡಿಸಿನ್ ಎಲ್ಲ ಒಂದು ಇದರಲ್ಲಿ ಫೀಲ್ಡ್ ಅಲ್ಲಿ ಗ್ರೋ ಆಗಿರುತ್ತೆ. ಅದಕ್ಕೆ ಅದು ಗೋಲ್ಡನ್ ಏಜ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಕರೀತಾರೆ ಕೆಲವರು. ಸೊ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ಅವ್ರು ಬರೆದಿರುವಂತ 2 ಬುಕ್ಸ್ ಇದೆ, ಆರ್ಯಭಟೀಯ ಮತ್ತೆ ಆರ್ಯ ಸಿದ್ಧಾಂತ ಅಂತ. ಓಕೆ, ಆರ್ಯ ಸಿದ್ಧಾಂತಿಕ ಸೂತ್ರ ಅನ್ನೋದು ಇದು ಪಾರ್ಟ್ ಆಫ್ ಆರ್ಯಭಟೀಯ ಓನ್ಲಿ. ಬಟ್ ಆರ್ಯಭಟೀಯ ಅಂಡ್ ಆರ್ಯ ಸಿದ್ಧಾಂತ ಆರ್ ದ ಕರೆಕ್ಟ್ ಆಪ್ಷನ್. 2 and 4 ಎಲ್ಲಿದೆ? 4th ಆಪ್ಷನ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ನೆಕ್ಸ್ಟ್, ಅರೇಂಜ್ ದ ಫಾಲೋವಿಂಗ್ ವಿಷ್ಣು ಕುಂಡಿ ಕಿಂಗ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಇದು ವಿಷ್ಣು ಕುಂಡಿನ್ಸ್ ಅಂತ ಎಲ್ಲಿ ಬರ್ತಾರೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುವಂತ ಒಂದು ಕಿಂಗ್ಡಮ್. ಇಲ್ಲಿ ಫಸ್ಟ್ ಆಪ್ಷನ್ ಬರೋದು ಲೈಕ್ ಇಂದ್ರವರ್ಮನ್ ಅವ್ರ ಟೈಮ್ ಲೈನು ಸಹ ಬರ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. 358 to 370. ದೆನ್ ಮಹೇಂದ್ರ ವರ್ಮನ್ ಬರ್ತಾರೆ, ಮಾಧವ ವರ್ಮನ್ ದಟ್ ಇಸ್ 370 to 398. ನೆಕ್ಸ್ಟ್ ಬರೋದು ಗೋವಿಂದ ವರ್ಮನ್ 398 to 440. ದೆನ್ ವಿಕ್ರಮೇಂದ್ರ ವರ್ಮನ್ 1 510 to 525. ಸೊ ಇಲ್ಲೆಲ್ಲ ಆಪ್ಷನ್ ನೋಡಿ ನೀವು, ವೆರಿ ಇಂಪಾರ್ಟೆಂಟ್. ಇವೆಲ್ಲ ತುಂಬಾ ಕಷ್ಟಕರವಾದಂತ, ಯಾರಿಗೂ ನೆನಪಿರಲ್ಲ. ಆಮೇಲೆ ಈ ತರದ್ದು ಒಂದು ಕಿಂಗ್ಡಮ್ ಬಗ್ಗೆ ಕೇಳಿರ್ತೀವಿ ಅಷ್ಟೇ, ತುಂಬಾ ಕ್ರಾನಲಾಜಿಕಲ್ ಆರ್ಡರ್. ಬಟ್ ಇದೇ ಏನಂದ್ರೆ ಟ್ರಿಕ್, ಏನಂದ್ರೆ ಎಲ್ಲಿ ಲೈಕ್ ಜಾಸ್ತಿ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರಲ್ವೋ ಅಲ್ಲಿ ಈ ತರದ್ದು ಸಿಂಪಲ್ ಕ್ವಶನ್ ಕೇಳ್ಬಿಡ್ತಾರೆ, ಕ್ರಾನಾಲಜಿ ಈ ತರ ಕೇಳ್ಬಿಡ್ತಾರೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ಈ ತರದ್ದು ಲೈಕ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಹೋಗಿ ನೀವು ಐಡೆಂಟಿಫೈ ಮಾಡಿ ಕ್ರಾನಾಲಜಿನ ಬರ್ಕೊಂಡ್ಬಿಡಿ. ಆ ಟೈಮಲ್ಲಿ ಜಸ್ಟ್ ರಿವಿಷನ್ ಮಾಡಿ.
ಹಿಸ್ಟ್ರಿಯಲ್ಲಿ ವರ್ಕ್ ಆಗೋದು ರಿವಿಷನ್. ಎಷ್ಟು ಸಲ ನಾವು ವಾಪಸ್ ಸೇಮ್ ಕಾನ್ಸೆಪ್ಟ್ಸ್ ನೋಡ್ತೀವಿ, ಅಷ್ಟು ಸಲ ನಮಗೆ ಅಷ್ಟು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಅರೇಂಜ್ ದ ಫಾಲೋವಿಂಗ್ ವೆಂಗಿ ಸಾಲಂಕಯಾನ ಕಿಂಗ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಇಲ್ಲಿಯೂ ಅಷ್ಟೇ, ಹಸ್ತಿವರ್ಮನ್ ಅಂತ ಬರ್ತಾರೆ, ಹಸ್ತಿವರ್ಮನ್ 1, ಸೆಕೆಂಡ್ ನಂದಿವರ್ಮನ್ 1, ದೆನ್ ಥರ್ಡ್ ಬರೋದು ಸ್ಕಂದವರ್ಮನ್, ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಬಟ್ ಸ್ಕಂದವರ್ಮನ್ ಅಂತ ಬರ್ತಾರೆ. ದೆನ್ ಅದಾದ್ಮೇಲೆ ಅಖಂಡವರ್ಮನ್, ದೆನ್ ಫೋರ್ತ್ ರೂಲರ್, ದೆನ್ ನಂದಿವರ್ಮನ್ 5th ರೂಲರ್. ಸೊ ಇಲ್ಲಿ ಏನಂದ್ರೆ 1, 2, 3, 4 ಸೇಮ್ ಸೀರಿಯಲ್ ಸೀಕ್ವೆನ್ಸ್ ಆಗಿ ಅದೇ ಆನ್ಸರ್ ಆಗಿದೆ. ಓಕೆ, ಆಪ್ಷನ್ 1 ವುಡ್ ಬಿ ದ ರೈಟ್ ಆಪ್ಷನ್ ಹಿಯರ್. ನೆಕ್ಸ್ಟ್, ಅರೇಂಜ್ ದ ಫಾಲೋವಿಂಗ್ ಟೆಂಪಲ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಲಾರ್ಡ್ ಖಾನ್ ಟೆಂಪಲ್ ಅಂತ ಇದೆ, ಇದು ನಮ್ಮೂರಿಗೆ ಪಕ್ಕ ಇದೆ. ಓಕೆ, ನಮ್ಮೂರಿಂದ ಇದು ಜಸ್ಟ್ 11 ಕಿಲೋಮೀಟರ್, ಐಹೊಳೆಯಲ್ಲಿ ಇದೊಂದು. ಇದರಲ್ಲಿ ಏನಂದ್ರೆ ಲಾರ್ಡ್ ಖಾನ್ ಟೆಂಪಲ್ ಅಲ್ಲಿ ನಾನು ನೋಡಿದಂಗೆ ಒಂದು ಕೆಳಗಡೆ ಟೆಂಪಲ್ ಇದೆ, ಲೈಕ್ ಚೆನ್ನಾಗಿರೋ ಟೆಂಪಲ್ ಇದೆ. ಅದಾದ್ಮೇಲೆ ಒಂದು ಸಣ್ಣದು ಒಂದು ಸೆಕೆಂಡ್ ಅಂದ್ರೆ ಅಪ್ಪರ್ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಣ್ಣ ಗುಡಿ ತರ ಮಾಡಿದ್ದಾರೆ. ಅದು ಲೈಕ್ ಒಂದು ವಿಶಿಷ್ಟ ಶೈಲಿ ಅಂತ ಹೇಳ್ಬೋದು. 5ರಿಂದ 6ನೇ ಸೆಂಚುರಿಯಲ್ಲಿ ಬರೆದಂತ ಪುಲಿಕೇಶನ್ 1ನೇ ಪುಲಿಕೇಶಿ ಅವರು ಆಳಿದಂತ ಟೈಮಲ್ಲಿ ಕಟ್ಸಿರುವಂತ ಟೆಂಪಲ್ ಲಾರ್ಡ್ ಖಾನ್ ಟೆಂಪಲ್. ಇದು ಫಸ್ಟ್ ಟೆಂಪಲ್ ಆಗಿರುತ್ತೆ. ಈ ಒಂದು ನಮಗೆ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಸಾಕು, ನಾವು ಅದನ್ನ ಆರಾಮ್ಸೆ ಚೂಸ್ ಮಾಡಬಹುದು. ಈ ಆಪ್ಷನ್, ಥರ್ಡ್ ಆಪ್ಷನ್. ನೆಕ್ಸ್ಟ್, ಕೇಶವ ಟೆಂಪಲ್ ಅಟ್ ಸೋಮನಾಥಪುರ. ಇದು ಹೊಯ್ಸಳರ ಕಾಲದಲ್ಲಿ ಬರುವಂತ ಒಂದು ತ್ರಿಕೂಟೇಶ್ವರ ಟೆಂಪಲ್. ಅಲ್ಲಿ 3 ಟೆಂಪಲ್ ಬರುತ್ತೆ, ಬೇಲೂರು, ಹಳೆಬೀಡು ಮತ್ತೆ ಸೋಮನಾಥಪುರ. ಈ 3 ಜಾಗದಲ್ಲಿ ಬರೆದಂತಹ ಕಟ್ಟಿರುವಂತ ಟೆಂಪಲ್ಸ್. ಒಂದು ನಾನು ನೋಡಿದ ಹಾಗೆ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್ ಆಫ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಯಾವ ತರ ಸ್ಕಲ್ಪ್ಚರ್ಸ್ ಯಾವ ತರ ಕೆತ್ತಿದ್ದಾರೆ, ಯಾವ ತರ ಈ ಮೋಹಿನಿ ಒಂದು ಶಿಲೆ ಇದೆ, ಪ್ರತಿಯೊಂದು ನಾವು ಇದೆ ಅಂತ ಹೇಳಕ್ಕಾಗಲ್ಲ, ಎಲ್ಲಾನು ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ನಮ್ಮ ಈ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತ ಈ ಕೇಶವ ಟೆಂಪಲ್ ಮತ್ತೆ ಬೇಲೂರು ಹಳೆಬೀಡು ಟೆಂಪಲ್ಸ್ ಅಲ್ಲಿ ಸೋಮನಾಥಪುರ. ಓಕೆ, ಸೋಮನಾಥಪುರ, ಐ ಹೋಪ್ ಇಟ್ ಇಸ್ ಬಿಲಾಂಗ್ ಟು ಮೈಸೂರ್. ಐ ಡೋಂಟ್ ನೋ, ಲೈಕ್ ಇಫ್ ಅಟ್ ಆಲ್ ಯು ನೋ, ಯು ಕ್ಯಾನ್ ಕಮೆಂಟ್ ಇಟ್ ಡೌನ್. ಇದು 13ನೇ ಸೆಂಚುರಿಯಲ್ಲಿ ಬರೆದಂಥದ್ದು, ಹರ್ಷವರ್ಧನ ಕಾಲದಲ್ಲಿ ಸ್ಥಾಪಿಸ್ತಕ್ಕಂಥ ಒಂದು. ಈ ಹರ್ಷವರ್ಧನ ಕಾಲದಲ್ಲಿ ಆಕ್ಚುಲಿ ಹರ್ಷವರ್ಧನ ಇರಲಿಲ್ಲ, ಆ ಟೈಮಲ್ಲಿ ಬೇರೆ ರಾಜರಿದ್ರು, ಅವರ ಹೆಸರು ನನ್ ಬರ್ತಾ ಇಲ್ಲ. ಆರ್ಮಿ ಕಮಾಂಡರ್, ಈ ಆರ್ಮಿ ಕಮಾಂಡರ್ ಅವ್ರು ಹೋಗಿ ರಾಜನ ಹತ್ರ ಪರ್ಮಿಷನ್ ಕೇಳ್ತಾರೆ ಗುಡಿ ಕಟ್ಟಿಸ್ಲಿಕ್ಕೆ. ಅವರು ಪರ್ಮಿಷನ್ ಕೊಟ್ಟಾದ್ಮೇಲೆ ಕಟ್ಟಿಸ್ತಿರಕ್ಕಂತ ಒಂದು ಟೆಂಪಲ್. ದೆನ್ ಕಾಶಿ ವಿಶ್ವೇಶ್ವರ ಟೆಂಪಲ್ ಅಟ್ ಲಕ್ಕುಂಡಿ ಅಂತ ಬರೋದು ಗದಗ್ ಡಿಸ್ಟ್ರಿಕ್ಟ್. ಅದು 11ನೇ ಶತಮಾನದಲ್ಲಿ ಕಟ್ಟಿಸಿರಕ್ಕಂತ ಕಾಶಿ ವಿಶ್ವೇಶ್ವರ ಟೆಂಪಲ್ ಅಂತ ತುಂಬಾ ಫೇಮಸ್ ಇದೆ ಗದಗ್ ಡಿಸ್ಟ್ರಿಕ್ಟ್ ಅಲ್ಲಿ. ದೆನ್ ನವಲಿಂಗೇಶ್ವರ ಟೆಂಪಲ್ ಅಟ್ ಕುಕ್ಕನೂರು. ಈ ಕುಕ್ಕನೂರು ಬರೋದು ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ, ರಾಷ್ಟ್ರಕೂಟ, ಇದು ದ್ರಾವಿಡ ಸ್ಟೈಲ್ ಅಲ್ಲಿ ಕಟ್ಟಿಸ್ತಕ್ಕಂಥ ಟೆಂಪಲ್. ಇದು ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 1432. That is mentioned in the third option. Next, match the following: the temples and the places. ಮೃತ್ಯುಂಜಯ ಟೆಂಪಲ್ ಎಲ್ಲಿ ಬರುತ್ತೆ? ಕೈಲಾಸನಾಥ ಟೆಂಪಲ್, ವಿಷ್ಣು ಟೆಂಪಲ್ ಅಂಡ್ ಟೆಂಪಲ್ 17. ಈಗ ನಮಗೆ ಕೈಲಾಸನಾಥ ಟೆಂಪಲ್ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಹೌದಾ? ಕೈಲಾಸನಾಥ ಟೆಂಪಲ್ ಬರೋದೆಲ್ಲಿ? ಕೈಲಾಸನಾಥ ಟೆಂಪಲ್ ಬರೋದು ಎಲ್ಲೋರ ಅಲ್ಲಿ. ಇದು ಮಹಾರಾಷ್ಟ್ರದಲ್ಲಿ ಬರುವಂತದ್ದು. ಕೃಷ್ಣ 1 ಅಂದ್ರೆ ಇದು ರಾಷ್ಟ್ರಕೂಟರವರು ಕೃಷ್ಣ 1 757ರಿಂದ 777 ಕಟ್ಟಿಸಿರುವಂತಹ ಟೆಂಪಲ್. ಅದು ಕೇವ್ 16, ಟೋಟಲ್ 34 ಕೇವ್ ಇದಾವೆ. ಅದರಲ್ಲಿ ದೊಡ್ಡ ಕೇವ್ ಅಂದ್ರೆ ಕೇವ್ 16. ಇದರಲ್ಲಿ ಕಟ್ಟಿಸ್ತಕ್ಕಂಥದ್ದು ಕೈಲಾಸನಾಥ ಟೆಂಪಲ್. ಓಕೆ, B3 ಅಂತ ಗೊತ್ತಾದ ತಕ್ಷಣ ನಾವು ಆರಾಮ್ಸೆ ಚೂಸ್ ಮಾಡಬಹುದು ಈ ಆಪ್ಷನ್ ಅನ್ನ. ಓಕೆ, A4 ಮೃತ್ಯುಂಜಯ ಟೆಂಪಲ್ ಅಂದ್ರೆ ಜಗೇಶ್ವರ ಅಂದ್ರೆ ಉತ್ತರಾಖಂಡ್ ಅಲ್ಲಿ ನಿಯರ್ ಅಲ್ಮೋರಾ ಅಂತ ಪ್ಲೇಸ್ ಇದೆ, ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಈ ಟೆಂಪಲ್ ಮೃತ್ಯುಂಜಯ ಟೆಂಪಲ್. ಓಕೆ, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ದೆನ್ ವಿಷ್ಣು ಟೆಂಪಲ್ ದಿಯೋಗರಲ್ಲಿ, UP-ಯಲ್ಲಿ. ಇದು ಗುಪ್ತರ ಕಾಲದಲ್ಲಿ ಕಟ್ಸ್ತಿರಕ್ಕಂಥದ್ದು, 6th ಸೆಂಚುರಿ ಅಲ್ಲ, ಗುಪ್ತರ ಕಾಲದಲ್ಲಿ ಅಥವಾ ಲೇಟರ್ ಗುಪ್ತರ ಆದ್ಮೇಲೆ ಕಟ್ಸ್ತಿರಕ್ಕಂಥ ಒಂದು ಟೆಂಪಲ್. ಅಂದ್ರೆ ವಿಷ್ಣು ಟೆಂಪಲ್ ಇರೋದು ವೆರಿ ಸಿಂಪಲ್ ಟೆಂಪಲ್ ಅಂತ, ಏನು 6th ಸೆಂಚುರಿ 5th ಸೆಂಚುರಿ ಆಮೇಲೆ 7th ಸೆಂಚುರಿಲಿ ಬರುವಂತ ಟೆಂಪಲ್ಸ್ ತುಂಬಾ ಸಿಂಪಲ್ ಇದ್ದು. ಬಟ್ 8th ಸೆಂಚುರಿ ಅಂತ ಬಂದಾಗ ನಮ್ಮ ಈ ಚಾಲುಕ್ಯರ ಕಾಲದಲ್ಲಿ ಬಂದದ್ದು ಪಟ್ಟದ ಕಲ್ಲಲ್ಲಿ ಕಟ್ಟಿದಿರಕ್ಕಂಥ ಟೆಂಪಲ್ಸ್, ಮಲ್ಲಿಕಾರ್ಜುನ ಟೆಂಪಲ್, ದೆನ್ ವಿರೂಪಾಕ್ಷ ಟೆಂಪಲ್, ಗಳಗನಾಥ ಟೆಂಪಲ್. ಓಕೆ, ಈ ತರದ ಟೆಂಪಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಅವಾಗ ನಮ್ದು ಸ್ಟೈಲ್ ಜಾಸ್ತಿ ಆಯ್ತು, ಬಟ್ ಅದಕ್ಕಿಂತ ಮೊದಲು ಟೆಂಪಲ್ ಸ್ಟೈಲ್ಸ್ ತುಂಬಾ ಸಿಂಪಲ್ ಇತ್ತು. ಓಕೆ, ನಗರ ಸ್ಟೈಲ್ ಅಲ್ಲಿ ಕಟ್ತಿರಕ್ಕಂಥದ್ದು. ದೆನ್ ಟೆಂಪಲ್ 17 ಅಂತ ಬರೋದು ಸಾಂಚಿಯಲ್ಲಿ. ಇದು ಮಧ್ಯಪ್ರದೇಶದಲ್ಲಿ ಇರೋದು, 5ನೇ ಸೆಂಚುರಿಯಲ್ಲಿ ಗುಪ್ತರ ಕಾಲದಲ್ಲಿ. ಇದಕ್ಕೆ ಯಾವ ಸ್ಟೈಲ್ ಅಂತ ಹೇಳ್ತಾರೆ ಗೊತ್ತಾ? ತುಂಬಾ ಏನಂದ್ರೆ 4 ಗೋಡೆ ಕಟ್ಟಿದ್ದಾರೆ, ಮುಂದೆ ಒಂದು ಲೈಕ್ ಒಂದು ಅಂದ್ರೆ ಈ ಪೋಳಿ ಅಂತ ಇರ್ತಾರೆ, ನಮ್ ಸೈಡ್ ಪೋಳಿ ಅಂತಾರೆ, ಆ ಪೋಳಿ ಇದೆ. ಅದು ಬಿಟ್ರೆ ಮತ್ತೆ ಎಂತ ಇಲ್ಲ, ಪ್ರೋ ಸ್ಟೈಲ್. ದಟ್ ಈಸ್ ಬೇಸಿಕ್ ಸ್ಟೈಲ್ ಆಫ್ ಟೆಂಪಲ್. ಇಟ್ ಈಸ್ ಇನ್ ಲೈಕ್ ಸಾಂಚಿ.
ಇನ್ ಮಧ್ಯಪ್ರದೇಶ್. ಓಕೆ, ಈ ಜಗೇಶ್ವರದಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಐ ಸೇಪ್ಡ್ ಓಪನಿಂಗ್ ಆನ್ ಲಿಂಗಂ. ಈ ಲಿಂಗ ಇದೆಯಲ್ಲ ದೇವರದು, ನಮ್ಮ ಶಿವನ ನಾವು ಲಿಂಗದ ರೂಪದಲ್ಲಿ ಪೂಜಿಸಬೇಕಾದ್ರೆ ಅದರಲ್ಲಿ ಆ ಲಿಂಗಕ್ಕೆ ಕಣ್ಣಿದೆ. ಈ ಲಿಂಗಕ್ಕೆ ಕಣ್ಣು, ಎರಡು ಕಣ್ಣಿದೆ. ಆ ಕಣ್ಣು ಇರುವಂತದ್ದು ಅದೊಂದು ತುಂಬಾ ಹಳೆಯದಾದಂಥ ಶಿವನ ಟೆಂಪಲ್ ಆಗಿದ್ರಿಂದ ಅದು ಒಂದು ಅದರದ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋವಿಂಗ್ ಲಿಸ್ಟ್ 1 ಅಂಡ್ ಲಿಸ್ಟ್ 2, ದ ಪೋಯಟ್ಸ್ ಅಂಡ್ ದ ವರ್ಕ್. ಓಕೆ, ವೆರಿ ಇಂಪಾರ್ಟೆಂಟ್. ಭಾವಭೂತಿ ಬರ್ದಿರೋದು ಇವೆಲ್ಲದಕ್ಕೂ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿ ಅರೇಂಜ್ ಆಗಿದೆ. ಭಾವಭೂತಿ ಬರ್ದಿದ್ದು ಮಾಲತಿ ಮಾಧವ. ಓಕೆ, ಇಲ್ಲಿ ಭಾವಭೂತಿದು 3 ಕೃತಿಗಳಿವೆ, ನಾನು ಮೆನ್ಷನ್ ಮಾಡಿದ್ದೀನಿ. ಭಾವಭೂತಿದು 3 ಕೃತಿಗಳು: ಮಹಾವೀರ ಚರಿತ, ದೆನ್ ಉತ್ತರ ರಾಮಚರಿತ, ದೆನ್ ಮಾಲತಿ ಮಾಧವ. ಓಕೆ, ನೋಟ್ ಇಟ್ ಡೌನ್, ನಿಮಗೆ ಮುಂದೆ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಮಾಘ ಅಂತ ಬರ್ದಿರೋದು ಗುಜರಾತ್ದು 7ನೇ ಸೆಂಚುರಿಯಲ್ಲಿ ಅಂತ ಬರ್ತಕ್ಕಂಥ ಒಬ್ಬ ಕವಿ. ಅವ್ರು ಬರ್ದಿರೋದು ಶಿಶುಪಾಲವಧ, ಸಂಸ್ಕೃತದಲ್ಲಿ ಬರ್ದಿರೋಂಥ ಒಂದು ಕೃತಿ ಶಿಶುಪಾಲವಧ ಅಂತ ಬರ್ದಿದ್ದಾರೆ. ನೆಕ್ಸ್ಟ್, ವಾಮನ ಅಂತ 8ರಿಂದ 9ನೇ ಸೆಂಚುರಿಯಲ್ಲಿ ಬದುಕಿರ್ತಕ್ಕಂಥ ಒಬ್ಬ ಕವಿ. ಅವ್ರು ಬರ್ದಿರೋದು ಕಾವ್ಯಾಲಂಕಾರ ಸೂತ್ರ ಅಂತ. ದೆನ್ ರುದ್ರತಾ ಅವರು 9th ಸೆಂಚುರಿಯ ಕಾಶ್ಮೀರಿ ಒಬ್ರು ಪೋಯೆಟ್. ಅವರು ಬರ್ದಿರೋದು ಅಲಂಕಾರಗಳ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಓಕೆ, ಇಲ್ಲಿ A2 ಸಾರಿ ದ ಕರೆಕ್ಟ್ ಆಪ್ಷನ್ ಇಸ್ A1 B2. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದಾವೆ ಕ್ವಶನ್ಸ್ ಅಲ್ಲೇ. A1 B2 C3 and D4, that is option 3. ನೆಕ್ಸ್ಟ್, ಅಲ್ಬೆರುನಿ ಎಲ್ಲಿಂದ ಬಂದ್ರು? ಉಜ್ಬೇಕಿಸ್ತಾನ್ ಏರಿಯಾದಿಂದ. ಓಕೆ, ಇಬ್ನ ಬತುತಾ ಮೊರಕ್ಕೋ, ಇದು ಒಂದು ಗೊತ್ತಿರಲಿ ನಿಮಗೆ. ಇಬ್ನ ಬತುತಾ ಫ್ರಮ್ ಮೊರಕ್ಕೋ, ವೆರಿ ಇಂಪಾರ್ಟೆಂಟ್. B3 ಅಂತ ಗೊತ್ತಾದ ತಕ್ಷಣ ನಾನು ಹಿಂಗೆ ಅಟೆಂಡ್ ಮಾಡಿರೋದು ಈ ಕ್ವಶನ್ಸ್ನ, ಈ ಪೇಪರ್ನ. ಒಂದು ಗೊತ್ತಾದ ತಕ್ಷಣ ನಾನು ಬೇರೆ ಡೈರೆಕ್ಟ್ ಆಪ್ಷನ್ಗೆ ಓಡೋಗ್ಬೇಕು, ಅಲ್ಲಿ ನೋಡಬೇಕು ಕರೆಕ್ಟಾಗಿ ಮ್ಯಾಚ್ ಆಗಿದಾವ ಅಂತ. ಬಟ್ ಒಂದು ಕರೆಕ್ಟ್ ಆದ ತಕ್ಷಣ ನೀವು ಡೈರೆಕ್ಟಾಗಿ OMR ಅಲ್ಲಿ ಮಾರ್ಕ್ ಮಾಡಬೇಡಿ. ಒಂದು ಕರೆಕ್ಟ್ ಆದ ತಕ್ಷಣ ಬೇರೆ ಆಪ್ಷನ್ಸ್ನು ನೋಡಿ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲದೆ ಇದ್ರು ನಿಯರೆಸ್ಟ್ ಆದರೂ ನಿಮ್ಗೆ ಅನ್ಸಿರ್ಬೇಕು. ತುಂಬಾ ಎಕ್ಸ್ಟ್ರೀಮ್ ಅನ್ಸಿದ್ರೆ ಮತ್ತೆ ನೀವು ವೆರಿಫೈ ಮಾಡಬೇಕು. ಇಬ್ನ ಬತುತಾ ಮೊರಕ್ಕೋ, ಅಲ್ಬೆರುನಿ ಉಜ್ಬೇಕಿಸ್ತಾನ್ ನನ್ಗೆ ಗೊತ್ತಿತ್ತು. ದೆನ್ ಮೊಹಮ್ಮದ್ ವಾಲಿ ಬಾಲ್ಕಿ ನಮ್ಗೆ ಗೊತ್ತಿರಲಿಲ್ಲ, ಬಟ್ ಎಲ್ಲಿಂದ ಬರ್ತಾರಂತ, ಬಟ್ ಟರ್ಕಿ. ಅದು ಆಕ್ಚುಲಿ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ. ಓಕೆ, just a second. Then Said Ali Rais. Okay, Said Ali Rais, he's from D2, that is Turkey, and Muhammad Ali Balkhi is from Afghanistan. Okay, that is option 1. Next. Okay, when I was preparing for the first time in my degree, this thing BA, at that time I used to kind of ನಾನೇನಂದ್ರೆ ಫೋನಲ್ಲಿ ಸೌಂಡ್ ರೆಕಾರ್ಡ್ ಮಾಡ್ತಿದ್ದೆ. ಅಂದ್ರೆ ಮಿನಾಜ್ ತಬಾಕೈತೆ ಲೈಕ್ ಹಸನ್ ನಿಜಾಮಿ, ತಾಜ್ ಉಲ್ ಮಾಸಿರ್ ಬೈ ಹಸನ್ ನಿಜಾಮಿ, like Tabakat Naisiri by Minhaj Siraj. Okay, then I used to remember Ziauddin Barani, Fatwa Jahandari, Tariq Firoz Shahi. ಈ ಥರದನ್ನೆಲ್ಲ ನಾನು ಏನು ಮಾಡ್ತಿದ್ದೆ, ಸೌಂಡ್ ರೆಕಾರ್ಡಲ್ಲಿ ಇಟ್ಕೊಂಡು ವೆನ್ ಎವರ್ ಐ ಯೂಸ್ ಟು ಗೋ ಫಾರ್ ದ ವಾಕ್ಗೆಲ್ಲ ಹೋಗ್ಬೇಕಾದ್ರೆ ಐ ಯೂಸ್ ಟು ಕೈಂಡ್ ಆಫ್ ಲಿಸನ್ ಟು ದೋಸ್ ರಿಪೀಟೆಡ್. ಅಂದ್ರೆ ಫುಲ್ ರೆಕಾರ್ಡ್ ಮಾಡ್ತಿದ್ದೆ ಯಾರ್ಯಾರೆಲ್ಲ ರೈಟರ್ಸ್ ಯಾರ್ಯಾರೆಲ್ಲ ಇದ್ದಾರೆ. ಯಾಕಂದ್ರೆ ನನಗೆ ಈ ಥರದ್ದು ಹೆಸರು, ಈ ಇಸ್ಲಾಮಿಕ್ ರೂಲ್ ಸ್ಟಾರ್ಟ್ ಆದ್ಮೇಲೆ ಅವ್ ಹೆಸರುಗಳು ತುಂಬಾ ಕಷ್ಟಕರವಾಗಿರ್ತವೆ ನೆನ್ಪಿಟ್ಕೊಳ್ಳೋಕೆ. ಅದಕ್ಕೆ ಏನ್ ಮಾಡ್ಬೇಕು, ಬಯಾಟ್ ಹಾಕ್ಬೇಕು. ತಾಜ್ ಉಲ್ ಮಾಸಿರ್ ಬೈ ಇಲ್ಲಿ ನೋಡಿ, ತಾಜ್ ಉಲ್ ಮಾಸಿರ್ ಬೈ ಹಸನ್ ನಿಜಾಮಿ. ಫತ್ವಾ ಹೈ ಜಹಂದಾರಿ, ಇಟ್ ಇಸ್ ರಿಟನ್ ಬೈ ಜಿಯಾವುದ್ದೀನ್ ಬರಾನಿ. Then Tariq Firoz Shahi, Ziauddin Barani. Please note it down. Okay, Tabakat Naisiri by Minhaj Siraj. Very important. ಈ ತರ ನಾನು ಬಯಾಟ್ ಹಾಕಿ ನೆನ್ಪಿಟ್ಕೊಂಡಿರೋದು. Okay, then comes this thing. Tariq Mubarak Shahi, let me tell you, Sirhindi ಅಂತ ಬರ್ತಾರೆ. Tariq Mubarak Shahi Sirhindi ಅಂತ ಬರ್ತಾರೆ. ಅದು ಸೈದ್ ಡೈನೆಸ್ಟಿ ಬಗ್ಗೆ ಬರ್ದಿರುವಂತ ಒಂದೇ ಒಂದು ಬುಕ್, ಅದು Tariq Mubarak Shahi. ಯಾರು ಬರ್ದಿರೋದು? ಸಿರ್ಹಿಂದಿ ಅಂತ. ದೆನ್ ಫತು ಅಸ್ ಸಲಾತಿನ್ ಬರ್ದಿರೋದು ಇಸಾಮಿ ಅಂತ. ಓಕೆ, ಇದು ಎಲ್ಲಿವರೆಗೆ ಏನಂದ್ರೆ ಅವರು ಇದನ್ನ ಮೊಹಮ್ಮದ್ ಗಜ್ನಿಯಿಂದ ಮೊಹಮ್ಮದ್ ಬಿನ್ ತುಘಲಕ್ ವರೆಗೂ ಬರ್ದಿರೋಂಥದ್ದು. ಇದರಲ್ಲಿ ಇಸಾಮಿ ಅವರು ಏನಂತ ಕರೀತಾರೆ ಅಂದ್ರೆ, ಮೊಹಮ್ಮದ್ ಬಿನ್ ತುಘಲಕ್ ಅವರನ್ನ ವೈಸೆಸ್ಟ್ ಫೂಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಅಮೀರ್ ಖುಷ್ರು ಬರ್ದಿರೋದು ಸಬಕ್ ಐ ಹಿಂದಿ ಅಂತ, ಸ್ಟೈಲ್ ಆಫ್ ಇಂಡಿಯಾ ಅಂತ. ಸಬಕ್ ಐ ಹಿಂದಿ ಅಂದ್ರೆ ಸ್ಟೈಲ್ ಆಫ್ ಇಂಡಿಯಾ, ಆ ಬುಕ್ ಬರ್ದಿದ್ದಾರೆ. ಖಜೇನ್ ಉಲ್ ಫತು, ಅದು ಅಲಾವುದ್ದೀನ್ ಖಿಲ್ಜಿ ಆ ವಿಕ್ಟ್ರಿ ಬಗ್ಗೆ ಬರ್ದಿದ್ದಾರೆ. ಇವರು ಅಮೀರ್ ಖುಷ್ರು ಅವರೇ ಬರ್ದಿರೋದು ಖಜೇನ್ ಉಲ್ ಫತು. ದೆನ್ ನೂಸಿಫರ್ ಅಂದ್ರೆ 9 ಹೆವೆನ್ಸ್ ಅಂತ ಬರ್ದಿದ್ದಾರೆ. ಓಕೆ, ಮುಬಾರಕ್ ಶಹಾ ಟೈಮಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಟೈಮಲ್ಲಿ ಬರ್ದಿರುವಂತ ಒಂದು ಬುಕ್ ನೂಸಿಫಿರ್ ಅಂತ, 9 ಹೆವೆನ್ಸ್. ಓಕೆ, ದೆನ್
ಈ ತರದೆಲ್ಲ ನೀವು ಬರ್ದು ನೀವು ಎಲ್ಲಾದ್ರೂ ಒಂದ್ ಕಡೆ ಅಂಟಿಸಿ ನೀವು ನೆನ್ಪಿಟ್ಕೊಳ್ಬೇಕು. ಅಂದಾಗ ಮಾತ್ರ ನೀವು ಇದನ್ನ ತುಂಬಾ ನೆನ್ಪಿಟ್ಕೊಳ್ಬಹುದು ಜಾಸ್ತಿ ಹೊತ್ತಿನವರೆಗೂ. ದೆನ್ ಕಮ್ಸ್ ದಿಸ್ ಚಂದಾಯನ ಅಂತ ಬರ್ದಿದ್ದು, ಚಂದಾಯನ ಅಂತ ಬುಕ್ ಬರ್ದಿದ್ದು ಮುಲ್ಲಾ ದಾವೂದ್ ಅಂತ, ಹಿಂದಿಯಲ್ಲಿ ಬರ್ದಿದ್ದಾರೆ. ಡ್ಯೂರಿಂಗ್ ಫಿರೋಜ್ ಶಾ ತುಘಲಕ್ ಟೈಮ್ ಅಲ್ಲಿ ಬರ್ದಿರೋದು ಮುಲ್ಲಾ ದಾವೂದ್, ಹಿಂದಿಯಲ್ಲಿ ಬರ್ದಿರೋದು. ದೆನ್ ಮಲಿಕ್ ಮೊಹಮ್ಮದ್ ಜೈಸಿ ಅಂತ ಹಿಂದಿಯಲ್ಲಿ ಬರ್ದಿರೋದು, ಮಲಿಕ್ ಮೊಹಮ್ಮದ್ ಜೈಸಿ ಅಂತ ಅವ್ರು ಬರ್ದಿರೋದು ಹಿಂದಿ ಬುಕ್ ಪದ್ಮಾವತ್ ಅಂತ. ಇದ್ರ ಮೇಲಿನ ಒಂದು ಮೂವಿ ಆಗಿದೆ ಪದ್ಮಾವತ್ ಅಂತ, ಓಕೆ, ಹಿಂದಿಯಲ್ಲಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಈ ತರ ನೀವು ಬರ್ದು ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ 33. ಅರೇಂಜ್ ದ ಫಾಲೋವಿಂಗ್ ಕಾನ್ಕ್ವೆಸ್ಟ್ ಆಫ್ ಅಲಾವುದ್ದೀನ್ ಖಿಲ್ಜಿಸ್ ಆರ್ಮಿ ಇನ್ ಕ್ರೊನಾಲಜಿಕಲ್ ಆರ್ಡರ್. ಫಸ್ಟ್ ಗುಜರಾತ್, ನನಗೆ ಇದು ಒಂದು ಪಕ್ಕ ಗೊತ್ತಿರುತ್ತೆ. ಫಸ್ಟ್ ಗುಜರಾತ್ ಅಂದ ತಕ್ಷಣ ಐ ಸಿಂಪ್ಲಿ ಮಾರ್ಕ್ ದ ಆನ್ಸರ್ ಆಸ್ ಫೋರ್ತ್. ಓಕೆ, ಗುಜರಾತ್ 1299. ನೆಕ್ಸ್ಟ್ ರಣತೋಂಬರ್ 1301. ದೆನ್ ಕಮ್ಸ್ ಚಿತ್ತೋರ್ಗಢ್ ಪೋರ್ಟ್ ಅಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ಚಿತ್ತೋರ್ಗಢ್, ಈ ಪದ್ಮಾವತ್ ಅಂತ ಸೀರೀಸ್ ಇದು ಒಂದು ಮೂವಿ ಆಗಿದೆಯಲ್ಲ, ಆ ಮೂವಿಯಲ್ಲಿ ಅವರು ಬಿಲಾಂಗ್ ಆಗಿರೋದೇ ಈ ಚಿತ್ತೋರ್ಗಢ್ ಪೋರ್ಟ್ ಅಲ್ಲಿ. ಮಹಾರಾಣಾ ಪ್ರತಾಪ್, ಹಿಸ್ ನೇಮ್ ಈಸ್ ಐ ಡೋಂಟ್ ನೋ, ಮಹಾರಾಣಾ ಸಮಥಿಂಗ್, ಐ ಡೋಂಟ್ ನೋ ಹಿಸ್ ನೇಮ್ ಈಸ್, ಬಟ್ ಅವ್ರದ್ದು ಪದ್ಮಾವತಿ ಅಂತ ಒಂದು ಕ್ವೀನ್ ಇರ್ತಾರೆ. ಆ ಕ್ವೀನ್ ಮೇಲೆ ಅಲಾವುದ್ದೀನ್ ಖಿಲ್ಜಿ ಅವರಿಗೆ ಇಷ್ಟ ಆಗುತ್ತೆ. ಈ ಒಂದು Alauddin Khilji was some kind of crazy kind of person, and he liked and he kind of attacked that, and there was a stiff this thing. ಬಟ್ ಏನಂದ್ರೆ ಇವ್ರು ಮೋಸ ಮಾಡಿ ಆ ಒಂದು ಚಿತ್ರದುರ್ಗ ರಾಜನ ಯುದ್ಧದಲ್ಲಿ ಸೋಲಿಸಿ ಈ ಒಂದು ಪೋರ್ಟ್ನ ಇದನ್ ಮಾಡ್ತಾರೆ. ಆಮೇಲೆ ಅವ್ರು ಜೋಹರ್ ಅಂತ ಬರುತ್ತೆ. ಈ ಲೇಡೀಸ್ ಬೇರೆ ಒಬ್ಬ ವ್ಯಕ್ತಿ ನಮ್ಮ ಈ ಒಂದು ಸೀಲನ ಹಾಳು ಮಾಡಬಾರ್ದು ಅಂತ ಅವರು ಜೋಹರ್ ಅಂತಂದ್ರೆ ಒಂದು ಮಾಸ್ ಕಿಲ್ಲಿಂಗ್, ಅಂದ್ರೆ ಒಂದು ಫೈರ್ ಹಾಕ್ತಾರೆ, ಆ ಒಂದು ಬೆಂಕಿ ಹಾಕಿ ಆ ಬೆಂಕಿಯಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಅದು ಮೂವಿ ನೋಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗಿರುತ್ತೆ ಯಾವ ತರದ್ದು ಒಂದು ಹಿಸ್ಟಾರಿಕಲ್ ಮೂವಿ ಅಂತ. ಆ ಮೂವಿಯಲ್ಲಿ ನಮಗೆ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ತೋರ್ಗಢ್ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿರೋದು 1303 ಅಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡಿರೋದು. ದೆನ್ ವಾರಂಗಲ್ಗೆ ಸೌತ್ ಅಲ್ಲಿ ದೇವಗಿರಿ ಅಂತ ಇರ್ತಾರೆ. ಈ ವಾರಂಗಲ್ಗೆ ಇನ್ನೊಂದು ಹೆಸರೇ ದೇವಗಿರಿ. ಇದರಲ್ಲಿ 1309 1310 ಅಟ್ಯಾಕ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ವೆರಿ ಈಸಿ ಕ್ವಶನ್. ನೀವೇನ್ ಮಾಡ್ಬೇಕು, ಇದನ್ನ ಲಿಸ್ಟ್ ಹಾಕಿ ನೆನ್ಪಿಟ್ಕೊಳ್ತಾ ಇರ್ಬೇಕು, ಅವಾಗ ರಿಪೀಟ್ ಮಾಡ್ತಾ ಇರ್ಬೇಕು. ನನಗೂ ಸಹ ಮರ್ತೋಗುತ್ತೆ, ನಾನಿಲ್ಲಿ ಹೇಳ್ತಿರ್ಬೋದು ವಿಡಿಯೋ ಅಲ್ಲಿ, ಬಟ್ ಚಾನ್ಸೇ ಇಲ್ಲ ನಿಮ್ಗೆ ಎಲ್ಲ ನೆನ್ಪಿಟ್ಕೊಳ್ಳಿಕ್ಕೆ. ರಿವಿಷನ್ ಮಾಡಿದ್ರೆ ಮಾತ್ರ, ನಾನು ಎಂತ ಮೇಧಾವಿ ಇರ್ಲಿ ರಿವಿಷನ್ ಮಾಡದಿದ್ರೆ ಎಲ್ಲ ಮರ್ತೋಗುತ್ತೆ. ನೇಮ್ ದ ಇನ್ವೇಡರ್ ಹೂ ಟ್ರೈ ಟು ಕ್ಯಾಪ್ಚರ್ ಟಿಬೇಟ್ ಫಾರ್ ಪ್ಲಂಡರಿಂಗ್ ದ ಟ್ರೆಸರ್ಸ್ ಆಫ್ ಇಟ್ಸ್ ಬುದ್ಧಿಸ್ಟ್ ಮೊನಾಸ್ಟರೀಸ್ ಬಟ್ ಫೇಲ್ಡ್. ಇನ್ನೊಬ್ಬ ಮಹಾನ್ ವ್ಯಕ್ತಿ ಬಕ್ತಿಯಾರ್ ಖಿಲ್ಜಿ, ಎಂತ ವ್ಯಕ್ತಿಗಳು ಇರ್ತಾರೋ ಏನೋ, ಯಾರೇ ಅಟ್ಯಾಕ್ ಮಾಡ್ಲಿ ಏನೇ ಮಾಡ್ಲಿ ಆ ಬುಕ್ಗಳನ್ನ ಯಾಕೆ ಸುಟ್ಟರೋ ಏನೋ, ಇನ್ನೂ ನಮ್ಮ ಹತ್ರ ಟ್ರೆಸರ್ ಇರ್ತಿತ್ತು, ನಾಲೆಜ್. ನಳಂದ ವಿಶ್ವವಿದ್ಯಾಲಯದಲ್ಲಿ ಬಂದು ಬುಕ್ನ ಎಲ್ಲ ಸುಟ್ಟು ಹಾಕಿದ್ರು ಬಕ್ತಿಯಾರ್ ಖಿಲ್ಜಿ ಅವರು. ಈ ಬಕ್ತಿಯಾರ್ ಖಿಲ್ಜಿ ಸುಟ್ಟು ಹಾಕಿದ ಆದ್ಮೇಲೆ ಇವನು ಮತ್ತೆ ಟಿಬೇಟ್ಗೆ ಹೋಗ್ತಾನೆ ಪ್ಲಂಡರ್ ಮಾಡ್ಲಿಕ್ಕೆ ಟ್ರೆಜರ್ನ. ಅಲ್ಲಿ ಬುದ್ಧಿಸ್ಟ್ ಮೊನಾಸ್ಟರೀಸ್ ಇರುತ್ತೆ, ಅಲ್ಲೆಲ್ಲ ಗೋಲ್ಡ್ ಎಲ್ಲ ತುಂಬಾ ಸ್ಟೋರ್ ಮಾಡಿರ್ತಾರೆ. ಬಟ್ ಅಲ್ಲಿ ಏನಾಗ್ತಾನೆ, ಫೇಲ್ ಆಗ್ತಾನೆ. ಬಿಕಾಸ್ ಅಲ್ಲಿ ತುಂಬಾ ಅಪೋಸಿಷನ್ ಬರುತ್ತೆ, ಮತ್ತೆ ಅಲ್ಲಿ ವೆದರ್ ತುಂಬಾ ಸಪೋರ್ಟಿವ್ ಇರೋದಿಲ್ಲ. ಸೊ ಈ ಬಕ್ತಿಯಾರ್ ಖಿಲ್ಜಿ ಬಂದು ಈ ಬಿಹಾರಲ್ಲಿ ಇರ್ತಕ್ಕಂಥ ನಮ್ಮ ನಳಂದ ವಿಶ್ವವಿದ್ಯಾಲಯದಲ್ಲಿ ಇರುವಂತ ಲೈಬ್ರರಿನ ಸುಟ್ಟಾಕ್ತಾರೆ. ಕೆಲವೊಂದಿಷ್ಟು ಸಾಹಿತಿಗಳು ಹೇಳ್ತಾರೆ, ಆಗಿನ ಕಾಲದಲ್ಲಿ ಬರ್ದಿರ್ತಂತ ಸಾಹಿತಿಗಳು, ನಳಂದ ವಿಶ್ವವಿದ್ಯಾಲಯ ಲೈಬ್ರರಿಯನ್ನ ಅವನು ಬೆಂಕಿ ಕೊಟ್ಟಾಗ ಅದು ನಿಯರ್ಲಿ ಇಟ್ ಬರ್ನ್ಟ್ ಫಾರ್, ಅದು ಎಷ್ಟಲಿವರೆಗೂ ಬರ್ನ್ ಆಯ್ತು ಅಂದ್ರೆ ನಿಯರ್ಲಿ ಒಂದು ಮಂತ್ ವರೆಗೂ ಈ ತರ ಬರ್ನ್ ಆಯ್ತು ಅಂತ ಕೆಲವೊಂದಿಷ್ಟು ಉಲ್ಲೇಖಗಳಲ್ಲಿ ಮೆನ್ಷನ್ ಆಗಿದ್ದಾರೆ. ಲುಕ್ ಎಟ್ ದ ಇನ್ಸೈನಿಟಿ ಆಫ್ ದಟ್ ಕೈಂಡ್ ಆಫ್ ಪರ್ಸನ್. ಈ ತರದ್ದು ನಮ್ಮ ದಾಳಿಗಳು ನಮ್ಮ ದೇಶದ ಮೇಲೆ ಆಗಿದ್ದಾವೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ರಜಪೂತಾನ ಸ್ಟೇಟ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಸುಪ್ರಿಮಸಿ ಆಫ್ ಅಕ್ಬರ್ ವಿಲ್ಲಿಂಗ್ಲಿ. ಅಂದ್ರೆ ಈ ಅಕ್ಬರ್ನ ಒಂದು ಸುಪ್ರಿಮಸಿನ ಈ ಮೇವಾರದ ರಾಜ ಮಹಾರಾಣಾ ಪ್ರತಾಪ್ ಸಿಂಗ್, ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಮಹಾರಾಣಾ ಪ್ರತಾಪ್ ಸಿಂಗ್ ಮತ್ತೆ ಇವ್ರ ಮೇಲೆ ಎರಡು ಯುದ್ಧ ಆಗುತ್ತೆ, ಬ್ಯಾಟಲ್ ಆಫ್ ಹಳದಿಘಾಟಿ ಅಂತ. ಬ್ಯಾಟಲ್ ಆಫ್ ಹಳದಿಘಾಟಿ ಆಗಿರೋದು 1565 ಅನ್ಸುತ್ತೆ. 1565 ಅಕ್ಬರ್ ಮತ್ತೆ ಮಹಾರಾಣಾ ಪ್ರತಾಪ್ ಸಿಂಗ್ ಅವರಿಗೆ ಯುದ್ಧ ಆಗುತ್ತೆ. ಅದರಲ್ಲಿ ಈ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಕುದುರೆ ಅಂತೀರ, ಆ ಕುದುರೆ ಹೆಸರು ನನಗೆ ಮರ್ತೋಗಿದೆ, ನಾಟ್ ಏಬಲ್ ಟು ರಿಕಾಲ್. ಬಟ್ ಆ ಕುದುರೆ ಮಹಾರಾಣಾ ಪ್ರತಾಪ್ ಅವ್ರನ್ನ ಅಕ್ಬರ್ ಮೇವಾರದ ರಾಜನ್ನ ಕಂಪ್ಲೀಟ್ ಆಗಿ ಸೋಲ್ಸಕ್ಕೆ ಆಗ್ಲಿಲ್ಲ ಅವನ ಜೀವಿತಾವಧಿ ಟೈಮಲ್ಲಿ, ಜೀವ ಇದ್ದಾಗ. ಸೊ ಅಷ್ಟು ಸ್ಟಿಫ್ ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ ಈ ರಜಪೂತ್ ಕಿಂಗ್. ಅವಾಗ ಒಂದು ಟೈಮಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಒಂದು 12 ಮೀಟರ್ ಇದ್ದಂತ ಒಂದು ಸ್ಟ್ರೀಮ್ ಹೋಗ್ತಾ ಇರುತ್ತೆ. ಅದನ್ನ ಆ ಕುದುರೆ ಹಾರ್ಬಿಟ್ಟು ರಾಜನ್ನ ಜೀವ ಉಳಿಸಿರುತ್ತೆ. ಅದಕ್ಕೆ ಆ ಕುದುರೆಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಈಗೂ ಸಹ ಅದನ್ನ ಪೂಜೆ ಮಾಡ್ತಾರೆ ಈ ಮೇವಾರ್ ಅಂತ ಪ್ಲೇಸ್ ಅಲ್ಲಿ. ಓಕೆ, ರಾಜಸ್ಥಾನ್ ಅಲ್ಲಿ ಬರುವಂತ ಒಂದು ಪ್ಲೇಸ್. ಪ್ಲೀಸ್ ರಿಮೆಂಬರ್
ತುಂಬಾ ಅಂದ್ರೆ ಸ್ಟ್ರಿಪ್ ಅಪೋಸಿಷನ್ ಕೊಟ್ಟಿದ್ದು ಅಕ್ಬರ್ಗೆ, ಅಂದ್ರೆ ಮೇವಾರದ ರಾಜ ಮಹಾರಾಣಾ ಪ್ರತಾಪ್ ಸಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ನೇಮ್ ದ ಹಿಸ್ಟೋರಿಯನ್ ಹೂ ಕನ್ಸಿಡರ್ ದ ಜಾಗೀರ್ದಾರಿ ಕ್ರೈಸಿಸ್. ವೆರಿ ಇಂಪಾರ್ಟೆಂಟ್, ಎಲ್ಲರೂ ಓದಿರ್ತೀರಿ. ಜಾಗೀರ್ದಾರಿ ಕ್ರೈಸಿಸ್ ಇಂದ ಮೊಘಲ್ ಒಂದು ಎಂಪೈರ್ ಬಿದ್ದೋಯ್ತು ಅಂತ ಓದಿರೋದು ನಾವು ಸತೀಶ್ ಚಂದ್ರ ಅಲ್ಲಿ. ಸತೀಶ್ ಚಂದ್ರದವ್ರ ಥಿಯರಿ ಇದು. ಈ ಸತೀಶ್ ಚಂದ್ರ ಥಿಯರಿಯಲ್ಲಿ ಜಾಗೀರ್ದಾರಿ ಕ್ರೈಸಿಸ್. ಅಗ್ರೇರಿಯನ್ ಕ್ರೈಸಿಸ್ ಅಂತ ಬರುತ್ತೆ, ಅದು ಇರ್ಫಾನ್ ಹಬೀಬ್ ಅಂತ ಕೊಡ್ತಾರೆ. ಇನ್ನು ಬೇರೆ ಬೇರೆ ಥಿಯರೀಸ್ ಇದಾವೆ, ಬಟ್ ಮೇಜರ್ ಆಗಿ ಡಿಸ್ಕಸ್ ಮಾಡಿರೋದು ಜಾಗೀರ್ದಾರಿ ಕ್ರೈಸಿಸ್ ಅನ್ನ ಸತೀಶ್ ಚಂದ್ರ ಅವರು. ಓಕೆ, ನೆಕ್ಸ್ಟ್ 37th ಕ್ವಶನ್. ಬಿಜಾಪುರ್, ಇವೆಲ್ಲ ಫಸ್ಟ್ ರೂಲರ್ಸ್ ಯಾರು? ಇದಕ್ಕೆ ಇವ್ರದ್ದು ಫಸ್ಟ್ ರೂಲರ್ಸ್ ಯಾರು, ಇದ್ರದ್ದು ಫಸ್ಟ್ ರೂಲರ್ಸ್ ಯಾರು? ನಮ್ ಬಿಜಾಪುರದ ಸುಲ್ತಾನ್ರು ಓದ್ಬೇಕಾದ್ರೆ ನಾವು ಬಿಜಾಪುರ್ ಆದಿಲ್ ಶಾಹಿ ಅಂತ ಓದ್ತೀವಿ. ಎ ಟು ಅಂತ ಗೊತ್ತಾದ ತಕ್ಷಣ ನಮ್ಗೆ 2 ಆಪ್ಷನ್ ಸಿಗುತ್ತೆ. ನಾವು ಸ್ಟಿಲ್ ಹೋಗ್ಬೇಕು. ಬೀದರ್ನ ಬರೀದ್ ಶಾಹಿ ಅಂತ ಬರುತ್ತೆ, ಕಾಶಿಂ ಬರೀದ್ ಶಾಹಿ. ಓಕೆ, ಬಿ5 ಆಯ್ತು. ಓಕೆ, ಬಿ5 ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಬಿ5 ಆಯ್ತಾ? ನೆಕ್ಸ್ಟ್ C4, ಅಹಮದ್ ನಗರ್. C4 ಮಲಿಕ್ ಅಹಮದ್ ಶಾ. ಅಹಮದ್ ನಗರ್ ಅಂದ್ರೆ ಅಹಮದ್ ಶಾನೇ ಬರುತ್ತೆ. ಇದಿಷ್ಟು ಕಾಮನ್ ಲಾಜಿಕ್, ಸಿಂಪಲ್ ಲಾಜಿಕ್. ದೆನ್ ಗೋಲ್ಕೊಂಡ, ಫತುಹುಲ್ ಇಮದ್ ಉಲ್ ಮುಲ್ಕ್, ಲೈಕ್ ನಿಜಾಮ್ ಉಲ್ ಮುಲ್ಕ್ ಅಂತ ಬರ್ತಾರೆ. ಗೋಲ್ಕೊಂಡ ಹೈದರಾಬಾದ್. ಈ ಹೈದರಾಬಾದ್ ಅಲ್ಲಿ ಇಮಾದ್ ಉಲ್ ಮುಲ್ಕ್, ಅದರ ಮೊದಲು ಲೈಕ್ ದಿಸ್ ನಿಜಾಮ್ ಉಲ್ ಮುಲ್ಕ್ ಅಂತ ಅವ್ರಿಗೆ ಇನ್ನೊಂದು ಹೆಸರು ಕರಿತೀವಿ. ದೆನ್ ಬಿರಾರ್ ಅಂತ ಬಂದ್ರೆ ನೆಕ್ಸ್ಟ್ ಈ E3, ಸಾರಿ, ಓಕೆ, ಬಿರಾರ್ ಫತುಲ್ಲಾ ಇಮದ್ ಉಲ್ ಮುಲ್ಕ್. ನೆಕ್ಸ್ಟ್ D1 ಗೋಲ್ಕೊಂಡ ಬಂದ್ರು E1 ಕುಲಿ ಕುತುಬ್ ಶಾ ಅವರಿಗೆ ನಿಜಾಮ್ ಉಲ್ ಮುಲ್ಕ್ ಅಂತ ಹೇಳೋದು. ಕುಲಿ ಕುತುಬ್ ಶಾ ಅವರಿಗೆ ಇನ್ನೊಂದು ಹೆಸರು ನಿಜಾಮ್ ಉಲ್ ಮುಲ್ಕ್, ಅಥವಾ ಇನ್ನೊಂದು ಹೆಸರು ಅಸಫ್ ಜಾ ಅಂತ ಹೇಳ್ತೀವಿ. ಇವು 3 ಹೆಸರು ಒಬ್ಬನಿಗೆ ಇರೋದು. ಗೋಲ್ಕೊಂಡ 1724 ಅಲ್ಲಿ 1724ರಲ್ಲಿ ಹೈದರಾಬಾದ್ ಅಲ್ಲಿ ಬಂದು ಅವರು ತಮ್ಮ ಈ ಒಂದು ಸ್ಟೇಟ್ ನ ಸ್ಥಾಪಿಸ್ತಾರೆ. ನೆಕ್ಸ್ಟ್, ದೇವರಾಯ II felt that the superiority of the Bahmani army was due to their sturdier horses and their large body of mounted archers. ಅಂದ್ರೆ ಈ ಒಂದು ಇದರಲ್ಲಿ ಸ್ಟೇಟ್ಮೆಂಟ್ ಅನ್ನ ದೇವರಾಯನಿಗೆ ಅನಿಸ್ತಿತ್ತಂತೆ, ಬಹಮನಿ ಸಾಮ್ರಾಜ್ಯ ಯಾಕೆ ಸ್ಟ್ರಾಂಗ್ ಇದೆ ಅಂತಂದ್ರೆ ಅವ್ರದ್ದು ಕುದುರೆಗಳು ತುಂಬಾ ಬಲಿಷ್ಠವಾಗಿದ್ದಾವೆ, ಮತ್ತೆ ಈ ಲೈಕ್ ಲಾರ್ಜ್ ಬಾಡಿ ಆಫ್ ಮೌಂಟೆಡ್ ಆರ್ಚರ್ಸ್. ಈ ಮೌಂಟೆಡ್ ಆರ್ಚರ್ಸ್ ಅಂದ್ರೆ ಬಿಲ್ಗಾರರು. ಅವರು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡೆ ಅವರು ಬಿಲ್ನ ಹೊಡೆಯುವಂಥದ್ದು ಒಂದು ಅವರಿಗೆ ಕ್ಷಮತೆ ಇರುತ್ತೆ. ಅದು ಮೆನ್ಷನ್ ಆಗಿರೋದು ಫೆರಿಸ್ತಾ. ಜಸ್ಟ್ ಬೈ ಎಲಿಮಿನೇಷನ್ ಮಾಡಿನೇ ನೀವು ಆರಾಮ್ಸೆ ಬರೋದು. ಡೊಮಿಂಗೋ PS ಕೃಷ್ಣದೇವರ ಟೈಮಲ್ಲಿ ಇರ್ತಾರೆ, ಬರ್ಮೋಸಾ ಕೃಷ್ಣರಾಯರ ಟೈಮಲ್ಲಿ, ನಿಕೋಲೋ ಡಿ ಕೊಂಟಿ ಅಂತ ಬರೋದು ದೇವರಾಯ 1 ಅಲ್ಲಿ. ಬಟ್ ದೇವರಾಯ 2 ಟೈಮಲ್ಲಿ ಇದ್ದಂತ ಒಬ್ಬ ಮೇನ್ ರೈಟರ್ ಅಂತಂದ್ರೆ ಫೆರಿಸ್ತಾ. ಯು ಕ್ಯಾನ್ ಜಸ್ಟ್ ಈಸಿಲಿ ಗೋ ವಿತ್ ದ ಎಲಿಮಿನೇಷನ್ ಟೆಕ್ನಿಕ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಟ್ರೀಟಿ ಆಫ್ ಪುರಂದರ್ ಆರ್ ಕರೆಕ್ಟ್? ಟ್ರೀಟಿ ಆಫ್ ಪುರಂದರ್, ಶಿವಾಜಿ ಸರೆಂಡರ್ಡ್ 23 of his 35 forts to the Mughals, correct. Territories of Bijapur Konkan was granted to Shivaji. ಬಿಜಾಪುರಿ ಕೊಂಕಣ್ ಅನ್ನ ಕೊಡ್ತಾರೆ. ಬಿಜಾಪುರಿ ಕೊಂಕಣ್ ಅಂದ್ರೆ ಗೋವಾ. ಈ ಗೋವಾ ಏರಿಯಾನ ಶಿವಾಜಿ ಅವರಿಗೆ ಕೊಟ್ಟಿರ್ತಾರೆ. ದೆನ್ ಶಿವಾಜಿ ಸನ್ ಸಂಭಾಜಿ ವಾಸ್ ಗ್ರಾಂಟೆಡ್ ಅ ಮನ್ಸಬ್ ಆಫ್ 5000 ಬೈ ಮುಘಲ್ಸ್. ಅಂದ್ರೆ ಮನ್ಸಬ್ದಾರಿ ಸಿಸ್ಟಮ್ ಅಲ್ಲಿ ಜತ್ ಮತ್ತೆ ಸವಾರ್ ಅಂತ ರ್ಯಾಂಕಿಂಗ್ ಇತ್ತು. ಜತ್ ಅಂದ್ರೆ ಅಫಿಷಿಯಲ್ ರ್ಯಾಂಕಿಂಗ್, ಸವಾರ್ ಅಂತಂದ್ರೆ ಆ ಒಂದು ಮನ್ಸಬ್ದಾರ ಎಷ್ಟು ಕುದುರೆಗಳನ್ನ ಮತ್ತೆ ಕುದುರೆ ಸವಾರರನ್ನ ಮೇಂಟೈನ್ ಮಾಡ್ಬೇಕಂತ ಒಂದಿದು. ಈ 5000 ಅಂತಂದ್ರೆ ಜತ್ ರ್ಯಾಂಕ್. ಅದು ಈ ಜತ್ ರ್ಯಾಂಕ್ ಅಲ್ಲಿ ಸಂಭಾಜಿ ಇದು ಒನ್ ಆಫ್ ದ ಹೈಯೆಸ್ಟ್. ಇದು ಒನ್ ಆಫ್ ದ ಹೈಯೆಸ್ಟ್. ಬಟ್ ಟಾಪ್ ಲೆವೆಲ್ ಅಂತಂದ್ರೆ ಮಾನ್ ಸಿಂಗ್ ಅವರಿಗೆ ಕೊಟ್ಟಿರುವಂತದ್ದು, ರಾಜಪೂತ್ ಕಿಂಗ್ ಮಾನ್ ಸಿಂಗ್ ಅವರಿಗೆ ಕೊಟ್ಟಿರುವಂತದ್ದು ಅದು 7000 ಮನ್ಸಬ್ದಾರಿ ಲೈಕ್ ಜಾತ್ ರ್ಯಾಂಕ್. ಬಟ್ ಇದು ಸೆಕೆಂಡ್ ಬೆಸ್ಟ್. ಇಲ್ಲಿ ಸಂಭಾಜಿ ಅವರಿಗೆ ಕೊಟ್ಟಿರ್ತಾರೆ, ಇದು ಕರೆಕ್ಟ್. ಶಿವಾಜಿ ವಾಸ್ ರೆಕಗ್ನೈಸ್ಡ್ ಆಸ್ ಅ ಇಂಡಿಪೆಂಡೆಂಟ್ ರೂಲರ್ ಬೈ ದ ಮುಘಲ್ಸ್. ಮುಘಲ್ಸ್ ಯಾವತ್ತೂ ಶಿವಾಜಿ ಅವರನ್ನ ಇಂಡಿಪೆಂಡೆಂಟ್ ರೂಲರ್ ಆಗಿ ಒಪ್ಕೊಳ್ಳಿಲ್ಲ. ಅದಕ್ಕೆ 3ನೇ ಆಪ್ಷನ್ ರಾಂಗ್. ಸೊ 3ನೇ ಆಪ್ಷನ್ ಎಲ್ಲೆಲ್ಲಿ ರಾಂಗ್ ಇದೆ ಅದೆಲ್ಲ ರಾಂಗ್. ಓಕೆ, ಇದು ರಾಂಗ್. ಸಾರಿ, 4ನೇ ಆಪ್ಷನ್, ಸಾರಿ. Then 4ನೇ ಆಪ್ಷನ್ ಇಲ್ಲಿದೆ, then 4ನೇ ಆಪ್ಷನ್ ಇಲ್ಲಿದೆ. Just by eliminating you will get the right answer. Okay, then Shivaji was to pay 40 lakh huns in installments to the Mughals. ಅದು ಕೊಡ್ಬೇಕಾಗಿತ್ತು. ಇವು ಎಲ್ಲ 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದಾವೆ, ಬಟ್ ಎಕ್ಸೆಪ್ಟ್ 4th ಸ್ಟೇಟ್ಮೆಂಟ್. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋವಿಂಗ್. ಓಕೆ, ಇದು ಕ್ವಶನ್, ಇದನ್ನು ಚಾಲೆಂಜ್ ಮಾಡ್ರಿ ನೀವು. ಇದನ್ನ ನೋಡಿದ ತಕ್ಷಣ ಈ ತೋರ್ನ ಪೋರ್ಟ್ ನ ಫಸ್ಟ್ ಅಟ್ಯಾಕ್ ಮಾಡಿದ್ದು, ಫಸ್ಟ್ ಅವ್ನು ಅಟ್ಯಾಕ್ ಮಾಡಲಿ ಅವ್ನು ಗೆದ್ಕೊಂಡಿರೋದೇ 1645 ಅಲ್ಲಿ. ಸೊ ಫಸ್ಟ್ 4 ಆದ ತಕ್ಷಣ B4 ಆದ ತಕ್ಷಣ B4 ಇರೋದು ಇದೆ ಒಂದೇ ಆಪ್ಷನ್ ಅಲ್ಲಿ. ಆಮೇಲೆ A3 ಕರೆಕ್ಟ್ 1646 ಸಿಂಘಾಡ್ ಕೊಂಡಾನ ಪೋರ್ಟ್ ನ ಅಟ್ಯಾಕ್ ಮಾಡಿದ್ದು 1646 ಅಲ್ಲಿ. ದೆನ್ ಪುರಂದರ ಪೋರ್ಟ್ ನ ಅಟ್ಯಾಕ್ ಮಾಡಿದ್ದು 1647 ಅಲ್ಲಿ. ದೆನ್ ಜವಳಿ ಪೋರ್ಟ್ ನ ಅಟ್ಯಾಕ್ ಮಾಡಿದ್ದು 1656 ಅಲ್ಲಿ. ಇವೆರಡು, ಬಟ್ ಆಪ್ಷನ್ 4th ಇದೆ, ಬಟ್ ಕರೆಕ್ಟ್ ಆಪ್ಷನ್ ಇವ್ರು ಕೊಟ್ಟಿರೋದು 3 ಅಂತ ಇದೆ, ಬಟ್ ರಾಂಗ್ ಇದು. ಬಟ್ 4th ಆಪ್ಷನ್ ಕರೆಕ್ಟ್. ಇದನ್ನ ಚಾಲೆಂಜ್ ಮಾಡಿ. ಓಕೆ,
ತೋರ್ನ ಫಸ್ಟ್ ಅಟ್ಯಾಕ್ ಮಾಡಿದ್ವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, in the Delhi Sultanate, an administrative unit called Paragana was headed by the official known as Amil. ಓಕೆ, ಸಿಖ್ದಾರ್ ಅಂತಂದ್ರೆ ಅವರು ಸಿಕ್ಸ್ ಅಂತ ಬರ್ತಾರೆ. ಇದ್ರದ್ದು ಅಪ್ಪರ್ ಲೆವೆಲ್, ಪರಗಣದ ಅಪ್ಪರ್ ಲೆವೆಲ್ ಅಲ್ಲಿ ಸಿಖ್, ಅದು ಒಂದು ಟೆರಿಟೋರಿ, ಲೈಕ್ ಬಿಗರ್ ಟೆರಿಟೋರಿ ದಾನ್ ದ ಪರಗಣ. ಅಮಿಲ್ ಅಂತ ಬರ್ತಾರೆ, ಅವರು ಇದನ್ನ ಹೆಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್, assertion and reason. All Jagirdars are Mansabdars, but not all Mansabdars were Jagirdars. ಇದು ಕರೆಕ್ಟ್. ಆಲ್ ಜಾಗೀರ್ದಾರ್ಸ್ ವರ್ Mansabdars, ಕರೆಕ್ಟ್. ಯಾಕಂದ್ರೆ ಎಲ್ಲಾ ಇದು ಆಕ್ಚುಲಿ ರಾಂಗ್ ಅನ್ಸುತ್ತೆ, ಬಟ್ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರಿಗೂ ಜಾಗೀರ್ದಾರಿ ಸಿಸ್ಟಮ್ ಕೊಟ್ಟಿರ್ತಾರೆ. ಅವ್ರೆ ಕರೆಕ್ಟ್, ಆಲ್ ಜಾಗೀರ್ದಾರ್ಸ್ ಆರ್ ವೇರ್ ಮನ್ಸಬ್ದಾರ್ಸ್. ಮನ್ಸಬ್ದಾರ್ಸ್ದವ್ರಿಗೆ, ಎಲ್ಲಾ ಮನ್ಸಬ್ದಾರ್ಗರ್ಗು ಏನೋ ಜಾಗೀರ್ದಾರಿ ಅಂದ್ರೆ ಜಾಗೀರ್ದಾರಿ ಯಾರ್ಯಾರಿಗೆ ಸಿಕ್ಕಿರುತ್ತೆ ಅವರೆಲ್ಲ ಮನ್ಸಬ್ದಾರ್ಸ್ ಆಗಿರಕ್ ಸಾಧ್ಯ ಇರುತ್ತೆ. ಬಟ್ ಎಲ್ಲಾ ಮನ್ಸಬ್ದಾರಿಗೂ ಜಾಗೀರ್ದಾರ್ ಸಿಕ್ತಿರ್ಲಿಲ್ಲ. ಯಾಕಂದ್ರೆ ಜಾಗೀರ್ದಾರ್ಸರಿಗೆ ಪೇಮೆಂಟ್ ಸಿಸ್ಟಮ್ ಹೆಂಗಿತ್ತಂದ್ರೆ, ಒಂದ ಜಾಗೀರ್ ಕೊಡ್ತಿದ್ರು, ಇನ್ನೊಂದು ಕ್ಯಾಶ್ ಕೊಡ್ತಿದ್ರು. ಅವ್ರಿಗೆ ಕ್ಯಾಶ್ ಕೊಟ್ಟವ್ರಿಗೆ ನಕ್ತಿ ಮನ್ಸಬ್ದಾರ್ಸ್ ಅಂತ ಹೇಳ್ತಿದ್ರು. ಸೊ ಹಂಗೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಬಟ್ ಸಮ್ ಮನ್ಸಬ್ದಾರ್ಸ್ ವೇರ್ ಪೇಡ್ ಇನ್ ಕ್ಯಾಶ್ ಅಂಡ್ ನಾಟ್ ಥ್ರೂ ಜಾಗೀರ್ದಾರ್ಸ್. ನೋ, ಅವರಿಗೆ ಎರಡನ್ನೂ ಪೇ ಮಾಡ್ತಿದ್ರು. ಕ್ಯಾಶ್ ಅಲ್ಲೂ ಪೇ ಮಾಡ್ತಿದ್ರು, ಮತ್ತೆ ಜಾಗೀರಲ್ಲೂ ಪೇ ಮಾಡ್ತಿದ್ರು. ಓಕೆ, ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಓಕೆ, ರೀಸನ್ ರಾಂಗ್ ಇದೆ. ಓಕೆ, ಹಿಯರ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಎ is correct, but R is not correct. Option C is correct. Option 3 is correct. Next, then another assertion. In a matter of state, Shivaji was advised by the council of ministers. ಹೌದಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಇದು ಫಸ್ಟ್ ಆಪ್ಷನ್ ಅಂತೂ ಕರೆಕ್ಟ್ ಇದ್ದೇ ಇರುತ್ತೆ. ಬಟ್ ಸೆಕೆಂಡ್ ಆಪ್ಷನ್ ಈಸ್ the reason. Each minister held independent charge of his department. No, ಅವ್ರಿಗೆ ಇಂಡಿಪೆಂಡೆಂಟ್ ಚಾರ್ಜ್ ಇರಲಿಲ್ಲ. They have to submit the report to the king. ಶಿವಾಜಿ ಅವರಿಗೆ ಸಬ್ಮಿಟ್ ಮಾಡಲೇಬೇಕಾಗಿರ್ತಿತ್ತು. ಹಾಗೆ ಈ ರೀಸನ್ ರಾಂಗ್ ಆಗಿರುತ್ತೆ. ಸೊ ಆಪ್ಷನ್ ಎ, ಥರ್ಡ್ ಆಪ್ಷನ್ ಎ is correct, but R is not correct. Okay, third option is correct here. Next, which of the following historians refer to Vijayanagara as segmentary state? Segmentary state theory ಕೊಟ್ಟಿರೋರೆ ಬರ್ಟನ್ಸ್ಟೈನ್. ಇದು ತುಂಬಾ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್. ಸೆಗ್ಮೆಂಟರಿ ಮಾಡೆಲ್ ಆಫ್ ಥಿಯರಿ ನೀವು ಓದ್ತಿರ್ತೀರಿ. ಓಕೆ, ವೆರಿ ಇಂಪಾರ್ಟೆಂಟ್. ವಿಜಯನಗರ ಎಂಪೈರ್ಗೆ ಸೆಗ್ಮೆಂಟರಿ ಸ್ಟೇಟ್ ಅಂತ ಹೇಳಿರೋರೆ ಬರ್ಟನ್ಸ್ಟೈನ್. ಇದೊಂದು ನ್ಯೂ ಮಾಡೆಲ್ ಆಫ್ ಥಿಯರಿ. ಅವರು 1980s and 1990s ಅಲ್ಲಿ ಕೊಟ್ಟಿರುವಂತ ಥಿಯರಿ ಅನ್ಸುತ್ತೆ. ಇದನ್ನ ಬರ್ಟನ್ಸ್ಟೈನ್, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಫ್ಯಾಕ್ಚುಯಲ್, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೆಕ್ಸ್ಟ್, who among the following foreign traveler who have traveled have referred to armies of Central Asia invading over India's northern plains during 12th and 4th century? ಈ ಟೈಮಲ್ಲಿ ಬರ್ದಿರ್ತಕ್ಕಂಥ ಎರಡು ಮೇನ್ ರೈಟರ್ಸ್ ಅಂತಾರೆ, ಇಬ್ನ ಬತ್ತುತಾ, ರಿಹೆಲಾ ಅಂತ ಬರ್ದಿರ್ತಾರೆ, ಮಾರ್ಕೋ ಪೋಲಾ. ಇವರು ವೆನಿಸ್ ಇಂದ ಬಂದಂಥದ್ದು. ಅವ್ರದ್ದು ಹಿಸ್ ಜರ್ನಿ ಇನ್ ದ ಸೌತ್ ಏಷ್ಯಾ ಅಂತ ಬರೀತಾರೆ. ಅದ್ರ ಬಗ್ಗೆ ಬರ್ದಿರೋದು ಮಾರ್ಕೋ ಪೋಲಾ ಅಂಡ್ ಇಬ್ನ ಬತ್ತುತಾ. 2 and 4 ಇಲ್ಲಿದೆ, ಅದು ಕರೆಕ್ಟ್. ಓಕೆ, next, given below are two statements, one labeled as assertion and other labeled as reason. Rajputs were enrolled freely in Akbar's Tahud-i-Ilahi. No, ಯಾಕಂದ್ರೆ ರಾಜ ಬೀರ್ಬಲ್ ಅಕ್ಸೆಪ್ಟ್ ಮಾಡಿರ್ತಾರೆ, ಬಟ್ ರಾಜ ಮಾನ್ ಸಿಂಗ್ ಇವರೆಲ್ಲ ಅಕ್ಸೆಪ್ಟ್ ಮಾಡಿರಲ್ಲ. ಆಮೇಲೆ ಇದು ತುಂಬಾ ಪ್ರೈವೇಟ್ ರಿಲಿಜನ್ ಆಗಿರುತ್ತೆ, ದಿನ್-ಇ-ಇಲಾಹಿ, ತಹೂದ್-ಇ-ಇಲಾಹಿ ಇದರಲ್ಲಿ. ಸೊ ಪ್ರೈವೇಟ್ ಆಗಿದ್ರಿಂದ ಅವನು ತುಂಬಾ ಜಾಸ್ತಿ ಜನಕ್ಕೆ ಅವನು ಫ್ರೀ ಆಗಿ ಎನ್ರೋಲ್ ಆಗ್ತಿರೋದಿಲ್ಲ ರಾಜ್ಪುತ್ಸ್. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ರಾಂಗ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ರಾಂಗ್ ಆದ ತಕ್ಷಣ ನಾವು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಹೋಗ್ಬೋದು. ಏನಂದ್ರೆ ಅಸರ್ಷನ್ ರಾಂಗ್, ರೀಸನ್ ಇಸ್ ಕರೆಕ್ಟ್ ಅಂತ ಡೈರೆಕ್ಟ್ ಫೋರ್ತ್ ಆಪ್ಷನ್ಗೆ ನಾವು ಮಾರ್ಕ್ ಮಾಡಬಹುದು. ಬಟ್ ಸ್ಟಿಲ್ ನೋಡೋಣ. Akbar's alliance with Rajput began as a political coalition, but later it developed into an instrument of closer relation between Hindus and Muslims. Of course, and Akbardu ಒಂದು ಮ್ಯಾರೇಜ್ ಅಲಯನ್ಸ್ ಇತ್ತು ರಜಪೂತ್ ಜೊತೆ, ಅದು ಒಂದು ಪೊಲಿಟಿಕಲ್ ಅಲಯನ್ಸ್ ಆಗಿ ಸ್ಟಾರ್ಟ್ ಆಯ್ತು. ಬಟ್ ಅದೇನಾಯ್ತು, ಇದು ಮುಂದೆ ರಿಲಿಜಿಯಸ್ ಹಾರ್ಮೋನಿ, ಹಿಂದೂಸ್ ಮತ್ತೆ ಮುಸ್ಲಿಮ್ಸ್ಗೆ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಒಂದು ಮಾರ್ಗದರ್ಶನವಾಯಿತು. ಅದು ಕರೆಕ್ಟ್. ನೆಕ್ಸ್ಟ್, which of the following source of Mughal period is especially useful for obtaining information of the agrarian conditions? That is Ain-i-Akbari. Ain-i-Akbari, the very factual. Ain-i-Akbari ಬರ್ದಿರೋಂಥದ್ದು ಅಬುಲ್ ಫಜಲ್ ಅಂತ, ವೆರಿ ಇಂಪಾರ್ಟೆಂಟ್, ಅಬುಲ್ ಫಜಲ್. ಪ್ಲೀಸ್ ರಿಮೆಂಬರ್ ಇಟ್. ದೆನ್ ಅಕ್ಬರ್ ನಾಮಾನು ಬರ್ದವರು ಅಬುಲ್ ಫಜಲ್. Next, according to Abul Fazl, Akbar started 1000 karkhanas for producing woolen clothes. Where did he establish this karkhana? ಕಾರ್ಖಾನೆ ಅಂತಂದ್ರೆ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡೋದು. ಅದು ಎಲ್ಲಿತ್ತಂದ್ರೆ ಲಾಹೋರ್. ಇಟ್ಸ್ ಅ ವೆರಿ ಫ್ಯಾಕ್ಚುಯಲ್. ಅಬುಲ್ ಫಜಲ್ ಹೇಳಿರುವಂಥದ್ದು. ಬೈ ಎಲಿಮಿನೇಷನ್ ಓನ್ಲಿ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್, ದ ಕ್ಲಾಸ್ ಆಫ್ ಟ್ರೇಡರ್ಸ್ who specialized in carrying bulk goods
ಡ್ಯೂರಿಂಗ್ ದ ಮುಘಲ್ ಪೀರಿಯಡ್ ವಾಸ್ ನೋನ್ ಆಸ್ ಬಂಜಾರಾಸ್. ಬಂಜಾರಾಸ್ ಅಂತ ಬರ್ತಾರೆ, ಇದು ವೆರಿ ಇಂಪಾರ್ಟೆಂಟ್, ನೋ ನೀಡ್ ಟು ವರಿ ಮಚ್. ಸರಬ್ಸ್ ಅಂತ ಬರ್ತಾರೆ, ಬಟ್ ಇವರು ಸರಬ್ಸ್ ಅಂತ ಬರೋದು ಇದು ಈ ಡೆಕ್ಕನ್ ಏರಿಯಾದಲ್ಲಿ ಬಹಮನಿ ಸುಲ್ತಾನ್ ಟೈಮಲ್ಲಿ ಸರಬ್ಸ್ ಅಂತ ಬರ್ತಾರೆ. ಬಟ್ ಬಂಜಾರಾಸ್ ಅಂತಂದ್ರೆ ಇವರು ವ್ಯಾಪಾರಿಗಳು, ಇವರು ಲಾರ್ಜ್ ಗೂಡ್ಸ್ ನ ತುಂಬಾ ದೂರದವರೆಗೂ ಒಯ್ತಿರ್ತಾರೆ, ಅವರಿಗೆ ಇವರು ಬಂಜಾರಸ್ ಅಂತ ಕರೀತಾರೆ. ಮುಘಲ್ ಪೀರಿಯಡ್ ಅಲ್ಲಿ ಬರುವಂತದ್ದು, ನೆನ್ಪಿಟ್ಕೊಳ್ಳಿ. ದೆನ್ ಇನ್ ವಿಚ್ ಇಯರ್ ದ ಸತ್ನಾಮಿ ಸೆಕ್ಟ್ ಕಂಪ್ರೈಸಿಂಗ್ ಪೆಸೆಂಟ್ಸ್, ಆರ್ಟಿಸನ್ಸ್ ಅಂಡ್ ದ ಲೋವರ್ ಕಾಸ್ಟ್ ರೆಬೆಲ್ಡ್ ಅಗೇನ್ಸ್ಟ್ ದ ಮುಘಲ್ ಎಂಪೈರ್. ಈ ಸತ್ನಾಮಿ ಒಂದು ರಿವೋಲ್ಟ್ ಆಗುತ್ತೆ ಔರಂಗಜೇಬ್ ಪೀರಿಯಡ್ ಅಲ್ಲಿ ಅಗೇನ್ಸ್ಟ್ ಔರಂಗಜೇಬ್. ಯಾಕೆ ಈ ಹರಿಯಾಣ ಮತ್ತೆ ಪಂಜಾಬ್ ಅಲ್ಲಿ ಬರುವಂತದ್ದು 1672 ಅಲ್ಲಿ ಬರುವಂತದ್ದು. ಓಕೆ, 1672 ಅಲ್ಲಿ ಆಗುವಂಥದ್ದು. ಓಕೆ, ಅಗೇನ್ಸ್ಟ್ ಜಿಜಿಯಾ ಟ್ಯಾಕ್ಸ್. ಜಿಜಿಯಾ ಅಂತ ಟ್ಯಾಕ್ಸ್ ಇರುತ್ತೆ, ಅದು ಬರೀ ಹಿಂದೂ ಒಂದು ರೈತರ ಮೇಲೆ ಹಾಕಿರುವಂತ ಟ್ಯಾಕ್ಸ್ ಆಗಿರುತ್ತೆ. ಅಗೇನ್ಸ್ಟ್ ಬ್ಯಾನ್ ಆನ್ ಮ್ಯೂಸಿಕ್ ಅಂಡ್ ಆರ್ಟ್. ಈ ಮ್ಯೂಸಿಕ್ ಮತ್ತೆ ಆರ್ಟ್ ಮೇಲೆ ಬ್ಯಾನ್ ಹಾಕಿರ್ತಾರೆ ಔರಂಗಜೇಬ್ ಅವರು. ಅವರದ ವಿರುದ್ಧವಾಗಿ ಇವರು ಮಾಡಿರುವಂತ ಒಂದು ಲೈಕ್ ದ ಪೆಸೆಂಟ್ ರಿವೋಲ್ಟ್ ಆಗಿರುತ್ತೆ. ದೆನ್ ಡಿಸ್ಟ್ರಕ್ಷನ್ ಆಫ್ ಟೆಂಪಲ್ಸ್. ಈ ಟೆಂಪಲ್ ನ ಡಿಸ್ಟ್ರಕ್ಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ಇವರು ಮಾಡಿರುವಂತ ಸತ್ನಾಮಿ protest ಆಗಿರುತ್ತೆ. Very important to remember 1672. This is part 1 of this video, and in the part 2 I will discuss the 51st to 100th question. Okay, thank you for listening. And ಇದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗಿದ್ರೆ ಯು ಕ್ಯಾನ್ ಶೇರ್ ಇಟ್ ವಿತ್ ಅದರ್ ಆಸ್ಪಿರೆಂಟ್ಸ್ ಆಲ್ಸೋ, ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋದ್ರಿಂದ. ಐ ಹೋಪ್ ಇಟ್ ಇಸ್ ಯೂಸ್ಫುಲ್. Thank you one and all for listening to this session. Thank you.